ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಶ್ರೀ ವನಿತೆಯ ರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ ಸನಕಾದಿ ಸಜ್ಜನ ನಿಕರ ದಾತಾರ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆನತ ಜನವ ಕಾವುದು ಆನತ ಜನವ ಕಾವುದಾನತ ಜನವ ಗದುಗಿನ ವೀರನಾರಾಯಣ ಗದುಗಿನ ವೀರನಾರಾಯಣ ಕಾವುದು ಆನತ ಜನವ ಕಾವುದು ಆನತ ಜನವ. ಅದ್ಭುತವಾಗಿ ತೆಲಂಗ ರಾಗವನ್ನು ಬಳಸಿದ್ದಾರೆ. ತ್ರೈಲಿಂಗ, ತ್ರಿಲಿಂಗ, ತೆಲಂಗ, ತೆಲುಗು ಅಲ್ಲಿಂದ ಬಂದದ್ದು, ಆಂಧ್ರದ ಕಡೆಯಿಂದ ಬಂದದ್ದು ಈ ರಾಗ. ಆಂಧ್ರರ ನಯಗಾರಿಕೆ ಹಿಂದೂಸ್ತಾನಿ ಕರ್ನಾಟಕೀಯ ಮಧ್ಯಮ ಗತಿ ತುಂಬ ಸೊಗಸಾಗಿ ಗೊತ್ತಾಗುತ್ತೆ. ಇದು ನಾಟಕ್ಕೆ ಹತ್ತಿರ ಬರುವಂಥ ಹಿಂದೂಸ್ತಾನಿ ರಾಗ ಅಂತ. ಸಾಮಾನ್ಯವಾಗಿ ಮಂಗಳ ಪದ್ಯ ಅಂತ ನಾಟದಿಂದ ಶುರು ಮಾಡಿ ಮಧ್ಯಮಾವತಿಯಲ್ಲಿ ಮುಗಿಸುವುದು ಅಂತ, ನಾಟದಲ್ಲಿ ಆರಂಭ, ಸುರುಟಿಯಲ್ಲಿ ಮುಕ್ತಾಯ ಅಥವಾ ಮಧ್ಯಮಾವತಿಯಲ್ಲಿ ಮುಕ್ತಾಯ ಅಂತ. ಆದರೆ ಯಾರೂ ಅನ್ಯಥಾ ತಿಳಿಯಬಾರದು. ಎಷ್ಟೋ ಗಮಕಿಗಳು ಒಂದು ಜಡಿಮಳೆಯ ಸೋನೆ ಇದ್ದಂತೆ ಆ ಶ್ರೀವನಿತೆಯ ರಸನೆ ಅಂಥೇಳಿ ಶುರು ಮಾಡಿ ನಾಟದಲ್ಲಿ ಮಾಡುವಾಗ ಕೈಲಾಸಮವರು ವಾಟ್ ಈಸ್ ದಿಸ್ ರಾಗ ಅಂದರೆ ಇಟ್ಸ್ ನಾಟ್ ಎ ರಾಗ ಅಂತಂದ್ರಂತೆ. ಹಾಗಾಗ್ಬಿಡುತ್ತೆ. ಆದರೆ ಇಲ್ಲಿ ನೋಡಿ, ಆ ಪೂರ್ವಾರ್ಧದಲ್ಲಿ ಶ್ರೀವನಿತೆಯ ಅರಸನೆ ವಿಮಲ ರಾಜೀವ ಪೀಠನೆ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿಕರ ದಾತಾರ, ಅದು ಮಾರ್ಧವ. ರಾವಣಾಸುರ ಮಥನ ಶ್ರವಣ ಸುಧಾ ವಿನೂತನ ಕಥನ ಕಾರಣ ಕಾವುದು ಆ ನತಜನವ ಆನತಜನವ ಅಂತೆಲ್ಲ ಆ ಸಭಂಗ ಅಭಂಗ ಶ್ಲೇಷಗಳು ಮಾಡಿ ಆ ನತಜನವ ಅನ್ನುವ ನಮ್ರತೆಯನ್ನು ತರುವುದು. ಇದು ನಾಟ್ಯಾಯಮಾನತ್ವ ಅಂತ. ಇದಿಲ್ಲದ ಗಮಕ ನಮಗೆ ಗಮಕ ಸಿಗೋದಿಲ್ಲ ಅಲ್ಲಿ. ಅಂದರೆ ಸಾಮ್ಯ ಆನುಕೂಲ್ಯ ಬರುವಂಥದ್ದೆಲ್ಲ. ಇಷ್ಟು ಸೊಗಸಾಗಿ ಮಾಡುವುದೇ ದರ್ಶನೀಯತೆಯನ್ನು ಶ್ರವಣಕ್ಕೆ ಕಲ್ಪಿಸಿಕೊಡುವಂಥದ್ದು. ಆ ಕೃಷ್ಣ ಕಥೆಯ ಸ್ವಾರಸ್ಯವನ್ನು ನೋಡೋಣ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಗೆ. ಹಲವು ಜನ್ಮದ ಪಾಪರಾಶಿಯ
ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದು ಶ್ರೀಮದಾಗಮ ಕುಲಕ್ಕೆ ಶ್ರೀಮದಾಗಮ ಕುಲಕ್ಕೆ ನಾಯಕ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯೋ ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತ ಕೃತಿ ಪಂಚಮ ಶ್ರುತಿಯ ಕಲ್ಯಾಣಿ ರಾಗ ಪಂಚಮವನ್ನು ಒಳಗೊಂಡಿರುವಂಥ ರಾಗ. ಸೊಗಸಾದ ಆ ಪಂಚಮ ಶ್ರುತಿಗೆ ಪಂಚಮ ವರ್ಜ್ಯವಲ್ಲದ ರಾಗವನ್ನು ಬಳಸೋದು ಶಬ್ದಕ್ಕೇನು ಮಹತ್ವ ಅಂತಂದರೆ ಅಲ್ಲಿ ಔಚಿತ್ಯ ಬರುತ್ತೆ. ಮತ್ತು ಕೃಷ್ಣ ಕಥೆ ಕಲ್ಯಾಣಕರವಾದದ್ದು, ಆ ಕಲ್ಯಾಣಿಯಲ್ಲಿ ಬರುವಂಥದ್ದು ಅಂದರೆ ಆ ರಾಗಭಾವಗಳ ಔಚಿತ್ಯವನ್ನು ನೋಡಿ ಮಾಡುವಾಗ ಪೂರ್ಣವಾದ ಸ್ವಾರಸ್ಯ ತಿಳಿದವರಿಗೆ ಮತ್ತು ಹೆಚ್ಚು ಸ್ವಾರಸ್ಯವಾಗುತ್ತೆ. ಅಭಿಜಾತ್ಯ ಕಲೆಯಲ್ಲಿ, ಕ್ಲಾಸಿಕಲ್ ಆರ್ಟ್ಸಲ್ಲಿಯ ಸ್ವಾರಸ್ಯ ಇದೇನೆ. ಅದಕ್ಕೆ ದೇ ಆರ್ ಎವರ್ ಗ್ರೀನ್. ಇನ್ನು ನಾವು ಈ ಹೊತ್ತಿನ ಕಥಾ ಪ್ರಸಂಗಕ್ಕೆ ಬರಬಹುದು. ನಿನ್ನೆ ಕಾಳಗವನ್ನು ಕಂಡ್ವಿ, ಇಲ್ಲಿ ಕಲ್ಯಾಣ ಅಂತ ಹೇಳಿದ್ದೆ. ಸುಭದ್ರಾ ಪರಿಣಯ ಮೂಲ ಮಹಾಭಾರತದಲ್ಲಿ ಇದು ತುಂಬ ಸಂಕ್ಷಿಪ್ತವಾಗಿ ಒಂದು ರೀತಿಯಾದ ಗಾಂಭೀರ್ಯದಿಂದಲೇ ಹೋಗುವಂಥದ್ದಾಗಿದೆ. ಆದರೆ ಕುಮಾರವ್ಯಾಸ ಸರಸಿ ರಸಿಕ, ಹಳ್ಳಿಯ ಶಾನುಭೋಗ ಅಂತ ಹೇಳ್ತಾರೆ. ಅವನಿಗೆ ಮನುಷ್ಯ ಸ್ವಭಾವ ಗೊತ್ತು, ಜನಜೀವನದ ರೀತಿ ನೀತಿ ಗೊತ್ತು, ರಾಗದ್ವೇಷಗಳ ಬಗೆ ಏನು ಅಂತ ಗೊತ್ತು, ಭಾವ ಬ್ರಹ್ಮ ಅಲ್ಲವೇ ಅವನು. ಹಾಗಾಗಿ ಇದನ್ನು ಸಾಂಗೋಪಾಂಗವಾಗಿ ಎಲ್ಲ ರೀತಿಯಾದ ಹಂಗಾಮ ಅಂತೀವಲ್ಲ ಅದನ್ನೆಲ್ಲವನ್ನು ನಿರ್ವಾಹ ಮಾಡ್ತಾನೆ. ಅದಕ್ಕೊಂದು ದೊಡ್ಡ ನಾಟಕೀಯ ಪರಿವೇಶವನ್ನು ಮಾಡ್ತಾನೆ. ಈ ಒಂದು ಕಲ್ಪನೆ ಎಷ್ಟು ಜನಪ್ರಿಯವಾಯಿತು ಅಂದರೆ, ಪಂಪ ನೋಡಿ ಅರ್ಜುನನಿಗೆ ಸನ್ಯಾಸತ್ವ ಕೊಡಲಿಲ್ಲ. ಕಾರಣ ಅವನ ಅರ್ಜುನ ಸನ್ಯಾಸಿ ಆಗುವುದು, ವಂಚನೆ ಮಾಡೋದು ಅವನಿಗೆ ಶೌಚಾಂಜನೇಯ ಅಂತ ಹೇಳುವಂಥ ಬಿರುದಿರುವ ಅರಿಕೇಸರಿಗೆ ಸಲ್ಲುವಂಥದ್ದಲ್ಲ. ಅದಕ್ಕಾಗಿ ಅವನನ್ನು ಮಡಿಮಡಿಯಾಗಿಯೇ ವೇಶ್ಯಾವಾಟಿಯಲ್ಲಿ ಓಡಾಡಿಸಿಬಿಟ್ಟ. ಆದರೆ ಕುಮಾರವ್ಯಾಸ ಹಾಗಲ್ಲ, ಬಹಳ ಸರಸಿ ಬಯಲಾಟದ ರೀತಿಯಲ್ಲಿ ಇದನ್ನು ನಿರ್ವಾಹ ಮಾಡಿದ. ಎಷ್ಟರ ಮಟ್ಟಿಗೆ ಅಂದರೆ ಪಾಪ ವ್ಯಾಸ ಮೊದಲಾದವರ ಚಿತ್ರಣ ಮರೆಯಾಗಿಯೇ ಹೋಗ್ಬಿಡ್ತು. ಇಂದು ನಮಗೆ ಸುಭದ್ರಾ ಕಲ್ಯಾಣ ಅಂತಂದರೆ ಅರ್ಜುನ ಸನ್ಯಾಸಿ ಅಂತಲೇ ಜ್ಞಾಪಕ ಬರುವಂಥದ್ದು. ಇದರೊಳಗೆ ಫನ್ ಅಂತ ನಾವೇನು ಹೇಳ್ತೀವಿ, ಮೈಥಾಲಜಿಕಲ್ ಫನ್, ಅದು ಬಹಳ ವಿರಳವಾಗಿ ಬರುವಂಥದ್ದು. ನನ್ನ ಒಂದು ಮಿತಿಯ ಅನುಭವದಲ್ಲಿ ಹೇಳೋದಿದ್ದರೆ, ತೆಲುಗಿನಲ್ಲಿ ಮಾಯಾ ಬಜಾರ್ ಅಂತ ಈಗ 50 ವರ್ಷಗಳ ಹಿಂದೆ ಒಂದು ಸಿನಿಮಾ ಬಂತು. ದಟ್ಸ್ ಎ ಪ್ಯೂರ್ ಮೈಥಾಲಜಿಕಲ್ ಫಾರ್ಸ್. ಆ ಒಂದು ಘಟನೆಯ ಬಳಿಕ ಮತ್ತೊಂದು ಮಾಡುವಂಥದ್ದಿದ್ರೆ ಸುಭದ್ರಾ ಕಲ್ಯಾಣದಲ್ಲಿಯೇ ಕಾಣಿಸಿಕೊಳ್ಳುವುದು. ಅಷ್ಟು ಹಿಲೇರಿಯಸ್ ಲಾಫ್ಟರ್, ಮಿರ್ತ್, ಎಂಜಾಯ್ಮೆಂಟ್ ಅಂತೀವಲ್ಲ ಅದಕ್ಕೆ ಅವಕಾಶ. ಅಂದರೆ ಪೌರಾಣಿಕ ಗಾಂಭೀರ್ಯಕ್ಕೆ ಒಂದು ಸ್ವಲ್ಪವೂ ಚ್ಯುತಿ ಬರದೆ ಎಲ್ಲರೂ ಸಂತೋಷ ಪಡುವ ಆಬಾಲ ವೃದ್ಧರಾದಿಯಾಗಿ ಸನ್ಯಾಸಿಯಿಂದ ಮೊದಲುಗೊಂಡು ಇನ್ಯಾರವರೆಗೂ ಕೂಡ ಯಾವ ರೀತಿಯ ಮುಜುಗರ ಇಲ್ಲದೆ ನಿರ್ಮಲವಾಗಿ ನಗಬಲ್ಲಂಥ ಒಂದು ಸಂದರ್ಭ ಇಲ್ಲಿ ಬರುತ್ತೆ. ಮಹಾಭಾರತದಲ್ಲಿ ಎಷ್ಟೋ ಸರಸ ಸಂದರ್ಭಗಳು ವಿರಸವಾಗುವಂಥದ್ದು. ವಸಂತ ಬಂದದ್ದು ಪಾಂಡವಿಗೆ ಮೃತ್ಯುವಾಯಿತು, ಬೆಳದಿಂಗಳ ಬಂದದ್ದು ಕೀಚಕನಿಗೆ ಘೋರವಾದಂಥ ಪರಿಸ್ಥಿತಿಯನ್ನು ತರುವುದಾಯಿತು. ಹೀಗಾಗಿ ಅಲ್ಲಿ ವಿರಹಿಗಳ ಶೃಂಗಾರ ಅಂಗಾರವಾಗುವಂಥದ್ದು ಜಾಸ್ತಿ. ಆದರೆ ಇಲ್ಲಿ ಹಾಗಾಗಿಲ್ಲ. ಅಂಥ ಒಂದು ವಿರಳ ಮನೋಹರವಾದ ಸಂದರ್ಭ ಸುಭದ್ರಾ ಕಲ್ಯಾಣ. ಈಗಷ್ಟೇ ಮಳೆಗಾಲ ಮುಗಿದಿದೆ, ಆದರೆ ಚಾತುರ್ಮಾಸ್ಯದ ಅವಧಿ ಇನ್ನೂ ಮುಗಿದಿಲ್ಲ. ಈಗ ಸನ್ಯಾಸಿಗಳೆಲ್ಲ ದ್ವೈಮಾಸಿಕ ಅವಧಿಯಲ್ಲಿ ಇದ್ದಾರೆ. ಆದರೆ ಹಳೆಯ ಚಾತುರ್ಮಾಸ್ಯ ನೋಡಿದ್ರೆ ಇನ್ನೂ ಪೂರ್ತಿ ಆಗಬೇಕು. ಕಾರ್ತಿಕ ಪೂರ್ಣಿಮೆಗೆ ಚಾತುರ್ಮಾಸ್ಯದ ಮುಗಿತಾಯ. ಹಾಗಾಗಿ ಅರ್ಜುನ ಚಾತುರ್ಮಾಸ್ಯ ವ್ರತಿಯಾಗುವುದನ್ನು ಈಗ ನೋಡ್ಬೋದು. ಮಳೆಗಾಲದ ವರ್ಣನೆಯಿಂದ ಆರಂಭ. ಕವಿ ವರ್ಣನೆಯಲ್ಲಿ ಕುವೆಂಪು ಅವರ ಮಾತಲ್ಲಿ ಹೇಳೋದಿದ್ರೆ, ಪ್ರಕೃತಿ ವರ್ಣನೆಯಲ್ಲಿ ಆತ ವಿರಕ್ತನಲ್ಲದಿದ್ದರೂ ಉದಾಸೀನ ಅಂತಾರೆ. ಆ ಉದಾಸೀನತೆಯಿಂದಲೇ ಎಷ್ಟು ಒಳ್ಳೆ ಪದ್ಯ ಬರೆದಿದ್ದಾನೆ ನೋಡಿ.
ಒಟ್ಟು ಮೆರೆದುದು ಮೇಘ ಘಟೆ, ಬಿಸಿಲೊಡ್ಡು ಮುರಿದುದು ಚಂದ್ರ ಸೂರ್ಯರ ನಡ್ಡವಿಸಿ ಹಿಡಿಯಾಳ ಹಿಡಿದವು ಮುಗಿಲ ಚೂಣಿಗಳು. ಒಟ್ಟು ಮೆರೆದುದು ಮೇಘ ಘಟೆ, ಬಿಸಿಲೊಡ್ಡು ಮುರಿದುದು ಚಂದ್ರ ಸೂರ್ಯರ ನಡ್ಡವಿಸಿ ಗಿಡಿಯಾಳ ಹಿಡಿದವು ಮುಗಿಲ ಚೂಣಿಗಳು. ಕಡ್ಡಿ ತಡೆವುದೇ ಕಡಲನ್ ಹುಡುಗನ ದೊಡ್ಡ ಕಾಣೆನು, ಮುಗಿಲ ಬೆನಕಗೆ ಲಡ್ಡುಗೆಗಳಾದವು. ಮುಗಿಲ ಬೆನಕಗೆ ಲಡ್ಡುಗೆಗಳಾದವು ಸಮಸ್ತ ಗ್ರಹ ಸುತಾರೆಗಳು. ಸಮಸ್ತ ಗ್ರಹ ಸುತಾರೆಗಳು ಮುಗಿಲ ಬೆನಕಗೆ ಲಡ್ಡುಗೆಗಳಾದವು, ಲಡ್ಡುಗೆಗಳಾದವು. ಈ ಶುದ್ಧ ಧನ್ಯಾಸಿ ರಾಗ ಎಷ್ಟು ಸೊಗಸಾದಂಥದ್ದು. ಈ ರಾಗದ ಸೊಗಸೇ ಸೊಗಸು, ಅದರ ನಯ ಆರ್ದ್ರತೆ ಎಲ್ಲ ಅಷ್ಟು ಚೆನ್ನಾಗಿರುವಂಥದ್ದು. ಒಡ್ಡು ಮುರಿದುದು, ಆ ಮೇಘ ಘಟೆಯ ಒಡ್ಡು ಮೆರೆದುದು. ಒಡ್ಡು ಅಂದರೆ ಸಮೂಹ. ಮಳೆಗಾಲದಲ್ಲಿ ಮೊದಲು ಕಾಣುವಂಥದ್ದು ಮುಗಿಲು. ಅದನ್ನು ಸಂಸ್ಕೃತದಲ್ಲಿ ಅದಕ್ಕೆ ನಭಸ್ಯ ಅಂತಲೇ ಕರೀತಾರೆ. ಆಕಾಶದ ತಿಂಗಳು ಅಂತ, ಆಕಾಶದ ಋತು ಅಂತ. ಆಕಾಶದಲ್ಲಿ ಮೋಡ ಹಾಗೆ ದಾಪಿಟ್ಟು ಬರ್ತಾ ಇದೆ. ಕಾಳಿದಾಸಾದಿಗಳು ಅದ್ಭುತವಾಗಿ ವರ್ಣಿಸ್ತಾರೆ. ಆ ಮಳೆಗಾಲ ಒಬ್ಬ ರಾಜನಂತೆ ಬರ್ತಂತೆ. ಶಶೀಕರಂಭೋದರ ಮತ್ತ ಕುಂಜರ ದ್ವಿರೇಫಮ ಶಶೀಕರಂಭೋದರ ಮತ್ತ ಕುಂಜರ ಮತ್ತು ಆ ಮೊಳಗುಗಳು ಗುಡುಗುಗಳು ಯಾವ ಥರದ್ದಾಗಿರುತ್ತೆ ಅಂತಂದರೆ ಅಶನಿ ಶಬ್ದ ಮತ್ತು ತಡಿತ್ಪತಾಕ ಅಶನಿ ಶಬ್ದ ಮರ್ದಲ ಘನಾಗಮ ಕಾಮಿ ಜನಪ್ರಿಯ ಪ್ರಿಯೇ ಸಮಾಗತೋ ರಾಜವದುದ್ಧತದ್ಯುತಿ ಅಂತ. ಒಬ್ಬ ರಾಜ ಬರುವಂತೆ ಪತಾಕಿಗಳು ಮಿಂಚು, ಅವನು ಬರುವಾಗ ವಾದ್ಯಗಳ ಘೋಷ, ಗುಡುಗು ಮತ್ತು ಸಿಡಿಲು, ಆಮೇಲೆ ಮೋಡಗಳ ಗುಂಪೆ, ಆನೆಗಳ ಸಮೂಹ, ಹಾಗೆ ಅಬ್ಬರ ಮಾಡಿಕೊಂಡು ಮೆರೆದಾಡಿಕೊಂಡು ಬರ್ತಾನೆ ಅಂತ. ಆ ಆನೆಯನ್ನೇ ಇಲ್ಲಿ ಆನೆ ಮೊಗದವನಾಗಿ ಕವಿ ವರ್ಣಿಸ್ತಾನೆ. ಅವರ ಶುದ್ಧಧನ್ಯಾಸಿ ರಾಗದ ವಿನಿಕೆ ಆದರೂ ಅಷ್ಟೇ. ಆ ಒಂದು ಗಜಗಾಂಭೀರ್ಯದ ಭಾರವಾದ ಹೆಜ್ಜೆಗಳಲ್ಲಿ ಬರುವಂಥದ್ದು ಇದೆಯಲ್ಲ, ಅದು ಚಿತ್ರಣವನ್ನು ಮಾಡಿಕೊಡುವಂಥದ್ದು. ಆಡಿಟ್ರಿ ಇಮ್ಯಾಜಿನೇಷನ್ ಅಂತ T.S. ಎಲಿಯಟ್ ಇದನ್ನೇ ಪ್ರಸ್ತಾವಿಸ್ತಾನೆ. ಮೇಘ ಘಟೆ ಎನ್ನುವಲ್ಲಿಯೇ ಘಟ ಅನ್ನುವುದನ್ನು ಹೆಚ್ಚಾಗಿ ಆನೆಗಳಿಗೆ ಬಳಸುವಂಥದ್ದು. ಕರಿಘಟೆ ಕುಮಾರವ್ಯಾಸ ತುಂಬ ಬಳಸ್ತಾನೆ. ಆ ಮೇಘ ಘಟೆ ಹಾಗೆ ಒಡ್ಡು ರಾಶಿಯಾಗಿ ಬರುತ್ತೆ. ಬಿಸಿಲೊಡ್ಡು, ಬಿಸಿಲಿನ ಪ್ರೊಜೆಕ್ಷನ್ ಅದು ಮುರಿದುದು. ಬೇರೆಯವರ ಪ್ರಾಸಕ್ಕೆ ತತ್ತರಿಸಿದರೆ ಕವಿ ಅಲ್ಲಿ ಎತ್ತರಿಸ್ತಾನೆ ತನ್ನ ಭಾವವನ್ನು. ಒಡ್ಡು ಲಡ್ಡು ಯಾವ್ಯಾವ ರೀತಿಯಲ್ಲಿ ಬಿಸಿಲೊಡ್ಡು ಅಡ್ಡವಿಸಿ ಹಿಡಿಯಾಳ ಹಿಡಿದವು ಮುಗಿಲ ಚೂಣಿಗಳು. ಸೂರ್ಯಚಂದ್ರನ್ನ ಹಿಡಿಯಾಳ ಅಂತಂದರೆ ರ್ಯಾನ್ಸಮ್ಗೆ ತೆಗೆದುಕೊಂಡು ಬಿಟ್ಟವು ಅಂತ, ಸೆರೆ ಹಿಡಿದು ದಸ್ತಗಿರಿ ಮಾಡಿಬಿಟ್ಟವು ಅಂತ ಹೇಳ್ಬಿಟ್ಟಿದ್ವಿ. ಕಡ್ಡಿ ತಡವುದೆ ಕಡಲನು ಉಡುಗಣದ ಒಡ್ಡ ಕಾಣೆನು. ಆ ಒಡ್ಡನ್ನು ಅದು ಎಷ್ಟೆಷ್ಟು ಬಗೆಯಲ್ಲಿ ಅವನು ಮಾಡ್ತಾನೆ. ಆಕಾಶದ ಪರಿಧಿ, ಚಂದ್ರ ನಕ್ಷತ್ರ ತಾರೆ ಇವೆಲ್ಲ ಕೂಡ ಅವುಗಳೂ ಕೂಡ ಕಾಣಿಸ್ತಾ ಇಲ್ಲ. ಆಕಾಶಕ್ಕೆ ಪರಿಧಿಯೇ ಇಲ್ಲದಂತೆ ಮೋಡವೇ ಎಲ್ಲವನ್ನ ನುಂಗಿ ನುಣಿತಾ ಇದೆ ಎನ್ನುವಾಗ ಮುಗಿಲ ಬೆನಕ, ಮೋಡದ ಆನೆ. ಅಪ್ಪಟ ಕನ್ನಡ ಶಬ್ದದಲ್ಲಿ ವಿನಾಯಕ ಬೆನಕ ಅಂತ ತದ್ಭವ ಆದದ್ದು. ಮುಗಿಲ ಬೆನಕಗೆ ಲಡ್ಡುಗೆಗಳಾದವು. ಈ ರೀತಿಯಾದ ಹೋಲಿಕೆಯನ್ನು ಯಾರೂ ಕೊಡಲಿಲ್ಲ. ಅಂದರೆ ಇದು ಯಾವ ರೀತಿಯಾದ ಒಂದು ಭೋಜನದ ಹೋಲಿಕೆಯನ್ನು ಆಕಾಶಕ್ಕೆ ಕೊಡ್ತಾ ಇದ್ದಾನೆ. ಮುಗಿಲ ಬೆನಕಗೆ ನಕ್ಷತ್ರ ಸೂರ್ಯ ಚಂದ್ರ ಎಲ್ಲನೂ ಅದು ಉಂಡಿಯಾಗಿರ್ತಕ್ಕಂಥ ಆಕಾಶ ಕಾಯಗಳು, ಕಾಂತಿ ಗೋಳಗಳು, ಅವು ಗುಳುಮ್ಮಂತ ನುಂಗುವುದಕ್ಕೆ ಇರತಕ್ಕಂಥದ್ದು ಅನ್ನುವಂತೆ ಮಾಡ್ತಾನೆ. ಮಹಾವೈಯಾಕರಣನಾದಂತಹ ಪಾಣಿನಿಯೇ ಕೂಡ ಎಷ್ಟು ಚೆನ್ನಾಗಿ ಮಳೆಗಾಲದ ಮೋಡಗಳನ್ನು ಹೀಗೆ ವರ್ಣಿಸ್ತಾನೆ ಅಂತಂದರೆ, ಕ್ಷಪಾ ಕ್ಷಾಮೀಕೃತ್ಯ ಪ್ರಸಭಂ ಅಪಹೃತ್ಯಾಂಬು ಸರಿತಾಂ ಪ್ರತರ್ಪ್ಯ ಉರ್ವೀಂ ತರುಗಹನ ಮುಚ್ಚೋಷ್ಯ ಸಕಲಾಂ ಕ್ವಸಂ ಪ್ರತ್ಯುಷ್ಣಾಂಶುರ್ಗತ ಇತಿ ತದಾಲೋಕನ ಧಿಯ ತಡಿದ್ದೀಪಾಲೋಕ ದಿಶಿ ದಿಶಿ ಚರಂತೀವ ಜಲದಾಹ ಅಂತ. ರಾತ್ರಿಯನ್ನೆಲ್ಲ ಸೊರಗಿಸಿಬಿಟ್ಟು, ಬಿಸಿಲನ್ನೆಲ್ಲ ಹೆಚ್ಚು ಮಾಡಿಬಿಟ್ಟು, ಗಿಡಗಳನ್ನು ಮರಗಳನ್ನು ಒಣಗಿಸಿ, ನದಿಯ ನೀರನ್ನೆಲ್ಲ ಕುಡಿದು ತೇಗಿಬಿಟ್ಟು, ಮತ್ತು ಎಲ್ಲಕ್ಕಿಂತ ಮಿಗಿಲಾಗಿ ಜೀವರಾಶಿಗಳನ್ನು ಬಸವಳಿಸುವಂತೆ ಮಾಡಿ
ಈ ಎಲ್ಲ ದುಷ್ಕೃತ್ಯಗಳನ್ನು ಮಾಡಿದಂಥ ಸೂರ್ಯ ಎಲ್ಲಿ ಮರೆಯಾಗಿದ್ದಾನೆ ಅವನು ಹಿಡಿಯಬೇಕು ಅಂತ ಮಿಂಚೆನ್ನುವ ದೀವಟಿಕೆಗಳನ್ನು ಹಚ್ಚಿಕೊಂಡು ಕಾಲನ ಬಂಟರು ದಂಡಿಸೋಕ್ಕೆ ಕಪ್ಪು ಬಟ್ಟೆಯನ್ನು ಧರಿಸಿ ದಿಕ್ಕು ದಿಕ್ಕಿಗೂ ಹೊರಟಂತೆ ಆ ಮಳೆಗಾಲದ ಮೋಡಗಳು ಎಲ್ಲ ಕಡೆಗೂ ಬಂತು ಅಂತ ಭಾರವಿ ವ್ಯಾಕರಣ ವಿದ್ವಾಂಸನ ಕಲ್ಪನಾ ಚಾತುರ್ಯ ನೋಡಿ ವರ್ಣಿಸ್ತಾನೆ. ಆ ಮೋಡದ ವೈಭವ ಅಂಥದ್ದು. ನಿಜವಾದ ಋತು ಅಂದರೆ ಮಳೆಗಾಲವೇ. ಮೇಲಿಂದ ಸುರಿಯುತ್ತೆ, ನಮ್ಮನ್ನು ಅಭಿಷೇಕ ಮಾಡುತ್ತೆ. ಅದಕ್ಕಿಂತ ಇನ್ನೇ ಭಗವಂತನ ಕರುಣೆಯೇ ಮಳೆ ಅಲ್ಲವೇ. ಅಂಥದ್ದು ಆ ಮಳೆಗಾಲದಲ್ಲಿ ಸನ್ಯಾಸಿಗಳು ಓಡಾಡಬಾರದು. ಆಗ ಅವರು ಒಂದು ಕಡೆ ಇದ್ದು ಅಧ್ಯಾಪನ ಮಾಡಬೇಕು, ಧ್ಯಾನಾದಿಗಳನ್ನು ಮಾಡಬೇಕು ಅಂತ ನಿಯಮ. ಇದನ್ನು ಬೌದ್ಧ ಮೊದಲಾದವರು ಕೂಡ ಸಾಂಗೋಪಾಂಗವಾಗಿ ವೈದಿಕ ವಿಧಾನದಿಂದ ಅದನ್ನು ಅನುಲಕ್ಷಿಸ್ತಾ ಬಂದಿದ್ದಾರೆ, ಪರಿಗಣಿಸಿದ್ದಾರೆ. ಇವತ್ತಿಗೂ ಜೈನ ಸನ್ಯಾಸಿಗಳು ಮಾಡುವಂತೆ ನಮ್ಮ ಹಿಂದೂ ಸನ್ಯಾಸಿಗಳು ಮಾಡುವುದಿಲ್ಲ. ಸನಾತನ ಧರ್ಮದವರು ಅವರು ನೀರಿನ ಮೇಲೆ ನಡೆಯಬಾರದು, ಜೀವಜಲ ಅಂತ ಹೇಳಿಬಿಟ್ಟಿದ್ರೂ ಏಕತ್ರ ಇದ್ದು ಧ್ಯಾನಾದಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಅಂಥ ಒಂದು ಮಳೆಗಾಲದಲ್ಲಿ ಅರ್ಜುನ ಚಾತುರ್ಮಾಸ್ಯದ ನೆನವದಿಂದ ಸನ್ಯಾಸಿ ವೇಷದಲ್ಲಿ ದ್ವಾರಾವತಿಗೆ ಬರ್ತಾನೆ. ಅವನು ಬಂದು ಎಲ್ಲಿ ಸರಿಯಾಗುತ್ತಾನೆ ನೋಡಿ. ಅರಸ ಕೇಳ್ ಸನ್ಯಾಸಿ ವೇಷದ ಪರಿಕರವನಳವಡಿಸಿ, ಅರಸ ಕೇಳ್ ಸನ್ಯಾಸಿ ವೇಷದ ಪರಿಕರವನಳವಡಿಸಿ, ಶೌರ್ಯಪುರದ ಹೊರಭಾಗಯಲ್ಲಿ ಹೆಚ್ಚಿದ ಬನದ ಮಧ್ಯದಲ್ಲಿ, ಇರುಳು ಕತ್ತಲೆಯೊಳವುಕುವ ಸರಿವಳೆಗೆ ಸೆಳೆಸೇಡುಗೊಳುತ್ತ ಉಬ್ಬರಿಸಿ ಕೃಷ್ಣನ ನೆನೆಯುತ್ತಿದ್ದನು ಮರನಗೊಳ್ಳಿನಲಿ, ಮರನಗೊಳ್ಳಿನಲಿ. ಅದ್ಭುತವಾದಂಥ ರಾಗ ಅಠಾಣ. ಅದು ತುಂಬ ಇಕ್ಕಟ್ಟಾದ ರಾಗ, ವಿಸ್ತಾರ ಮಾಡೋಕ್ಕಾಗುವಂಥದ್ದಲ್ಲ. ಆದರೆ ಆ ಇಕ್ಕಟ್ಟೇ ಅದೆಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ಅರ್ಜುನ ಅಂತ ಇಕ್ಕಟ್ಟಿನ ಮರದ ಹೊಳ್ಳಿನಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ. ಅಲ್ಲಿ ಬರುವ ವಿಶೇಷ ಸಂಚಾರಗಳು ಕೃಷ್ಣನ ಧ್ಯಾನ. ವೇಣುವರು ವೇಣುವಾದನದಲ್ಲಿ ಅಪರೂಪವಾದಂಥ ಅಠಾಣದ ತುಂಬ ಸ್ವಲ್ಪ ಆಯ ತಪ್ಪಿದ್ರೆ ಶ್ರುತಿಯೇ ತಪ್ಪುವಂಥ ಸೂಕ್ಷ್ಮತೆ ಇರುವಂಥ ಸಂಚಾರಗಳನ್ನು ನುಡಿಸಿದ್ರು, ಅಠಾಣದ ಜೀವವನ್ನು ತೋರಿಸಿದ್ರು. ಅರ್ಜುನ ಸನ್ಯಾಸಿ ವೇಷವೇನೋ ಹಾಕ್ಕೊಂಡ. ಈಗ ಮಳೆಯಿಂದ ರಕ್ಷಣೆಗೋಸ್ಕರ ಏನು ಮಾಡಿದ್ದಾನೆ, ಶೌರ್ಯಪುರದ ಹೊರಬಾಹಿಯಲ್ಲಿ ಹೆಚ್ಚಿದ ಬನದ ಮಧ್ಯದಲ್ಲಿ ಇರುಳು ಕಗ್ಗತ್ತಲೆಯಳು ಔಕುವ ಸರಿಮಳೆಗೆ ಮಳೆ ಅಮುಕ್ತಾ ಇದೆಯಂತೆ ನೆಲಕ್ಕೆ. ಅವನನ್ನು ಇಟ್ ಈಸ್ ಪಿನ್ನಿಂಗ್ ಹಿಮ್ ಡೌನ್ ಅಂತಾರಲ್ಲ, ನೈಲಿಂಗ್ ಹಿಮ್ ಡೌನ್ ಅಂತಾರಲ್ಲ, ತಟ್ಟು ಬಿಡ್ತಾ ಇದೆ, ಮೊಳೆ ಹೊಡೆದಂಗೆ ಬಂದು ಬೀಳ್ತಾ ಇದೆ. ಅದಕ್ಕೆ ಆ ಔಕುವ ಮಳೆ ಅಂತ ಅವನು ಎಷ್ಟು ಚೆನ್ನಾಗಿ ಬಳಸ್ತಾನೆ. ಭಾಷೆಯ ವ್ಯಂಜಕ ಶಕ್ತಿಯನ್ನು, ಲಾಕ್ಷಣಿಕ ಶಕ್ತಿಯನ್ನು ಈ ಕವಿಯಂತೆ ಬಸಿದುಕೊಂಡವರು ಇನ್ನು ಹಿಂದೆ ಯಾರೂ ಇಲ್ಲ, ಮುಂದೆಯಂತೂ ಕಾಣುವಂತೆ ನನಗೆ ತೋರುವುದೇ ಇಲ್ಲ. ಅವನು ಸೆಳೆಸೇಡುಗೊಳ್ತಾ ಸೆಡೆದುಕೊಂಡು ಬಿಡ್ತಾ ಇದ್ದಾನೆ. ಕೃಷ್ಣನ ನೆನವುತ್ತಿದ್ದನು. ಅದು ವಿಶೇಷ ಸಂಚಾರಗಳಲ್ಲಿ ನೆನೀತಾ ಇದ್ದಾನೆ. ಭಕ್ತ ನೆನೆದರೆ ಭಗವಂತ ಸುಮ್ಮನೆ ಇರೋದಕ್ಕೆ ಸಾಧ್ಯವೇ? ಇವನು ನೆನೆದರೆ ಅವನಿಗೆ ಬಿಕ್ಕಳಿಕೆ. ಅವನ ಜೊತೆಗೆ ಇದ್ದ ಸತ್ಯಭಾಮೆಗೆ ಅಲ್ಲಿ ಬಂತು ಕೋಪದ ಮುಕ್ಕುಳಿಕೆ. ಈಗ ನೋಡಿ ಸತ್ಯಭಾಮೆ ಏನು ಮಾಡ್ತಾಳೆ ಅಂತ. ದೇವನತ್ತ ಸತ್ಯಭಾಮಾದೇವಿಯರ ಮೇಳದಲ್ಲಿ, ದೇವನತ್ತ ಸತ್ಯಭಾಮಾದೇವಿಯರ ಮೇಳದಲ್ಲಿ ಇರುತ್ತಿರ್ದು
ಈ ವಿಲಾಸವ ನೆನೆದು ನಕ್ಕನು. ದೇವನತ್ತ ಸತ್ಯಭಾಮಾದೇವಿಯರ ಮೇಳದಲ್ಲಿ ಇರುತ್ತಿರ್ದು ಈ ವಿಲಾಸವ ನೆನೆದು ನಕ್ಕನು. ಶಕ್ರನಂದನನ ಈ ವಿಲಾಸವ ನೆನೆದು ನಕ್ಕನು. ಶಕ್ರನಂದನನ ದೇವ ಅವಳೋ ನೆನಗಿನಲಿ ಸುಳಿದಳು ಭಾವದಲ್ಲಿ. ಅವಳೋ ನೆನಗಿನಲಿ ಸುಳಿದಳು ಭಾವದಲ್ಲಿ ಸುಮ್ಮಾನವೇ. ಅವಳೋ ಭಾವದಲ್ಲಿ ಸುಳಿದಳು ಸುಮ್ಮಾನವೇ. ಏನೇ ದೇವಿ ಬೇರೊಂದಿಲ್ಲ, ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆ ಕೇಳಂದ. ದೇವಿ ಬೇರೊಂದಿಲ್ಲ ಮನ ನಿನ್ನಾಣೆ ಕೇಳೆಂದ. ಕೃಷ್ಣ ಸತ್ಯಭಾಮೆಯರು ಇವರ ಹಾಡನ್ನು ಹಾಕ್ಕೊಂಡು ರಿಹರ್ಸಲ್ ಮಾಡಿ ಅಭಿನಯಿಸಬೇಕು. ಇಷ್ಟು ನಾಟಕೀಕರಣ ನಾನು ಎಷ್ಟೋ ಗಮಕಿಗಳನ್ನು ಕೇಳಿದ್ದೀನಿ. ನಮ್ಮ ಕಿದಿಲಾಯರಷ್ಟು ಕಂಠಶ್ರೀ, ಭಾವಶ್ರೀ, ಕವಿಭಾವಶ್ರೀ ಇರುವಂಥವರು ಇಲ್ಲ. ಇದರಲ್ಲಿ ನನ್ನ ಅಜ್ಞಾನವನ್ನು ಅವರು ಮನಸ್ಸಬೇಕಷ್ಟೇ. ಎಂಥದ್ದದು. ವೇಣುವರು ಆ ಬಾನ್ಸುರಿಯಲ್ಲಿ ಆ ಹಿಂದೋಳವನ್ನು ತೆಗೆದುಕೊಂಡಾಗ ನನ್ನ ಈ ಟೇಬಲ್ ಕಂಪನವಾಗ್ತಾ ಇತ್ತು. ಮೈ ಫಿಂಗರ್ಸ್ ಕುಡ್ ಫೀಲ್ ದಟ್ ವೈಬ್ರೇಷನ್. ಅಷ್ಟು ನಿರ್ಭರವಾದದ್ದು. ಕೃಷ್ಣನಿಗೆ ಹಿಂದೋಳ ಬಂದರೆ ಚಂದ ಅಂತ ಅಂದುಕೋತಿದ್ದೆ. ನಾವು ಮಾತಾಡ್ಕೊಂಡಿದ್ದಲ್ಲ, ಅವರು ನುಡಿಸಿದ್ದು ಹಿಂದೋಳ. ಕೃಷ್ಣ ಸತ್ಯಭಾಮೆಯ ಜೊತೆ ಇರುವಾಗ ಉಯ್ಯಾಲೆ ಮೇಲೆ ತಾನೇ ಕೂತ್ಕೊಂಡಿರೋಕ್ಕೆ ಸಾಧ್ಯ. ಹಿಂದೋಳ ಅಂತಂತಾರೆ ಸಂಸ್ಕೃತದಲ್ಲಿ ಉಯ್ಯಾಲೆಗೆ. ಭಕ್ತ ಪರವಶನಾದ ಮನಸ್ಸು ಕೃಷ್ಣನದು. ಅವನು ಏಕಕಾಲದಲ್ಲಿ ಲೋಕ ಅಲೋಕಗಳಲ್ಲಿ ಹೊಯ್ದಾಡ್ತಾ ಇರ್ತಾನಲ್ವ. ಇಡೀ ಎಲ್ಲ ಅವತಾರಗಳಲ್ಲಿ, ಮಹಾವಿಷ್ಣುವಿನ ಅವತಾರಗಳಲ್ಲಿ ಕೃಷ್ಣಾವತಾರ ಒಂದು ಮಾತ್ರ ಏಕಕಾಲದಲ್ಲಿ ಮರ್ತ್ಯ ಅಮರ್ತ್ಯಗಳ, ಲೋಕ ಅಲೋಕಗಳ, ಮಾನುಷ ಅತಿಮಾನುಷಗಳ ವಿಭ್ರಮ ಮಾಡ್ತಾ ಇತ್ತು. ಅದಕ್ಕಾಗಿಯೇ ಆ ಹಿಂದೋಳ ಅವನಿಗೆ ಪ್ರಿಯ ಅಂತ ಶಾಸ್ತ್ರಗಳಲ್ಲಿ ಬರುತ್ತೆ. ನನಗಾದರೂ ಅದಕ್ಕೆ ಆ ಹಿಂದೋಳ ತುಂಬ ಪ್ರಿಯ. ಅವನಿಗಿಷ್ಟ ಅಂತ ನನಗಿಷ್ಟ ಅಲ್ಲ. ನನಗೂ ಇಷ್ಟವಾಯಿತು, ಆಮೇಲೆ ಅವನಿಗೂ ಇಷ್ಟ ಅಂತ ಗೊತ್ತಾಯಿತು. ಋಷಭ ಪಂಚಮ ವರ್ಜಿತವಾದಂಥ ರಾಗ ರಂಜಕವಲ್ಲ ಅಂತಾರೆ. ಎರಡೂ ಸ್ವರ ಇಲ್ಲದೆ ಇರತಕ್ಕಂಥ ಈ ರಾಗಕ್ಕಾದ ಎಂಥ ರಂಜನೆ, ನಿರಂಜನತ್ವ ಇರುವಂಥದ್ದು. ಇಲ್ಲಿ ನೋಡಿ, ಶಕ್ರನಂದನ ಅನ್ನುವ ಶಬ್ದ ಕವಿ ಬಳಸ್ತಾನೆ. ಶಕ್ರನಂದನನ ಈ ವಿಲಾಸವ ನೆನೆದು ನಕ್ಕನು. ಇಂದ್ರನ ಮಗ ಪೊಟರೆ ಒಳಗೋಗಿ ಕೂತಿದ್ದಾನಲ್ಲ ಅಂತ. ಹೌದು, ಇಂದ್ರನಿಗೆ ಕೌಶಿಕ ಅಂತ ಬೇರೆ ಒಂದು ಹೆಸರಿದೆ. ಗೂಬೆಗೂ ಕೌಶಿಕ ಅಂತಾರೆ. ಅದು ಪೊಟರೆ ಒಳಗಲ್ಲದೆ ಇನ್ನು ಎಲ್ಲಿ ಕೂತ್ಕೊಳ್ಳೋದಕ್ಕೆ ಸಾಧ್ಯ. ಒಂದು ಕಥೆ ಉಂಟು. ಒಮ್ಮೆ ಶನಿಶ್ಚರ ಇಂದ್ರನ ಬಳಿಗೆ ಬಂದು ನಾಳೆ ನಿನ್ನನ್ನು ಹಿಡಿತೀನಿ ಅಂತಂದನಂತೆ. ಇಂದ್ರ ಆಗ ಒಂದು ಗೂಬೆಯ ವೇಷ ತಾಳಿ ಕಾಡಿನ ನಿರ್ಜನವಾದ ಏಕಾಂತವಾದ ಕಗ್ಗತ್ತಲಿನ ಪೊಟರೆ ಒಳಗಡೆ ಕೂತ್ಕೊಂಡ್ಬಿಟ್ನಂತೆ ಮರದಲ್ಲಿ. ಅದಾದ ಮರುದಿವಸ ಶನಿಶ್ಚರನ ಮುಂದೆ ಹೋಗಿ, ನೀನು ನನ್ನನ್ನು ಹಿಡಿಯಲೇ ಇಲ್ಲ, ನಾನು ತಪ್ಪಿಸ್ಕೊಂಡಿದ್ದಲ್ಲ ಅಂದರೆ, ನೆನ್ನೆ ನೀನು ಗೂಬೆ ಹಾಕಿ ಕೂತಿದ್ದೀನಿ, ಯಾವುದರ ಪ್ರಭಾವ ಅಂತಂದನಂತೆ. ದೇವರಾಜ ದಿವಾಂಧನಾಗಿ ಕೂತ್ಕೊಂಡ ಅಂದರೆ ಅದಕ್ಕಿಂತ ಇನ್ನೇನು ಬೇಕು, ಅದೇ ಶನಿ ಪ್ರಭಾವ ಅಂತ. ಹಾಗೆ ಅರ್ಜುನ ಅಲ್ಲಿ ಕೂತನಲ್ಲ ಅಂತ ಕೃಷ್ಣನಿಗೆ ನಗು. ಅವನು ನಕ್ಕದ್ದನ್ನು ನೋಡಿ ಸತ್ಯಭಾಮೆ ಸು ಅಂದರೆ ಸುಕ್ಕಿನುಂಡೆ ಎನ್ನುವಂಥ ಜಾತಿಯವಳು ಕೇಳ್ತಾಳೆ. ಅವಳು ನನಗಿನಲ್ಲಿ ಸುಳಿದಳು ಭಾವದಲ್ಲಿ ಸುಮ್ಮಾನವು. ಏನ್ ಅವರು ಕೇಳಿದ್ರಲ್ಲ, ಏನನ್ನುವಲ್ಲಿ ಎಷ್ಟು ತೀವ್ರತೆ ಬಂತು ಹೇಳಿ ಅಂದರೆ, ಕೃಷ್ಣ ದಕ್ಷಿಣ ನಾಯಕ ಅಲ್ವಾ. ದಕ್ಷಿಣ ಶೃಂಗಾರ ನಾಯಕನಿಗೆ ಯಾರನ್ನೂ ಡಿಸಪಾಯಿಂಟ್ ಮಾಡಬಾರ್ದು, ಯಾರ ಮನಸ್ಸಿಗೂ ಬೇಸರ ಖೇದ ತರಬಾರ್ದು ಅಂತ ಎಲ್ಲರನ್ನೂ ಓಲೈಸಿ ಅಂದರಿಕೆ ಮಂಚಿ ಅನಂತಯ್ಯ ಅನ್ನುವಂತೆ ಇರಬೇಕು. ಹಾಗಾಗಿ ಅವನು ದೇವಿ ಬೇರೊಂದಿಲ್ಲ, ಸುಮ್ಮಾನವು ನಿಮ್ಮದೇ ಅಂತೆಲ್ಲ ಹೇಳಿಬಿಟ್ಟಿದ್ದನುವೇ ಮನ ನಿನ್ನಾಣೆ ನನ್ನಾಣೆ ಅಂತ ಆಣೆಗಳಿಗೆ ಇಡೋಕ್ಕೇನು ಕೃಷ್ಣನಿಗೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ ಅವನು. ಹಾಗಾಗಿ ಅವನಿಗೆ ಯಾವುದೂ ಇಲ್ಲವಲ್ಲ, ಅವನಿಗೆ ಅವನೇ ಹುಟ್ಟುಕೊಂಡವನು. ಹಾಗಾಗಿ ಎಲ್ಲ ಆಣೆಗಳನ್ನು ಇಡ್ತಾನೆ.
ಸತ್ಯಭಾಮೆ ಸಮಾಧಾನವನ್ನು ಮಾಡಿಕೊಳ್ತಾಳೆ. ಯಾಕೆ ವಾಸ್ತವವನ್ನು ಹೇಳ್ತಾನೆ. ಎಷ್ಟೋ ಕಡೆ ಕೃಷ್ಣ ಹೇಳೋದಿಲ್ಲ, ಇಲ್ಲಿ ಹೇಳ್ತಾನೆ, ಹೇಳಿದ್ರೆ ತೊಂದರೆ ಇಲ್ಲ ಅಂತ. ಆ ಮುಂದಿನ ಪದ್ಯವೂ ಅಷ್ಟೇ ರಮಣೀಯವಾದದ್ದು. ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆ. ಪರಮಹಂಸನ ಸುಳಿವು ಸಾಕ್ಷಾತ್ ಸರಸಿಜಾಕ್ಷನ ಲೀಲೆಗಡ ನಮ್ಮ ರಸನ ಅಭ್ಯುದಯ ಪ್ರಪಂಚವಿದೆಂದು ನಗರದಲ್ಲಿ. ನಮ್ಮ ರಸನಭ್ಯುದಯ ಪ್ರಪಂಚವಿದೆಂದು ನಗರದಲ್ಲಿ ಹರಗಿದನು ಹರಿವಾರ್ತೆಯನು. ತಾನರಿಯದಂತಿರೆ ಬಳಿಕ ನೀಲಾಂಬರನು ಬಗಳೋತ್ಸವದೊಳೈದಿದನಾತನಿದ್ದೆಡೆಗೆ. ನೀಲಾಂಬರನು ಬಹಳೋತ್ಸವದೊಳೈದಿದನಾತನಿದ್ದೆಡೆಗೆ. ಐದಿದನ್ ಆತನಿದ್ದೆಡೆಗೆ. ಆಭೀರ ಕುಲಾಗ್ರಣಿ ಅಂತ ಕೃಷ್ಣನ್ನ ಕರಿತೀವಿ. ಆಭೀರ ಕುಲದವರ ಒಂದು ಜಾನಪದೀಯವಾದ ವೇಣು ವಿನೋದದ ಕಾಲದಲ್ಲಿ ಹುಟ್ಟಿದರಾಗ ಆಭೇರಿ ಅಂತ ಆಭೀರಿ ಅಂತ ಆಯಿತು. ಅದು ಇವತ್ತಿನ ಅಭೇರಿ. ಇಲ್ಲಿ ಅರ್ಜುನ ಬಂದ ವಾರ್ತೆಯನ್ನು ಸತ್ಯಭಾಮೆಗೆ ಕೃಷ್ಣ ಹೇಳ್ತಾನೆ, ನರನ ನೀ ಕೇಳ್ದರಿಯಲ್ಲ ಸೋದರ ಮೈದು ನನಗೆ. ಅಯ್ಯೋ ಅರ್ಜುನ ಗೊತ್ತಿಲ್ವೇ, ಅದೇ ನಮ್ಮ ಭಾವ ಮೈದ ಅಂತ ಹೇಳಿಬಿಟ್ಟು. ಇಷ್ಟು ಲೋಕರೂಢಿಯಾಗಿ ಮನೆಯ ಮಾತಿನಂತೆ ಪದ್ಯ ಬರೆಯೋದಿದೆಯಲ್ಲ, ಅದು ಕೇಳೋದಕ್ಕೆ ಚೆನ್ನ, ಬರೆಯೋದಕ್ಕೆ ಪ್ರಾಣ ಸಂಕಟ, ಕಷ್ಟ ಇದೆ. ಆಡು ಮಾತಿನಂತೆ ಪದ್ಯ ಬರೆಯೋದು, ಆದರೆ ಛಂದಸ್ಸು ವ್ಯಾಕರಣ ಎಲ್ಲ ತಪ್ಪದೇ ಇರೋದು, ಎರಡೂ ಅಸಿಧಾರ ವ್ರತ. ಈಗ ಕನ್ನಡದವರು ಆಡು ಮಾತಲ್ಲಿ ಕುರಿ ಮಾತಲ್ಲಿ ಎಲ್ಲ ಪದ್ಯ ಬರಿತಾ ಇದ್ದಾರೆ, ನವೀನ ಕವಿಗಳು, ಕಿರಿಕವಿಗಳು, ಕಿರಿಕಿರಿ ಕವಿಗಳು ಎಲ್ಲರೂ ಸೇರಿ. ಆದರೆ ಅದರೊಳಗೆ ಇವೆಲ್ಲ ಬಂದು ಹಂಗಾಮ ಸೇರೋದಿಲ್ಲ. ಇವನು ಹೇಳ್ತಾನೆ, ಕುಂತಿಯವರ ಕುಮಾರಕನು. ಅಯ್ಯೋ ನಮ್ಮ ಕುಂತಿ ಮಗ ಗೊತ್ತಿಲ್ವೇ, ಈ ದ್ವಾರಾವತಿಯ ಹೊರಗೆ ಮರದ ಹೊಳ್ಳೊಳು ಹೊಕ್ಕು ಸಿಕ್ಕಿದನು, ನರಿಯವೋಲ ಇದ್ದಾನೆ, ಹೊಕ್ಕು ಸಿಕ್ಕಿದನು ಅರಿಯವೋಲ ಇದ್ದಾನೆ. ಇಲ್ಲಿ ನರಿ ಮತ್ತು ಆನೆ ಯಾಕೆ ಬಂತು? ಆನ್ ಅರಿಯವೋಲ್, ಅರಿಯದ ಓಲ್, ನಾನು ಯಾರಿಗೂ ತಿಳಿದಂತೆ ಅವನನ್ನು ಹೋಗಿ ವಿಚಾರಿಸಿಕೊಂಡು ಬರ್ತೀನಿ, ಉಪಚರಿಸಿ ಬಹೇನು ಅಂತ ಹೇಳ್ಬಿಟ್ಟು ಮಂಚ ಎಳೆದು ಬರ್ತಾನೆ. ಹಾಗೆ ಬಂದವನು ಊರಿಗೆಲ್ಲ ಹರಿವಾರ್ತೆಯನು ಹರಹಿದನು. ಹರಿ ಕೃಷ್ಣ ವಾರ್ತೆಯನ್ನು ಹರಹಿದ. ಹರಿ ಅಂದರೆ ಗಾಳಿ ಅಂತ ಕೂಡ ಅರ್ಥ ಉಂಟು. ನೆನ್ನೆಯೇ ನೋಡಿದ್ವಿ ನಾವು. ಹರಿವಾರ್ತೆ ಅಂದರೆ ಗಾಳಿ ಸುದ್ದಿ ಹಬ್ಬಿಸಿಬಿಟ್ಟ ಅಂತ. ಯಾರು ಬಿಟ್ಟಿದ್ದು ಸುದ್ದಿ ಗೊತ್ತಿಲ್ಲ, ಆದರೆ ಎಲ್ಲರಿಗೂ ಇದು ಬಹಳ ಟಾಕ್ ಆಫ್ ದಿ ಟೌನ್ ಆಗುವಂಥದ್ದು. ಪರಮಹಂಸನ ಸುಳಿವು. ಇದು ಪರಮಹಂಸ ಪರಿವ್ರಾಜಕಾಚಾರ್ಯವರಿಯ ಪದವಾಕ್ಯ ಪ್ರಮಾಣ ಪಾರಾವಾರ ಪರೀಣ ಯಮದಮಾದ್ಯಷ್ಟಾದಶ ಯಮ ನಿಯಮಾದಿ ಅಷ್ಟಾಂಗ ಯೋಗ ಪ್ರವೀಣನಾದಂಥವನು, ಅಷ್ಟಾದಶ ವಿದ್ಯಾ ಪ್ರವೀಣನಾದವನು ಅಂತೆಲ್ಲ ಹೇಳಿಬಿಟ್ಟು ಕೋಲಾಹಲ ಮಾಡಿ ಸಾಕ್ಷಾತ್ ಸರಸಿಜಾಕ್ಷನ ಲೀಲೆ. ಇವನೇ ಸರಸಿಜಾಕ್ಷ. ಇದು ಪರಮಾತ್ಮನ ಕೃಪೆ ಇಲ್ಲದೆ ಇಂಥ ಯತಿವರ್ಯರು ಬರೋದಿಲ್ಲ. ಲೀಲೆಗಡ ಅಲ್ವೇ, ನಮ್ಮ ಮರಸನ ಅಭ್ಯುದಯ ಪ್ರಪಂಚ, ನಮ್ಮ ರಾಜನಾದಂತಹ ಉಗ್ರಸೇನನಿಗೆ ಅವನ ವಶವರ್ತಿಯಾಗಿ ರಾಜ್ಯಸೂತ್ರ ನೋಡ್ತಾ ಇರುವ ಬಲರಾಮನಿಗೆ ಉತ್ತರೋತ್ತರವಾದಂಥ ಅಭಿವೃದ್ಧಿ ಅಂತ ನಗರದಲ್ಲಿ ಹರಹಿದನು ಹರಿವಾರ್ತೆಯನು ತಾನು ಅರಿಯದಂತಿರೆ, ನನಗೇ ಗೊತ್ತಿಲ್ಲ ಅನ್ನುವಂತೆ ಇದ್ದುಬಿಟ್ಟ. ಆಗ ನೀಲಾಂಬರ, ಪಾಪ ಸದಾ ಬಲರಾಮ ಅಯ್ಯಪ್ಪ ದೀಕ್ಷೆಯನ್ನು ತೊಟ್ಟಿದ್ದ ಅಂತ ಅನಿಸುತ್ತೆ. ಹುಟ್ಟಿದ್ದು ನೋಡಿದ್ರೆ ನೀಲಾಂಬರ. ಇವನು ಪೀತಾಂಬರಧಾರಿ, ಅವನು ನೀಲಾಂಬರಧಾರಿ. ಆತ ಬಲರಾಮ ಬಂದು ಉತ್ಸವದಿಂದ ವೈಭವದಿಂದ ತಾಳ ಮೇಳ ಪೂರ್ಣ ಕುಂಭಾದಿಗಳನ್ನೆಲ್ಲ ತಗೊಂಡು ಬಂದ. ನೋಡಿ, ಬಲರಾಮನಿಗೆ ಸನ್ಯಾಸಿಗಳ ಬಗ್ಗೆ ಹೆಚ್ಚಿನ ಓಲು, ಕೃಷ್ಣನಿಗೆ ಏನು ಅಂಥದ್ದು ಇಲ್ಲ.
ಅದೆಂಥದ್ದು ಯೋಗೇಶ್ವರನಾದವನು ಇವನಿಗೆ ಇರಬೇಕಲ್ವ ಅಂದರೆ, ಯಾರ ಸನ್ಯಾಸಿಗಳು ಅವರಿಗೆ ಸನ್ಯಾಸಿಗಳ ಬಗ್ಗೆ ಏನಂತ ಮೋಜಿರೋಲ್ಲ, ಯಾರ ಸಂಸಾರಿಗಳು ಅವರಿಗೇ ಸನ್ಯಾಸಿಗಳ ಬಗ್ಗೆ ಮೋಜಿರುವಂಥದ್ದು. ನಮ್ಮ ಮಂತ್ರಿವರ್ಯರೆಲ್ಲ ಹೆಚ್ಚಾಗಿ ಮಠಮಾನ್ಯಗಳ ಮುಂದೆನೇ ಸುತ್ತಾಡ್ತಾ ಇರ್ತಾರೆ. ಆದರೆ ಪಾಪ ಶಾಂತರು ದಾಂತರು ಆದವರು ನಮಗೇಕೆ ಅವರ ಚಿಂತೆ ಅಂತ ಸುಮ್ಮನೆ ಇರ್ತಾರೆ. ಬಲರಾಮ ದ್ಯೂತ ಕೌಶಲ ಇರುವವನು, ನಿರಂತರ ಹಾಲಾಪಾನಿ ಮದ್ಯಪಾನಿ ಆದವನು, ಅವನಿಗಲ್ಲದೆ ಇನ್ಯಾರಿಗೆ ಸನ್ಯಾಸಿಗಳ ಸಾಹಚರ್ಯ ಇರಬೇಕು? ಈ ಪಾಪ ತೊಳ್ಕೊಳ್ಳೋದಕ್ಕೆ ಬೇಡವೆ? ತೊಳ್ಕೊಳ್ಳೋದಕ್ಕೆ ನದಿ ಇದೆ ಅಂದರೆ ಕೊಳೆ ಮಾಡಿಕೊಳ್ಳಲೇಬೇಕಲ್ವಾ ಅನ್ನುವಂಥದ್ದು ಆ ರೀತಿಯಾದದ್ದು ಬಲರಾಮನ ತತ್ವ. ಹಾಗಾಗಿ ನೇರ ಹೋಗ್ತಾನೆ ಸನ್ಯಾಸಿ ಎದುರು ನಿಂತುಕೊಂಡು ವೇದಾಂತ ವಿದ್ಯಾಸು ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾದ್ಯತೆಯ ಶುದ್ಧ ಸತ್ವಾ ಅಂತ ಶುರು ಮಾಡಿ ಯತಿವಂದನೆಯನ್ನು ಮಾಡ್ತಾನೆ. ಯತಿ ಕೂಡ ವೇಷಕ್ಕೆ ತಕ್ಕಂತೆ ಭಾಷೆ, ಅದಕ್ಕೆ ತಕ್ಕಂತೆ ರೀತಿ ಎಲ್ಲವನ್ನು ಅಳವಡಿಸಿಕೊಂಡು ಅವನಿಗೆ ಆಶೀರ್ವಾದವನ್ನು ಇಡ್ತಾನೆ. ಈಗ ನೋಡಿ ಅವನ ಮಾತು ರೀತಿ ಎಂಥದ್ದು. ವಂದಿಸಿದ ನಾ ಮುನಿಪತಿಯನಭಿವಂದಿತಾಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. ವಂದಿಸಿದ ನಾ ಮುನಿಪತಿಯನು ಅಭಿವಂದಿತಾಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. ನಿಂದು ಮೂಗಿನ ಬೆರಳಿನಲಿ ಸಾನಂದದಿಂದ ಮಿಗ ಬೆರಗಾಗಿ, ನಿಂದು ಮೂಗಿನ ಬೆರಳಿನಲಿ ಸಾನಂದ ಮಿಗ ಬೆರಗಾಗಿ ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದೆನುತ. ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು, ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದು ಎನ್ನುತ್ತ ಕೈ ಮುಗಿದ. ನಮ್ಮಯ ಮಂದಿರಕ್ಕೆ ನೀವು ವಿಜಯ ಮಾಡುವುದೆನುತ್ತ ಕೈ ಮುಗಿದ. ದುರ್ಗಾದೇವಿಗೆ ನವರಾತ್ರದಲ್ಲಿಯೇ ಪಾರಮ್ಯ. ದುರ್ಗಾ ರಾಗ ಅಷ್ಟೇ ಮಧುರವಾದದ್ದು. ವೈರಿಗಳಿಗೆ ದುರ್ಗೆ, ಆಶ್ರಿತರಿಗೆ ನಿಸರ್ಗ ಮನೋಹರಿ. ದುರ್ಗಾ ರಾಗ ಕೂಡ ಅದೇ ರೀತಿಯಾದದ್ದು. ಅಲ್ಲಿ ನಮಸ್ಕಾರ ಮಾಡಿದ ಮೇಲೆ ಮುನಿಪತಿ ಅಭಿವಂದಿತ ಆಶೀರ್ವಾದ ಸಂಗತಿಯಿಂದ ವಿವರಿಸಿದನು. ಅಭಿವಂದನೆ ಮಾಡಿ ಅವನಿಗೆ ಅಭಿನಂದನೆಯನ್ನು ಮಾಡಿ ಆಶೀರ್ವಾದ ಸಂಗತಿಯಿಂದ ವಿವರಿಸಿದನು ಚತುರ್ದಶ ವಿದ್ಯೆಗಳ ಗತಿಯ. 14 ವಿದ್ಯೆಗಳು, 4 ವೇದಗಳು, 6 ವೇದಾಂಗಗಳು, ಇತಿಹಾಸ, ಪುರಾಣ, ಮೀಮಾಂಸಾ, ನ್ಯಾಯವಿಸ್ತರ. ಕೆಲವರು ಧರ್ಮಶಾಸ್ತ್ರವನ್ನು ಇಟ್ಟುಕೊಳ್ತಾರೆ, ನ್ಯಾಯವಿಸ್ತರ ಅಂತ ಹೇಳ್ಬಿಟ್ಟು ಅಂತಾರೆ. ಒಟ್ಟಿನಲ್ಲಿ ಬರುವಂಥ 14 ವಿದ್ಯೆಗಳು ಇಡೀ ಭಾರತೀಯ ಸಂಸ್ಕೃತಿಯ ಬುನಾದಿ. ಇದಕ್ಕೆ 4 ಉಪಷ್ಟಂಭಕವಾದ ಉಪವೇದಗಳು ಸೇರಿದ್ರೆ ಋಕ್ ಯಜುಸ್ಸಾಮಾಥರ್ವಗಳಿಗೆ ಕ್ರಮವಾಗಿ ಆಯುರ್ವೇದ, ಅರ್ಥವೇದ, ಗಾಂಧರ್ವ ವೇದ, ಸ್ಥಾಪತ್ಯ ವೇದ ಸೇರಿ 14 ವಿದ್ಯೆಗಳಲ್ಲಿ ಇಡೀ ಭಾರತೀಯ ಪ್ರಜ್ಞಾವಂತಿಕೆಯೆಲ್ಲ ಬಿಂದುವಿನಲ್ಲಿ ಸಿಂಧು ಅಡಗುವಂತೆ, ವೃಕ್ಷವೆಲ್ಲ ಬೀಜದಲ್ಲಿ ನಿಕ್ಷಿಪ್ತವಾಗಿರುವಂತೆ ಆಗುವಂಥದ್ದು. ಅದನ್ನೆಲ್ಲ ವಿವರಿಸ್ತಾನೆ. ಅಷ್ಟೆಲ್ಲ ವಿವರಣೆ ಕೊಡದೇ ಇದ್ದರೆ ಇವನ ಬಗಲಿಗೆ ಬೀಳೋದು ಹೇಗೆ, ಬುಟ್ಟಿಗೆ ಬೀಳಬೇಕಲ್ಲ ಬಲರಾಮನಂಥವನು. ಹಾಗಾಗಿ ಅವನ್ನೆಲ್ಲ ಮಾಡಲೇಬೇಕಾಗುತ್ತೆ. ಅಂಗೈಯಲ್ಲಿ ಆಕಾಶವನ್ನು ತೋರಿಸುವಂಥದ್ದು ನಡೆಯುತ್ತೆ. ಅದಕ್ಕೆ ನೋಡಿ ನಿಂದು ಮೂಗಿನ ಬೆರಳಿನಲ್ಲಿ, ಅದನ್ನು ಕವಿಯ ಮಾತಿನ ಸೊಗಸು, ಬೆರಳನ್ನು ಮೂಗಿನ ಮೇಲೆ ಇಟ್ಟ ಅಂದರೆ ಬೆರಗಾಯಿತು ಅಂತ ಅದನ್ನು ಬಾಡಿ ಲ್ಯಾಂಗ್ವೇಜಿಂದ ತೋರಿಸ್ತಾನೆ ಕುಮಾರವ್ಯಾಸ. ಅಂತನ್ನುವಂಥದ್ದು ಮೂಗಿನ ಮೇಲೆ ಬೆರಳಿಡುವಂಥ ಕೆಲಸ. ಆಶ್ಚರ್ಯಪಟ್ಟು ಬಲರಾಮ ಇಷ್ಟೆಲ್ಲ ತಿಳ್ಕೊಂಡಿದ್ದಾನೆ, ಚಿಕ್ಕ ವಯಸ್ಸಿಗೇನೆ ಈ ಯತಿ ಎಷ್ಟೆಲ್ಲ ವಿದ್ಯೆಗಳು ಉಂಟು ಅಂತ.
ಅಲಿವರ್ ಗೋಲ್ಡ್ ಸ್ಮಿತ್ನ ಒಂದು ಡೆಸರ್ಟೆಡ್ ವಿಲೇಜ್ನಲ್ಲಿ ಒಬ್ಬ ಸ್ಕೂಲ್ ಮಾಸ್ಟರ್ ಬರ್ತಾನೆ. ಅವನು ಕೋಲಾಹಲದಿಂದ ಸೆಂಟೆನ್ಸ್ಗಳನ್ನು ಕನ್ಸ್ಟ್ರಕ್ಟ್ ಮಾಡಿಕೊಂಡು ಆಟಾಟೋಪದಿಂದ ಮಾತಾಡ್ತಾ ಇರೋ ವಿಲೇಜರ್ಸ್ ಎಲ್ಲ ಹೌ ದಿ ಸ್ಮಾಲ್ ಹೆಡ್ ಕಂಟೈನ್ಸ್ ಸೋ ಮೆನಿ ಥಿಂಗ್ಸ್ ಅಂತ ನಿಬ್ಬೆರಗಾಗಿ ಆಶ್ಚರ್ಯ ಪಡ್ತಾ ಇದ್ರು ಅಂತ ಹೇಳ್ಬಿಟ್ಟಿದ್ದನುವೆ. ಆ ರೀತಿಯಾಗಿ ಅದು ಒಂದು ತೋರಿಸಬೇಕಾದಂಥದ್ದು. ವಿದ್ಯಾ ಪ್ರದರ್ಶನ ಮಾಡದೇ ಇದ್ದರೆ ಯಾರು ಬರುವಂಥದ್ದೇ ಇಲ್ಲ. ರಾಜಶೇಖರನ್ ಅಂತ ಮಹಾಕವಿ ಹೇಳ್ತಾನೆ, ಆನೆ ಹೋದರೂ ಕೂಡ ಜನ ಗಮನಿಸೋಲ್ಲ, ಗಂಟೆ ಕಟ್ಟಿರಬೇಕು ಕೊರಳಿಗೆ ಅಂತ. ಗಚ್ಚನ್ನಪಿ ಗಜೋ ನಭಾತಿ ಗಂಟೆಯಾವಿನ. ಹಾಗಾಗಿ ಅದು ಬೇಕಾಗುತ್ತೆ. ಯತಿಗಳು ಕೂಡ ಆ ಥರದ್ದೆಲ್ಲ ಮಾಡಬೇಕಾಗತ್ತೆ. ಮಹಾವಿದ್ವಾಂಸರಾದ ಅತ್ಯದ್ಭುತ ಶತಾವಧಾನಿಗಳು ತಿರುಪತಿ ವೆಂಕಟ ಕವಿಗಳು ಹೇಳ್ತಾರೆ, ಅವಧಾನಿಯನ್ನು ನೋಡಿದರೆ ಪ್ರೇಕ್ಷಕರಿಗೆ ಸ್ವಲ್ಪ ಭಯವೂ ಆಗುವಂತೆ ಇರಬೇಕು. ಈ ಕಿವಿಯಿಂದ ಆ ಕಿವಿವರೆಗೂ ವಿಭೂತಿ ಪಟ್ಟೆಯನ್ನು, ಮೂಗಿನಿಂದ ಹಿಂತುದಿಯವರೆಗೂ ನಾಮವನ್ನು ಎಳ್ಕೊಂಡು ಭರ್ಜರಿ ಜರಿ ಶಾಲುಗಳನ್ನೆಲ್ಲ ಹೊದ್ದಿರಬೇಕಾಗತ್ತೆ ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಒಂದು ಜರ್ಪು ಅನ್ನೋದು ಎಲ್ಲರಿಗೂ, ಎಲ್ಲ ಆಶ್ರಮಕ್ಕೂ ಬೇಕು. ಸರ್ವಸಂಗ ಪರಿತ್ಯಾಗಕ್ಕೂ ಕೂಡ ಈ ಸಂಘ ಬೇಕಾಗತ್ತಲ್ಲ, ಅದನ್ನೆಲ್ಲ ಯಥಾವಿಧಿಯಾಗಿ ಅರ್ಜುನ ಮಾಡಿದ್ದಾನೆ. ಆಗ ಅದರಿಂದಲೇ ಅರಮನೆಗೆ ಕರೆದ. ಇಲ್ಲದೇ ಇದ್ದರೆ ಅಲ್ಲೇ ಪಾದಪೂಜೆ ಮಾಡಿ ಹೋಗ್ತಾ ಇದ್ದ. ಅವರವ್ರ ಯೋಗ್ಯತೆ ನೋಡಿಕೊಂಡು ತಾನೇ ಕರೆಯುವಂಥದ್ದು. ಒಬ್ಬೊಬ್ಬರನ್ನ ಒಂದೊಂದು ಹಂತದಲ್ಲಿ ಬರಮಾಡ್ಕೊಳ್ತೀವಿ. ಡಿ ವಿ ಜಿ ಅವರು ಮಹಾನುಭಾವರಾದ ಪುಟ್ಟಣ್ಣ ಶೆಟ್ಟರ ಬಗ್ಗೆ ಬರಿತಾ ಹೇಳ್ತಾರೆ, ಅವ್ರ ಮನೆಯಲ್ಲಿ ಎಲ್ಲ ಕಡೆಯಲ್ಲಿಯೂ ಉದಾರತೆ, ಶುಭ್ರತೆ, ಔಚಿತ್ಯ ಸಲ್ತಾ ಇತ್ತು. ಅವ್ರು ನೋಡೋಕ್ಕೆ ನೂರಾರು ಜನ ಬರ್ತಾ ಇದ್ದರು. ಇದೇ ಚಾಮರಾಜಪೇಟೆಯಲ್ಲಿ ಇದ್ದಂಥವರು. ಕೆಲವರು ಗೇಟ್ ಹತ್ತಿರವೇ ಮಾತಾಡೋರು, ಕೆಲವರು ಕಾಂಪೌಂಡಿನ ಲಾನ್ಸಲ್ಲಿ, ಇನ್ನು ಕೆಲವರು ಹೊರಗಡೆ ಇರ್ತಕ್ಕಂಥ ಓಪನ್ ವರಂಡಾದಲ್ಲಿ, ಇನ್ನು ಕೆಲವರು ಒಳಗಡೆ ಇರ್ತಕ್ಕಂಥ ಕ್ಲೋಸ್ಡ್ ವರಂಡಾದಲ್ಲಿ, ಮತ್ತೊಬ್ಬರು ಪಡಸಾಲೆಯಲ್ಲಿ, ಇನ್ನೊಬ್ಬರು ಅವರ ಆಂತರಂಗಿಕವಾದಂಥ ಕೊಠಡಿಯೊಳಗೆ ಅಂತ. ಎಲ್ಲರಿಗೂ ಪ್ರೀತಿ, ವಿಶ್ವಾಸ, ಸ್ನೇಹ, ಸೌಜನ್ಯ, ಉಪಕಾರ. ಆದರೆ ಸ್ಥಾನಕ್ಕೆ ತಕ್ಕಂತೆ ಮರ್ಯಾದೆಗಳು ಕ್ರಮಕ್ರಮವಾಗಿ ಸಲ್ತಾ ಇದ್ವು ಅಂತ. ಹಾಗೆ ಸನ್ಯಾಸಿಗಳನ್ನು ನೋಡಿಕೊಂಡು ಇವರು ಅರಮನೆಗೆ ಅಥವಾ ಗುರುಮನೆಗೆ, ನೆರೆಮನೆಗೆ, ಇಲ್ಲ ಸೆರೆಮನೆಗೆ ಕೂಡ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಅರ್ಜುನನನ್ನು ಅವನು ಬರಮಾಡಿಕೊಳ್ತಾನೆ. ನಾವು ಭಿಕ್ಷುಕರು ಯಮಗೆ ರಾಜಗೃಹಾವಲಂಬನವೇಕೆ? ನಾವು ಭಿಕ್ಷುಕರು ಯಮಗೆ ರಾಜಗೃಹಾವಲಂಬನ ಏಕೆ? ಶೈಲವನಾವಳಿಗಳಲ್ಲಿ ವರನದಿ ತೀರದಲ್ಲಿ ವಾಸಿಪೆವು. ನಾವು ಭಿಕ್ಷುಕರೆಮಗೆ ರಾಜಗೃಹಾವಲಂಬನವೇಕೆ? ಶೈಲವನಾವಳಿಗಳಲ್ಲಿ ವರನದಿ ತೀರದಲ್ಲಿ ವಾಸಿಪೆವು. ಭಾವಿತ ಪ್ರಾರಬ್ಧ ಕರ್ಮ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನುಪಭೋಗಿಸುತ್ತ, ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನುಪಭೋಗಿಸುತ್ತ, ದೇಹಾವಸಾನವನೀಕ್ಷಿಸುತ್ತಿದ್ದೆವು, ದೇಹಾವಸಾನವನೀಕ್ಷಿಸುತ್ತಿದ್ದೆವು ಎಂದನ ಪಾರ್ಥ. ದೇಹಾವಸಾನವ ಈಕ್ಷಿಸುತ್ತಿದ್ದೆವು ಎಂದನ ಪಾರ್ಥ, ಎಂದನ ಪಾರ್ಥ. ವಯ್ಯಾರದಲ್ಲಿ ಹಮೀರ್ ಕಲ್ಯಾಣಿ ಅನಿತರ ಸಾಧಾರಣವಾದಂಥ ರಾಗ. ಈ ವಯ್ಯಾರದ ರಾಗದಲ್ಲಿ ವೈರಾಗ್ಯದ ಮಾತನ್ನು ಅರ್ಜುನ ಆಡ್ತಾ ಇದ್ದಾನೆ ಅನ್ನೋದಲ್ಲಿರುವಂಥ ಸ್ವಾರಸ್ಯಕರವಾದ ವ್ಯಂಗ್ಯ. ನಾವು ಭಿಕ್ಷುಕರು, ನಾವು ಭಿಕ್ಷಾ ಮಾತ್ರ ಜೀವಿಗಳು, ಅಹರಹರ್ ಭೈಕ್ಷ್ಯಮಶ್ನೀತ ಅಷ್ಟೇನೆ. ನಾಭಿನಂದೇತ ಮರಣಂ ನಾಭಿನಂದೇತ ಜೀವಿತಂ ಅಂತೆಲ್ಲ ಸನ್ಯಾಸ ಧರ್ಮದ ಬಗ್ಗೆ ಮನುಸ್ಮೃತಿಯಲ್ಲಿ ಬರುವಂಥದ್ದು. ರಾಜಗೃಹಾವಲಂಬನವು ನಮಗೇಕೆ? ಶೈಲವನಾವಳಿಗಳಲ್ಲಿ ವರ ನದಿ ತೀರದಲ್ಲಿ ವಾಸಿಪೆವು.
ಬಹುದಕರಾಗಿರ್ತೀವಿ. ನದಿ ತೀರದಲ್ಲಿ ಇರತಕ್ಕಂಥ ಸನ್ಯಾಸಿ ಬಹುದಕನಾಗ್ತಾನೆ. ಎಲ್ಲೋ ಪರ್ವತದ ತುದಿಯಲ್ಲಿ ಅಲ್ಲಾಡದಂತೆ ಕೂತ್ಕೊಳ್ಳೋನು ಕುಟೀಚಕ ಅಂತ ಅನಿಸ್ಕೊಳ್ತಾನೆ. ಇವನು ಪರಮಹಂಸ ಬೇರೆ. ಹೀಗಾಗಿ ನಾವು ಎಲ್ಲಿಯೋ ಹಾಗಿರ್ತೀವಿ. ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಅನುಭವಿಸುತ್ತ ದೇಹಾವಸಾನವ ನಿರೀಕ್ಷಿಸುತ್ತೇವು. ಇನ್ನೊಂದು ದೊಡ್ಡ ಸಮಾಸ ಮಾಡಿಬಿಟ್ಟ, ಪುಡಿ ಪುಡಿ ವಾಕ್ಯಗಳು ಮಾಡಿ ಇನ್ನೊಂದು ಜರ್ಬು ಬೇಕಲ್ಲ, ಮುಕ್ತಾಯ ಜೋರಾಗಿ ಮಾಡಬೇಕು. ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಉಪಭೋಗಿಸುತ್ತ ದೇಹಾವಸಾನವ ನಿರೀಕ್ಷಿಸುತ್ತೇವು. ಇವನು ಸನ್ಯಾಸಿಗಳಲ್ಲಿ ಪ್ರಾರಬ್ಧವನ್ನು ಒಪ್ಪಿಕೊಂಡ ಸನ್ಯಾಸಿ ಅನಿಸುತ್ತೆ. ವೇದಾಂತದಲ್ಲಿ ಕೇವಲಾದ್ವೈತದಲ್ಲಿ ಪ್ರಾರಬ್ಧ ಕರ್ಮವೂ ಇಲ್ಲ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವಸಂಶಯ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ಯಸ್ಮಿನ್ ದೃಷ್ಟೇ ಪರಾವರೇ ಅಂತ ವೇದ ಮಂತ್ರ, ಉಪನಿಷತ್ತಿನ ವಾಣಿ. ಹಾಗಾಗಿ ಎಲ್ಲ ಕರ್ಮಗಳೂ ಕ್ಷೀಯಂತೆ ಚಾಸ್ಯ ಕರ್ಮಾಣಿ. ಹಾಗೆ ಕರ್ಮಾಣಿ ಅಂತ ಬಹುವಚನ ಇರೋದ್ರಿಂದ ಮಿನಿಮಮ್ 3 ಇರಲೇಬೇಕು. ಇರುವುದೇ 3 ಕರ್ಮ: ಸಂಚಿತ, ಪ್ರಾರಬ್ಧ, ಆಗಾಮಿ. ಅವು 3 ತೊಳ್ಕೊಂಡು ಹೊರಟೋಗುತ್ತವೆ ಅಂತ. ಆದರೆ ವೇದಾಂತದಲ್ಲಿ ಕೇವಲಾದ್ವೈತ ಅನ್ನೋದ್ರೊಳಗೇ ಕೆಲವರು ಸಾಂಪ್ರದಾಯಿಕವಾದಂಥ ದೃಷ್ಟಿಕೋನದವರು ಪ್ರಾರಬ್ಧ ಇದ್ದೇ ಇರುತ್ತೆ, ಹಾಗಾಗಿ ಪ್ರಾರಬ್ಧಂ ತಿಹ ಭುಜ್ಯತಾಂ ಅಂತ ಶಂಕರರು ಹೇಳಿದ್ದಾರೆ ಅಂತ. ಅದು ಸಾಧನ ಪಂಚಕದ ಒಂದು ಶ್ಲೋಕದ ಪಾದ. ಆದರೆ ಅದು ಶಂಕರರದ ಅಲ್ಲ ಅಂತ ಕೂಡ ಹೇಳುವವರು ಉಂಟು. ಇರಲಿ, ಮಿಕ್ಕ ಎಲ್ಲ ಅದ್ವೈತ ವಿಶಿಷ್ಟಾದ್ವೈತಾದಿಗಳಲ್ಲೆಲ್ಲ ಪ್ರಾರಬ್ಧವನ್ನು ಒಪ್ಪಿದ್ದಾರೆ. ಹಾಗಾಗಿ ಇವನು ಮೆಜಾರಿಟಿ ಸನ್ಯಾಸಿಗಳ ಮಾತನ್ನು ಹೇಳ್ತಾ ಇದ್ದಾನೆ. ಯಾಕೆಂದರೆ ಟು ಬಿ ಆನ್ ದಿ ಸೇಫರ್ ಸೈಡ್ ಮೆಜಾರಿಟಿನಲ್ಲಿ ಇರಬೇಕಲ್ವ. ಹಾಗಾಗಿ ಮೈನಾರಿಟಿ ಆದರೆ ಈ ಕಾಲದಲ್ಲಿ ಸೇಫು, ಆ ಕಾಲದಲ್ಲಿ ಮೆಜಾರಿಟಿ ಸೇಫು ಅಂತನ್ನುವಂಥದ್ದು. ನಾವು ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಅನುಭವಿಸುತ್ತಾ ದೇಹಾವಸಾನವ ನಿರೀಕ್ಷಿಸುತ್ತೇವು. ಅಂದರೆ ದೇಹ ಬೀಳೋದನ್ನು ನೋಡ್ತಾ ಇದ್ದೀವಿ ಅಂತ. ನಾನು ದೇಹವಲ್ಲ ಅನ್ನುವ ಭಾವ ಇದೆ ಅಂತ ಸನ್ಯಾಸಿಯ ಒಂದು ಮಾತು ರೀತಿಯನ್ನೆಲ್ಲ ಎಷ್ಟು ಚೆನ್ನಾಗಿ ಅಳವಡಿಸಿಕೊಂಡಿದ್ದಾನೆ ಅಂದರೆ, ಎಷ್ಟು ರಿಹರ್ಸಲ್ ಮಾಡಿದ್ನೋ, ಕೃಷ್ಣ ಎಷ್ಟು ಸಿಟ್ಟಿಂಗ್ ಕೊಟ್ಟಿದ್ನೋ ಇದಕ್ಕೆ ಗೊತ್ತಿಲ್ಲ. ಅವನು ಜಗನ್ನಾಟಕ ಸೂತ್ರಧಾರಿಗೆ ಅಂತರ್ನಾಟಕ ಪ್ಲೇ ವಿತಿನ್ ಪ್ಲೇ ಗರ್ಭಾಂಕ ಮಾಡುವುದು ಏನು ಕಷ್ಟ, ಅವನು ವಿಶ್ವಗರ್ಭ. ಹಾಗಾಗಿ ಅವನು ಹೇಳ್ತಾನೆ, ಡಿ ವಿ ಜಿ ಅವರು ಒಮ್ಮೆ ವಿಶ್ರಾಂತಿ ತಗೋತಾ ಇದ್ದಾಗ ಅವರ ಕೊನೆಯ ದಿವಸಗಳಲ್ಲಿ ವಿ ಸೀತಾರಾಮಯ್ಯನವರು ಬಂದರಂತೆ. ಹೇಗಿದ್ದಾರೆ ಯಜಮಾನರು ಅಂತ ಕೇಳಿದಾಗ ದೇಹಾವಸಾನವ ನಿರೀಕ್ಷಿಸುತ್ತೇವು ಅಂತಂದ್ರಂತೆ. ಏನು ಮಾಡ್ತಾ ಇದ್ದೀರಿ ಇದಕ್ಕೆ? ಅದು ಏನು, ಅದು ತನ್ನಂತೆ ತಾನೇ ಆಗುತ್ತಲ್ಲ ಅಂದ್ರಂತೆ. ಈಕ್ಷಿಸುವ ಕೆಲಸ ಇಲ್ಲವೇ ಅಂತಂದ್ರಂತೆ ಡಿ ವಿ ಜಿ. ಅಷ್ಟರ ಮಟ್ಟಿಗೆ ವೈರಾಗ್ಯ ಅಂತ. ಹಾಗೆ ತನ್ನದಲ್ಲ ದೇಹ, ತಾನಲ್ಲ ದೇಹ ಅಂದರೆ ಇದು ಗಂಭೀರಾರ್ಥದಲ್ಲಿ ಕೂಡ ಪ್ರಾರಬ್ಧ ನಿಜವಾಗಿ ಇಲ್ಲ. ಲೋಕದ ದೃಷ್ಟಿಯಿಂದ ಇವನಿಗೆ ದೇಹ ಇದೆ, ಆದರೆ ತನ್ನ ದೃಷ್ಟಿಯಿಂದ, ಆತ್ಮದೃಷ್ಟಿಯಿಂದ ದೇಹವಿಲ್ಲ ಅಂತ ಹೇಳ್ಬಿಟ್ಟು. ಈಗ ಶಾಲೆಗೆ ಮೇಷ್ಟ್ರು ಹೋಗ್ತಾನೆ, ಸ್ಟೂಡೆಂಟು ಹೋಗ್ತಾನೆ. ಸ್ಟೂಡೆಂಟಿಗೆ ಶಾಲೆಯ ಬಂಧನ ಇದೆ, ಮೇಷ್ಟ್ರಿಗೆ ಇದೆಯಾ ಅಂದರೆ ಸ್ಟೂಡೆಂಟಿಗೆ ಎಕ್ಸಾಮಿನೇಷನ್ ಅನ್ನೋ ಬಂಧ ಇದೆ ಅಂತ. ಮೇಷ್ಟ್ರು ಕೂಡ ಎಕ್ಸಾಮಿನೇಷನಲ್ಲಿ ಇನ್ವಿಜಿಲೇಟ್ ಮಾಡಬೇಕು. ಇವನು ಬೇಕಾದ್ರೆ ಅರ್ಧ ಗಂಟೆ ಆದಮೇಲೆ ಎದ್ದೋಗ್ಬೋದು, ಅವ್ನು 3 ಗಂಟೆ ಹೊತ್ತು ತಿಷ್ಟೇ ಹಾಕಬೇಕಲ್ಲ ಅಂತಂದರೆ ಇವನಿಗೆ ಎಕ್ಸಾಮಿನೇಷನ್ನ ಟೆನ್ಷನ್ನದೇ ಭಂಗ, ಭಯ. ಆದರೆ ಇವನಿಗೆ ಟೆನ್ಷನ್ನು ಇಲ್ಲ, ಕಂಪ್ರೆಷನ್ನು ಇಲ್ಲವಲ್ಲ, ಅಲ್ಲಿರುವಂಥ ಸ್ವಾರಸ್ಯ ಅದು. ಅಂದರೆ ಇವನಿಗಿಂತ ಹೆಚ್ಚು ಬದ್ಧನಂತೆ ಕಾಣಿಸ್ತಾನೆ. ಜ್ಞಾನಿಯಾದವನು ಲೋಕಸಂಗ್ರಹ ರೂಪಿಯಾಗಿ ಕೃಷ್ಣನಿಗೆ ಏನೂ ಬೇಕಿರಲಿಲ್ಲ, ಆದರೂ ಎಲ್ಲ ಮಾಡ್ತಾ ಇದ್ದ. ನೋಡಿದ್ರೆ ಈಸ್ ಅಡಿಯರಿಂಗ್ ಟು ದಿ ವರ್ಲ್ಡ್ ಅಂತ ಅನಿಸುತ್ತೆ. ಆದರೆ ಅವನಿಗೆ ಟೆನ್ಷನ್ ಇಲ್ಲ, ಪ್ರಪಂಚವನ್ನು ಅಂಟಿಕೊಂಡಂಥ ಕೋಟಲೆ ಇಲ್ಲ. ಮಿಕ್ಕವರು ಅಂಟಿಕೊಳ್ಳದೆ ಇದ್ದೀವಿ ಅಂತ ಅಂದುಕೊಂಡು ಒಂಟಿಸಿಕೊಳ್ಳದೆ ಅಲಾಲ್ಟೋಪಿಯಾಗಿ ಬೇಜವಾಬ್ದಾರಿಯಾಗಿದ್ದಾರಲ್ಲ, ಅವರಿಗೆ ಹೆಚ್ಚಿನ ಸಂಕಟ ಇರುವುದು. ವಿದ್ಯಾರ್ಥಿಗೆ ಇರುವಂಥದ್ದು ಎಕ್ಸಾಮಿನೇಷನ್ ಟೆನ್ಷನ್ನು, ಅಧ್ಯಾಪಕನಿಗೆ ಅಲ್ಲ ಅಂತ ನೋಡಿದಾಗ ಆ ಪರಮಪುರುಷನಿಗೆ ಲೋಕಸಂಗ್ರಹ ರೂಪವಾಗಿ ಲೀಲಾವತಾರಿ ಆದವನಿಗೆ ಎಲ್ಲ ಅಚ್ಚುಕಟ್ಟಾಗಿ ಮುತುವರ್ಜಿಯಿಂದ ಆಗಬೇಕು. ಆದರೆ ಅವನಿಗೆ ಆದರೂ ಒಂದೇ, ಬಿಟ್ಟರೂ ಒಂದೇ, ಏನೂ ಇಲ್ಲ ಅನ್ನುವಂಥದ್ದು. ಅಂದರೆ ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ ಅಂತ ಡಿ ವಿ ಜಿ ಹೇಳಿದ್ರಲ್ಲ, ಅದು ಪರಮಾರ್ಥ. ಮಹಾಕವಿಗಳು ಹಾಸ್ಯದಲ್ಲಿ ಕೂಡ ಆ ಪರಮಾರ್ಥವನ್ನು ಬಿಡೋದಿಲ್ಲ ಅನ್ನುವುದು ಇಲ್ಲಿ ಸ್ವಾರಸ್ಯಕಾರಿಯಾಗಿ ಗೊತ್ತಾಗುತ್ತೆ. ಆಮೇಲೆ ಬಲರಾಮ, ಇಲ್ಲ ಹೌದು, ನೀವು ಏಕಾಂತ ಭವನದೊಳಗೆ ಇಹುದು, ನಿಮಗೆ ಏಕಾಂತ ಭವನವನ್ನೇ ಮಾಡ್ತೀವಿ. ತೆಲುಗಿನಲ್ಲಿ ಏಕಾಂತ ಅಂದರೆ ಯಾವ ಕಾಂತೆ ಅಂತ ಅರ್ಥ ಆಗುತ್ತೆ. ಹಾಗಾಗಿ ನೀವು ಏಕಾಂತ ಭವನದಲ್ಲಿ ಇದ್ದೀರಾ ಅಂತ ಅಲ್ಲಿ ಅಂದುಕೊಳ್ಳಿ, ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನೆಲ್ಲ ನಾವು ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ದಯಮಾಡಿ ನಮ್ಮ ಅರಮನೆಗೆ ಬರಬೇಕು ಅಂತ ಹೇಳಿ ಅವನ್ನ ಕೇಳ್ತಾರೆ. ಹಾಗಾಗಿ ಶುಶ್ರೂಷೆಯನ್ನು ಮಾಡುವುದು ಅಂತಾಗುತ್ತದೆ.
ಅಹುದು ನೀವೇಕಾಂತ ಭವನದೊಳಿದು ಅಹುದು ನೀವೇಕಾಂತ ಭವನದೊಳಿಗುದು ಚಾತುರ್ಮಾಸವಿದು ಸನ್ನಿಹಿತವಾಯ್ತದನೂಕಿ ವಿಜಯಂ ಗೈವುದಿಚ್ಛಯಲಿ ಅಹುದು ನೀವೇಕಾಂತ ಭವನದೊಳಿಗುದು ಚಾತುರ್ಮಾಸವಿದು ಸನ್ನಿಹಿತವಾಯ್ತದನೂಕಿ ವಿಜಯಂ ಗೈವುದಿಚ್ಛಯಲಿ ವಿಹಿತ ಚರಿತರು ನೀವಲ ವಿಹಿತ ಚರಿತರು ನೀವಲ ನಿರ್ವಹಿಸುವೆನು ಶುಶ್ರೂಷೆಯನು ವಿಹಿತ ಚರಿತರು ನೀವಲ ನಿರ್ವಹಿಸುವೆನು ಶುಶ್ರೂಷೆಯನು ಕಿಂ ಗಗನ ಮಾಡದಿರೆಂದು ತಂದನು ಯತಿಯ ನರಮನೆಗೆ ತಂದನು ಯತಿಯ ಅರಮನೆಗೆ. ಅದ್ಭುತವಾಗಿ ಬಲರಾಮ ಬೇಡಿಕೊಳ್ತಾನೆ, ಅನುನಯ ಮಾಡ್ತಾನೆ. ನೀವು ಏಕಾಂತ ಭವನದೊಳಗೆ ಇಹುದು ಚಾತುರ್ಮಾಸ್ಯ ಇದು, ಹಾಗಾಗಿ ನೀವು ಎಲ್ಲೂ ಹೋಗುವ ಹಾಗಿಲ್ಲ. 4 ತಿಂಗಳು ನಮ್ಮ ಅರಮನೆಯಲ್ಲಿದ್ದು ಆಮೇಲೆ ಎಲ್ಲಿ ಬೇಕಾದರೂ ಹೋಗಬಹುದು. ನೀವು ವಿಹಿತ ಚರಿತರು, ನಿಮ್ಮ ಚಾರಿತ್ರ್ಯ ಶುದ್ಧವಾದದ್ದು. ಅರಮನೆಗೆ ಬಂದು ನಿಂತು ಯಾರೂ ಆಕ್ಷೇಪ ಮಾಡೋದಿಲ್ಲ, ಅವ್ರಿಗೇನೂ ಬೇಕಿಲ್ಲ, ಶಿಷ್ಯರು ಎಲ್ಲ ಮಾಡ್ತಾ ಇದ್ದಾರೆ ಅಷ್ಟೇ, ಇನ್ನೆಂಥದ್ದು ಅಲ್ಲ. ಹಾಗೆ ನಾವು ನೋಡ್ಕೊಳ್ತೀವಿ. ನಿರ್ವಹಿಸುವೆನು ಶುಶ್ರೂಷೆಯನ್ನು. ಕಿಂಗಹನ ಸೊಗಸಾದ ಶಬ್ದ ಇದು, ಅಪ್ಪಟ ಸಂಸ್ಕೃತಜ್ಞರಿಗೆ ಮಾತ್ರ ಹೊಳೆಯಬಹುದಾದದ್ದು. ಕಿಂಗಹನ ಅಂದರೆ ಇದೇನು ದೊಡ್ಡ ವಿಷಯ ಅಂತ ಅಂದುಕೋಬೇಡಿ, ತುಂಬ ಫಸ್ ಮಾಡಬೇಡಿ ಎನ್ನುವಂಥದ್ದು. ಇದನ್ನು ನಾನು ಬಲ್ಲಂತೆ ಕುಮಾರವ್ಯಾಸ ಮಾತ್ರವೇ ಈ ಥರ ಶಬ್ದ ಬಳಸಿರುವಂಥದ್ದು, ಇನ್ನೆಲ್ಲಿಯೂ ಮಾಡಿಲ್ಲ. ಕಿಂಕರ್ತವ್ಯ ಅಂತ ಹೇಳುವಂಥದ್ದು, ಕಿಂಕರ ಅನ್ನುವಂಥದ್ದು, ಕಿಂಕೃತಿ ಅನ್ನುವಂಥದ್ದು, ಈ ರೀತಿ ಶಬ್ದಗಳು ಉಂಟು. ತಿರಸ್ಕಾರ, ಅವಹೇಳನ, ಅವಧೀರಣ ಅರ್ಥದಲ್ಲಿ ಇದು ಆ ರೀತಿ. ಕಿಂಗಹನ ಇದೆಲ್ಲ ಏನು ದೊಡ್ಡದು ಅಂತ ಅಂದ್ಕೋಬೇಡಿ, ಇದು ಉಂಟು, ಇದು ವ್ಯವಸ್ಥೆ ಇದೆ, ಇದನ್ನೆಲ್ಲ ತುಂಬ ನೀವು ಫಸ್ ಮಾಡ್ಕೊಳ್ಬೇಡಿ ಅನ್ನುವಂತೆ ಹೇಳ್ತಾನೆ. ಅರಮನೆಗೆ ಯತಿಯನ್ನು ಕರ್ಕೊಂಡು ಬರ್ತಾನೆ. ಯತಿ ಅಂದ್ರೇ ಸಂಯಮಿ ಅಂತ ಅರ್ಥ. ಆದರೆ ಆದದ್ದು ಏನೋ ಅದು ಬಹಳ ಸ್ವಾರಸ್ಯಕರಿಯಾಗಿದೆ. ಕನ್ಯಾಕರುಮಾಡ ಭವನದಲ್ಲಿ, ಕನ್ಯಾಭವನದ ಮಧ್ಯದೊಳಿರಿಸಿ ಇವರ ಶುಶ್ರೂಷೆಗೆ ಸುಭದ್ರಾದೇವಿಯರನ್ನು ಕರೆಸಿ, ಇವರ ಅಪೂರ್ವ ಮಹಾತ್ಮಕರು, ಇಂಥ ಮಹಾತ್ಮಕರು ಯಾರೂ ಇಲ್ಲ, ಇವರ ದೇವತಾರ್ಚನೆ ಸಮಾಧಿ ಪ್ರವರದಲ್ಲಿ ಬೆಸೆಸಿದನು ಮಾಡುವುದು, ಅವ್ರು ಏನು ಹೇಳಿದರೆ ಅದನ್ನು ಮಾಡಬೇಕು, ನೀನು ಕಿಂಕರಿಯಾಗಿರಬೇಕು ಅಂತ ಹೇಳ್ತಾನೆ. ಈಗ ಕೃಷ್ಣ ಆ ಒಂದು ಸಂದರ್ಭಕ್ಕೆ ಮತ್ತಷ್ಟು ರಂಗೇರಿಸೋದಕ್ಕೆ ಇನ್ನೂ ಅದ್ಭುತವಾದಂಥ ಡೈಮೆನ್ಷನ್ಸು, ವಿನೋದವನ್ನು ಮಾಡ್ತಾನೆ. ಅದನ್ನು ನೋಡೋಣ. ಹೊರಗೆ ಕೃಷ್ಣನ ಕರೆದಿವೆಲ್ಲವ ಅರುಹಿದೊಡೆ, ಹೊರಗೆ ಕೃಷ್ಣನ ಕರೆದು ಇವೆಲ್ಲವನರುಗಿದಡೆ, ಮರುಳಾಡಿದನು ಮೈ ಮರೆದು ತಂಗಿಯನೊಯ್ದು ಬಿಸುಟಿರೆ ಬಣಗುತ್ತಿರು ಕನಲಿ. ಮೈ ಮರೆದು ತಂಗಿಯನೊಯ್ದು ಬಿಸುಟಿರೆ ಬಣಗುತ್ತಿರು ಕನಲಿ. ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಟವಿಸಿದಿರೆ, ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಟವಿಸಿದಿರ. ಶಿವ ಶಿವ ನಾವರಿವೆವು ನಾವರಿಯೆವು ಅಲ್ಲಿಯ ಲೇಸು ಹೊಲ್ಲೆಗ ಎಮ್ಮದಲ್ಲೆಂದ. ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪರುಟವಿಸಿದಿರೆ. ಶಿವ ಶಿವ ನಾವರಿ
ಅಲ್ಲಿಯ ಲೇಸು ಹೊಲ್ಲೆಗ ನಮ್ಮದಲ್ಲ. ಚಕ್ರವಾಕರಾಗದಲ್ಲಿ ಹಾಡಿಬಿಟ್ಟ, ನಮಗಲ್ಲ ಇದು ಅಂತ. ಕೃಷ್ಣನನ್ನು ಕರೆದು ಡಿಸಿಷನ್ ತಗೊಂಡು ಎಕ್ಸಿಕ್ಯೂಟ್ ಮಾಡಿ ತಮ್ಮನಿಗೆ ಹೇಳ್ತಾ ಇದ್ದಾನೆ ಬಲರಾಮ. ಇಂಥವನು ಮಾಡ್ತಾನೆ ಅಂತ ಗೊತ್ತು, ಅದಕ್ಕೆ ತಾನು ಮೊದಲೇ ಡಿಸಿಷನ್ ತಗೊಂಡು ಮಾಡಬೇಕಾದ್ದೆಲ್ಲ ಮಾಡಿಯೂ ಬಿಟ್ಟಿದ್ದಾನೆ. ಅವನು ಚಾಪೆಯ ಕಡೆಗೆ ನುಸುಳಿದರೆ ಇವನು ರಂಗೋಲಿಯ ಕಡೆಗೆ ಅಂತ. ಹೊರಗೆ ಕೃಷ್ಣನ ಕರೆದು ಇವೆಲ್ಲವನ್ನ ಅರುಹಿದೊಡೆ ಮರುಳಾಡಿದನು. ಮೈ ಮರೆದು ತಂಗಿಯನ್ನು ಇದು ಬಿಸುಟಿರೆ ಬಣಗು ತಿರುಕನಲ್ಲಿ. ಅಯ್ಯೋ, ಈ ತಿರುಬೋಕಿ ಯತಿ ಅಂತ ಹೇಳ್ಕೊಂಡು ಬರುವಂತಹ ಬೈರಾಗಿಗೆ ನೀವು ನಮ್ಮ ರಾಜಕುಮಾರಿಯನ್ನು ಸೇವೆ ಮಾಡೋಕ್ಕೆ ಬಿಟ್ರಲ್ಲ, ಮೊದಲೇ ಇದು ಏನಂಥದ್ದು ಅನ್ಯಾಯ. ಅರಸು ಮಗಳನ್ನು ತೊತ್ತು ಕೆಲಸಕ್ಕೆ ಪೊರುಟವಿಸಿದಿರೆ, ಈ ತೊತ್ತು ಕೆಲಸಕ್ಕೆ ಉಜ್ಜುಗಿಸುವುದು ಅಳವಡಿಸುವ ಕೆಲಸ ಮಾಡ್ತಿದ್ದೀರಲ್ಲ. ಶಿವ ಕುಮಾರವ್ಯಾಸನ ಎಲ್ಲ ಪಾತ್ರಗಳು ಶಿವಶಿವ ಅಂತನ್ನುವಂಥದ್ದು ರೂಢಿ. ಅಮಂಗಳ ಕೇಳಿದಾಗ ಮಂಗಳ ಹೇಳಬೇಕು ಅಂತನ್ನುವಂಥದ್ದು ಶಿವ ಅಂತ. ನಾವರಿಯವು ಅಲ್ಲಿಯ ಲೇಸು ಹೊಲ್ಲ ನಮ್ಮದಿಂದ. ಇದ್ರ ಒಳ್ಳೆ ಕೆಡಕು ಒಳ್ಳೆದು, ಒಳ್ಳಿತು ಕೆಡಕು ಅಂತ ಏನಿದೆ ಅವು ಯಾವುದು ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದಕ್ಕೆ ನೀನೇ ಜವಾಬ್ದಾರಿ ಅಂತ ಆಗಲೇ ಕೈ ತೊಳ್ಕೊಳ್ತಾ ಇದ್ದಾನೆ. ಅಂದರೆ ಮುಂದೆ ಬಲರಾಮನಿಗೆ ಹೌದಲ್ವೇ ನಾನು ಹೇಳಲಿಲ್ವೇ ಹೀಗೆ ಅಂತ ಅನ್ನೋದಕ್ಕೆ ಈಗಲೇ ಒಂದು ಅಸ್ಥಿಭಾರ ಹಾಕಿರಬೇಕು ಅನ್ನುವಂಥದ್ದು. ಜೊತೆಗೆ ಆ ನಾಟಕ ಮತ್ತಷ್ಟು ರಂಗು ಏರಬೇಕು. ಕೃಷ್ಣ ಏತಿ ಅಂದರೆ ಬಲರಾಮ ಪ್ರೇತಿ ಅಂತಾನೆ. ಅವನು ರಾಮಾನುಜನಾಗಿದ್ದಾಗ ನಡ್ಕೊಂಡ ರೀತಿಯೇ ಬೇರೆ, ಈಗ ಕೃಷ್ಣಾಗ್ರಜನಾದಾಗ ಇರುವ ರೀತಿಯೇ ಬೇರೆ. ಆಗ ರಾಮ ಏನು ಹೇಳಿದ್ರೆ ಅದನ್ನು ಮಾಡೋದು ಮಾತ್ರವಲ್ಲ, ನೀನೇ ಮಾಡಯ್ಯ. ರಾಮಾಯಣದಲ್ಲಿ ಬರುತ್ತೆ, ಈ ಪರ್ಣಶಾಲೆ ಕಟ್ಟಪ್ಪ ಒಳ್ಳೆ ಜಾಗ ನೋಡಿದರೆ ಅಣ್ಣ ನೀನು ತೋರಿಸು, ನಿರ್ಣಯ ತಗೊಳ್ಳೋವಂಥದ್ದು ಮಾತ್ರ ನನ್ನ ಪಾಲಿಗೆ ಬಿಡಬೇಡ, ನೀನು ಕಾಲಲ್ಲಿ ತೋರಿಸಿದ್ದು ತಲೆಯಲ್ಲಿ ಮಾಡ್ತೀನಿ ಅಂತ ಲಕ್ಷ್ಮಣ ಹೇಳ್ತಿದ್ದ. ಅದಷ್ಟಕ್ಕೂ ಇವಾಗ ವ್ಯತಿರಿಕ್ತವಾಗಿ ಬಲರಾಮ ತಾನು ತೀರ್ಮಾನ ತಗೊಂಡ ಮೇಲೆ ಇಂಥದ್ದು ಮಾಡಿದೆ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಆಯ್ತಪ್ಪ, ಇದಕ್ಕೆ ನೀನೇ ಬಾಧ್ಯ, ನಾನಲ್ಲ, ನನಗೇನೂ ಇಲ್ಲ ಇದರ ಒಂದು ಸಂಬಂಧ, ಇದರ ಹೊಲಬು ನಮ್ಮದಲ್ಲ ಅಂತ ಹೇಳ್ತಾ ಇದ್ದಾನೆ. ಅಲ್ಲಿ ನೋಡಿ ಒಂದು ಬಹಳ ಚೆನ್ನಾಗಿರುವ ಸ್ವಾರಸ್ಯ ಏನಂದರೆ, ಚಿಕ್ಕ ವಯಸ್ಸಿನವನು ಸನ್ಯಾಸಿ, ಚಿಕ್ಕ ವಯಸ್ಸಿನವಳು ತಂಗಿ, ಇದೆಲ್ಲ ಇದೆ ಆ ಭಾವ. ಇವನು ಬಡಗು ತಿರುಕ ಮಾತ್ರವಲ್ಲ ಅಂತ ಅಷ್ಟು ಸೂಚನೆಯನ್ನು ಹೇಳದೆಯೇ ಹೇಳಿಸ್ತಾ ಇದ್ದಾನೆ. ತುಂಬ ಅದನ್ನು ವಿಸ್ತರಿಸಿಬಿಟ್ರೆ ಬಲರಾಮನಿಗೆ ಸಂಶಯ ಬಂದು ಅರ್ಜುನನ ಆಚೆಗೆ ಇಟ್ಬಿಟ್ರೆ ಅದು ಆಗಬಾರ್ದು. ಒಂದು ವೇಳೆ ಅಕಸ್ಮಾತ್ ಗ್ರಹಚಾರ ತಪ್ಪಿ ಕೃಷ್ಣನ ಮಾತನ್ನು ಬಲರಾಮ ಕೇಳಬಾರದು, ವ್ಯತಿರಿಕ್ತವಾಗಿಯೇ ಮಾಡಬೇಕು. ಆ ರೀತಿ ಬರುವಂತೆ ಹೇಳ್ತಾ ಇದ್ದಾನೆ ಅಂತಂದರೆ ಅದು ಎಲ್ಲಿ ಹೇಗೆ ಹೇಳಬೇಕು. ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್ ಸ್ಥಾಯೀ ಭವತಿ ಚಾತ್ಯಂತೋ ರಂಗ ಶುಕ್ಲಪಟೇಯತ. ಎಲ್ಲಿ ಮಾತು ಹೇಳಬೇಕು ಅಲ್ಲಿ ಹೇಳಬೇಕು, ಅಲ್ಲಿ ಗಟ್ಟಿಯಾಗಿ ನಿಲ್ಲಬೇಕು. ಬಿಳಿ ಬಣ್ಣದ ಬಟ್ಟೆಗೆ ಯಾವ ಬಣ್ಣ ಹಾಕಿದ್ರೂ ಅದು ಹಾಗೇ ನಿಲ್ಲುತ್ತೆ, ಕಪ್ಪು ಬಣ್ಣದ ಬಟ್ಟೆಗೆ ಯಾವ ಬಣ್ಣ ಹಾಕಿದ್ರೂ ಅದೇ ಬಣ್ಣಕ್ಕೆ ಬರುತ್ತವೆ. ಹಾಗೆ ಕೃಷ್ಣನ ಜಾಣ್ಮೆ. ಬಲರಾಮ ನಿರೀಕ್ಷಿಸಿದಂತೆಯೇ ವ್ಯತಿರಿಕ್ತವಾದ ಉತ್ತರ ಕೊಡ್ತಾನೆ. ಮರುಳೆ ನೀ ಹೋಗ ಆರನ್ ಏನೆಂದರಿಯೇ, ಮರುಳೆ ನೀ ಹೋಗು ಆರನೇನೆಂದರಿಯೇ. ಯತಿ ಸರ್ವಜ್ಞನೀತನು ತಿರುಕನೆ, ಯತಿ ಸರ್ವಜ್ಞನೀತನು ತಿರುಕನೆ. ಸಾಕ್ಷಾತು ಲಕ್ಷ್ಮೀಕಾಂತ ಸನ್ನಿಭನು, ಮರುಳೆ ಹೋಗು ಆರನೇನೆಂದರಿಯೇ. ಯತಿ ಸರ್ವಜ್ಞನೀತನು ತಿರುಕನೆ, ಸಾಕ್ಷಾತು ಲಕ್ಷ್ಮೀಕಾಂತ ಸನ್ನಿಭನು. ಬರಲಿ ಮಾಡಲಿ ಹಾನಿ ವೃದ್ಧಿಯ ಹರಿಭವೆಲ್ಲದು, ಯತಿ ಮಹಾತ್ಮರ ನರಿಯದವರೇ ನಾವು. ಯತಿ ಮಹಾತ್ಮರ ನರಿಯದವರೇ ನಾವು ಎನ್ನುತ್ತ ಗಜರಿ
ಯತಿ ಮಹಾತ್ಮರ ನರಿಯದವರೇ ನಾವೆನುತ ಗಜರಿದನು ಬಲರಾಮ, ಗಜರಿದನು ಬಲರಾಮ. ಎಷ್ಟು ಸ್ವಯಂ ವೇದ್ಯವಾಗುವಂತೆ ಮನೆಯಲ್ಲಿ ಅಣ್ಣ ತಮ್ಮಂದಿರೆಲ್ಲ ಜಗಳ ಆಡಿಕೊಂಡ್ರೆ ಹೇಗಿರುತ್ತೆ ಅಂದರೆ ಹೀಗೇ ಇರುತ್ತೆ. ಆದರೆ ಅದನ್ನು ಷಣ್ಮುಖ ಪ್ರಿಯ ರಾಗದಲ್ಲಿ ಹಾಡೋದಿಲ್ಲ, ಮುಖ ಮುರಿಯುವಂಥ ರಾಗದಲ್ಲಿ ಹಾಡುವಂಥದ್ದಾಗತ್ತಷ್ಟೇನೆ. ಮರುಳೆ ನೀ ಹೋಗು, ಆರನೇನೆಂದರಿಯ, ಯಾರು ಏನು ಅಂತ ನಿನಗೆ ಗೊತ್ತಾಗೋದಿಲ್ಲ. ನಾವಲ್ಲಿ ಸರ್ವನಾಮಗಳಲ್ಲಿ ಬಳಸ್ತೀವಿ, ಅವ್ರು ಬಂದರು ಇವನು ಹೀಗೆ ಮಾಡ್ದ ನೋಡಿ ಅಂತಂತೀವಲ್ಲ, ಹಾಗೆ ಆರನು ಏನೆಂದರಿಯೆ, ಅವ್ರು ಯಾರು ಅಂತ ಇವನು ಏನು ಗೊತ್ತಿಲ್ಲ. ಇದು ಕವಿ ಮನುಷ್ಯರ ಸ್ವಭಾವವನ್ನು, ವಾಗ್ರೂಢಿಗಳನ್ನು, ಲೋಕ ವ್ಯವಹಾರ ನೀತಿಯನ್ನು ಅದೆಷ್ಟು ಗಮನಿಸಬೇಕೋ ಅದಕ್ಕೆ ಹೋಗ್ಬಿಟ್ಟು ಒಂದು ಕೋರ್ಸ್ ತೊಗೊಂಡ್ರೆ ಆಗುವಂಥದ್ದಲ್ಲ. ಎಷ್ಟು ಔಷಧಿಗಳ ಕೋರ್ಸ್ ತೊಗೊಂಡ್ರು, ಯಾವ ಕಮ್ಯುನಿಕೇಷನ್ ಕೋರ್ಸ್ ಮಾಡಿದ್ರೂ ಇದು ಬರೋದಿಲ್ಲ. ಅಂತರಂಗದಲ್ಲಿ ಕವಿತ್ವದ ಬೀಜ ಇರಬೇಕು. ಆಗ ಲೋಕವನ್ನು ನಿರ್ಮಲಾಂತಃಕರಣದಿಂದ ನೋಡುವಂಥ ಮನಸ್ಸು ಬರುತ್ತದೆ, ತೆರೆದ ಮನದಿಂದ ನೋಡಬೇಕು. ಮಾಸ್ತಿಯವರು ತುಂಬ ಸಾಂಪ್ರದಾಯಿಕರಾದವರು, ಶಿಷ್ಟತೆಗೆ ಹೆಸರಾದಂಥವರು. ಆದರೆ ಎಂತೆಂಥ ಜನರ ಅಂತರಂಗವನ್ನು ಬಗೆದು ನೋಡಿದ್ದಾರೆ. ಅವರದು ನೀರಿನೊಳಗೆ ಮಿಡಿಯುವ ವೀಣೆಯ ಸದ್ದು ಅಂತ ಹೇಳ್ಬೋದು. ನರಸಿಂಹಸ್ವಾಮಿಯವರ ಮಾತನ್ನು ಬಳಸೋದಿದ್ರೆ ಮಂದ್ರಸ್ಥಾಯಿಯ ಆಲಾಪನೆಯಂತೆ ಸೂಕ್ಷ್ಮವಾದಂಥ ಸ್ವರಗಳ ಕಸರತ್ತು. ಹಾಗೆ ಅವರು ಲೌಡಾಗಿ ಪ್ರಕಟವಾಗಿ ಏನನ್ನು ಹೇಳ್ತಿರಲಿಲ್ಲ. ಆದರೆ ಆ ಮೊಸರಿನ ಮಂಗಮ್ಮ ಆಗಲಿ, ಚಟ್ಟೆಕಾರರ ತಾಯಿ ಇರ್ಬೋದು, ನಿಜಗಲ್ಲಿನ ರಾಣಿ ಇರ್ಬೋದು, ಅಥವಾ ಆ ಭಗವತಿ ಪಾತ್ರ ಇರ್ಬೋದು, ಆ ಚಿಕ್ಕವೀರ ರಾಜೇಂದ್ರನಲ್ಲಿ ಬರುವಂಥದ್ದು ಒಂದೊಂದರೊಳಗೂ ಅದು ಎಷ್ಟು ಚೆನ್ನಾಗಿ ಮಾನವರ ಅಂತರಂಗ ಸ್ವಭಾವವನ್ನೇ ತೆರೆದು ನೋಡ್ತಾರೆ ಅಂತಂದರೆ ಅದು ಯಾವಾಗ ಗಮನಿಸಿದ್ರು ಇಷ್ಟು. ಅವ್ರು ಹೋಗಿ ಪಬ್ಗಳಲ್ಲಿ, ಬಾರ್ಗಳಲ್ಲಿ, ಸೆಮಿನಾರ್ಗಳಲ್ಲಿ ನಾರ್ತಾ ಇರ್ತಕ್ಕಂಥ ಜನರನ್ನೆಲ್ಲ ನೋಡಿದಂಥವರಲ್ಲ. ಭೈರಪ್ಪನವರು ಬರೀತಾರೆ ಭಿತ್ತಿಯಲ್ಲಿ, ಈ ಹೊತ್ತಿನ ನಮ್ಮ ಬುದ್ಧಿಜೀವಿಗಳು, ಸೋಷಿಯಲಿಸ್ಟ್ಗಳು ಅಂತ ಅನಿಸ್ಕೊಂಡವರು ಸಮಾಜದ ಜೊತೆ ಬೆರೀಬೇಕು ಅಂತ ಪಂಚತಾರ ಹೋಟೆಲ್ಗಳಲ್ಲಿ ಬಾಟ್ಲುಗಳ ಮೇಲೆ ಸಿಗರೇಟ್ ಹೊಗೆಗಳಲ್ಲಿ ಜೋರಾಗಿ ಅಬ್ಬರಿಸಿ ಸವಾಲುಗಳನ್ನು ಹಾಕಿ, ಪಾರ್ಟಿ ಸವಾಲು ಹಾಕಿ ಸಮಾನತೆ ಬರಬೇಕು, ಒಬ್ಬರ ಜೊತೆಗೊಬ್ಬರು ಕಲಿಯಬೇಕು ಅಂತ. ಅನಂತಮೂರ್ತಿಯವರು ಅವರ ಅವಸ್ಥೆಯಲ್ಲಿಯೋ, ಅವರವಸ್ಥೆ ಅಲ್ಲ, ಅವರ ಕಾದಂಬರಿಯಲ್ಲಿ ಅಥವಾ ಭಾರತೀಪುರದಲ್ಲಿ ಅದರೊಳಗೆ ಹೇಳ್ತಾರೆ, ಆ ಜಗನ್ನಾಥನ ಬಾಯನಲ್ಲಿ ಬ್ರಾಹ್ಮಣರ ಜೊತೆಗೆ ಶೂದ್ರರು ಸೇರಬೇಕು, ದಲಿತರು ಸೇರಬೇಕು, ಅವರ ಜೊತೆಗೆ ಇವರು ಮದುವೆ ಆಗಬೇಕು ಅಂತೆಲ್ಲ. ಇದನ್ನು ಈ ರೀತಿಯಾದ ವೇದಿಕೆಗಳಲ್ಲಿ ಹೇಳಿಕೊಂಡ್ರೆ ಏನೂ ಆಗೋದಿಲ್ಲ. ಭೈರಪ್ಪನವರು ಅದನ್ನು ಬರೀತಾರೆ. ಹಳ್ಳಿಗಳಲ್ಲಿ, ಅವ್ರ ಮನೆಯಲ್ಲಿ ಅವ್ರು ಹೇಗಿರ್ತಾರೆ, ಹೇಗೆ ಮಾತಾಡ್ತಾರೆ ಅದನ್ನು ನೋಡಬೇಕು. ಅದಕ್ಕೆ ಬದುಕಿನ ಜೊತೆಗೆ ಹಾಸುಹೊಕ್ಕಾಗಬೇಕು. ನಗರಗಳಲ್ಲಿ ನೋಡಿದ್ರೆ ಆಗೋಲ್ಲ. ಒಂದು ಸೆಮಿನಾರ್ಗೆ ಹೋಗ್ತೀನಿ ಅಂತ 5 ಸ್ಟಾರ್ ಹೋಟೆಲ್ನಲ್ಲಿರೋ ಸೆಮಿನಾರ್ಗೆ 7 ಸ್ಟಾರ್ ಹೋಟೆಲ್ನಲ್ಲಿ ರೂಮ್ ಬುಕ್ ಮಾಡಿಕೊಂಡ್ರೆ ನಮಗೇನು ಗೊತ್ತಾಗುತ್ತೆ? ರೈಲ್ನಲ್ಲಿ 3rd ಕ್ಲಾಸಲ್ಲಿ ಪ್ರಯಾಣ ಮಾಡಬೇಕು, ಅಲ್ಲಿ ಹಮಾಲರ ಜೊತೆಗೆ ಜಗಳ ಆಡಬೇಕು, ಅಲ್ಲಿ ರಿಸರ್ವೇಷನ್ಗೆ ಅಂತ ಅವ್ರು ಟವಲ್ ಹಾಸಿಟ್ಟಿದ್ರೆ ಅದನ್ನು ಎತ್ತೆಸಿಬೇಕು, ಬೈಸ್ಕೊಳ್ಬೇಕು, ಬೈಬೇಕು, ಮತ್ತು ಅವ್ರು ಹೇಗೆ ತಿಂತಾರೆ, ಹೇಗೆ ತೆಗಿತಾರೆ, ಹೇಗೆ ಆಕಳಿಸ್ತಾರೆ ಅವುಗಳನ್ನೆಲ್ಲ ಗಮನಿಸಬೇಕು. ಗಮನಿಸೋದು ಮಾತ್ರವಲ್ಲ, ಅವ್ರ ಜೊತೆ ಒಂದಾಗಬೇಕು. ಆಮೇಲೆ ಆ ಒಂದು ಕೊಠಡಿಯಲ್ಲಿ ಇಲ್ಲದೆ ಯಾರ್ದು ಮನೆಗೂ ಹೋಗಬೇಕು. ಅವ್ರ ಮನೆಯಲ್ಲಿ ಬಿಸಿನೀರಿಗೆ ತಾಪತ್ರೆ ಇರುತ್ತೆ. ನಾವು ಉಗುರು ಬೆಚ್ಚಗೆ ನೀರಲ್ಲೇ 2 ಚೊಂಬು ಗುಬ್ಬಚ್ಚಿ ಸ್ನಾನ ಮಾಡಿ ಬರಬೇಕು. ನಿತ್ಯವೂ ನಮ್ಮ ಮನೆಯಲ್ಲಿ ಊರ್ಮಿಳಾ ಸ್ನಾನ ಆಗ್ತಾ ಇರುತ್ತೆ. ಆದರೆ ಇವನ್ನೆಲ್ಲ ನೋಡಿದಾಗ ನಮಗೆ ಲೋಕಾನುಭವ ಬರುತ್ತೆ. ಪ್ರತ್ಯೇಕವಾಗಿ ಲೋಕಾನುಭವ ಅನ್ನುವುದಲ್ಲ, ಜೊತೆಗೆ ಆಗ್ತಾ ಇರುವಂಥದ್ದು. ಹೀಗೆ ಈ ರೀತಿ ಮಾಡಿಕೊಂಡಾಗ ಬರುತ್ತೆ. ಕುಮಾರವ್ಯಾಸನಿಗೆ ಅದು ಇತ್ತು ಅಂತ ನಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅವನು ಬದುಕನ್ನು, ಕಾವ್ಯವನ್ನು ಪೃಥಕ್ಕರಿಸಿ ನೋಡ್ತಾ ಇರಲಿಲ್ಲ. ಯಾಕೆ? ಬದುಕಿಗೆ ಯಾವುದೇ ಇಸಮ್ಮುಗಳು ಇಲ್ಲ, ಕಾವ್ಯಕ್ಕೂ ಯಾವುದೇ ಇಸಮ್ಮುಗಳು ಇವಿಲ್ಲ. ಯಾವುದೇ ಒಂದು ಪೂರ್ವಗೃಹೀತವಾದ ಸಿದ್ಧಾಂತದ ಮೇಲೆ ಕಾವ್ಯ ಬರೋಲ್ಲ, ಬಾಳಿಗೆ ತೆರೆದುಕೊಂಡಾಗ ಮಾತ್ರ ಬರುತ್ತೆ. ಹಾಗಾಗಿ ಈ ಮಾತುಗಳು ಬರುತ್ತೆ. ನೀನು ಯಾರೇನೆಂದರಿಯೇ ಯತಿ ಸರ್ವಜ್ಞನೀತನು, 14 ವಿದ್ಯೆಗಳನ್ನು ಬೇರೆ ತೋರಿಸ್ಬಿಟ್ಟಿದ್ನಲ್ಲ. ಹಾಗಾಗಿ ಸಾಕ್ಷಾತ್ ಲಕ್ಷ್ಮೀಕಾಂತ ಸನ್ನಿಭನು, ಇವನೇನು ತಿರುಕನ ಅಂತ. ಬಾಯಿ ಜಾರಿಯಾದರೂ ಸತ್ಯ ಹೇಳ್ತಾ ಇದ್ದಾನೆ. ನಾರಾಯಣನಲ್ಲದಿದ್ದರೂ ನಾರಾಯಣ ಕಲ್ಪ ನರೋತ್ತಮ ಅಲ್ಲವೇ ಅರ್ಜುನ? ಹಾಗಾಗಿ ಬರಲಿ ಮಾಡಲಿ ಹಾನಿ ವೃದ್ಧಿಯ ಹರಿಭವೆನ್ನದು. ತಾಳ ತಪ್ಪದೆ, ಮಾತ್ರೆಗಳು ತಪ್ಪದೆ, ಬರಲಿ ಮಾಡಲಿ ಹಾನಿ ವೃದ್ಧಿಯ ಅಂತ 3-4 ಮಾತ್ರೆಗಳಲ್ಲಿ ಕರಾರುವಾಕ್ಕಾಗಿ ಕತ್ತರಿಸಿ ಹೇಳಿಬಿಡ್ತಾ ಇದ್ದಾನೆ. ಎಣ್ಣೆಯ ನುಡಿ ಠಾಟ ಡಾ ಢಣಂ ಅಂತ ಭೀಮ ಹೇಳಿದನಲ್ಲ, ಹಾಗೆ ಅಷ್ಟು ಪರ್ಫೆಕ್ಟಾಗಿ ತೂಗಿದಂತೆ ಛಂದಸ್ಸಿನಲ್ಲಿ ಕೂಡ ಕವಿ ವ್ಯಂಜಕ ಸಾಮಗ್ರಿಯಾಗಿ ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ದಾನೆ. ನೋಡಿ, ಮರುಳೆ ನೀ ಹೋಗು, ಆರನು ಏನೆಂದು ಅರಿಯೆ. ಅಲ್ಲಿ ಗಣ ಯಾವುದು, ಪ್ರಾಸ ಯಾವುದು, ಮಾತ್ರೆ ಯಾವುದು ಹುಡುಕಬೇಕು. ಇಲ್ಲಿ ಎಲ್ಲ ಅರೇಂಜ್ ಆಗಿದೆ. ಅಂದರೆ ತೂಗಿದಂತೆ ಮಾತಾಡುವಂಥದ್ದು ತೀರ್ಮಾನಕ್ಕೆ ಬಂದಿದ್ದಾನೆ.
ಯತಿ ಮಹಾತ್ಮರನ್ನು ಅರಿಯದವರೇ ನಾವು. ಎಷ್ಟು ಜನ ಯತಿಗಳನ್ನು, ಎಷ್ಟು ಜನ ಸನ್ಯಾಸಿಗಳನ್ನು ಕರೆಸಿ ಚಾತುರ್ಮಾಸ್ಯ ಮಾಡಿಸಿಲ್ಲ ರೀ? ಎಷ್ಟು ಜನಕ್ಕೆ ನಾವು ಸಾರ್ವಜನಿಕ ಸಮ್ಮಾನಗಳನ್ನು ಮಾಡಿಲ್ಲ? ಎಷ್ಟು ನಮಗೆ ಅನುಭವ ಇಲ್ಲ ಇಲ್ಲಿ? ನಾವು ಹೇಳಲ್ವೇ, ನೀನು ಹಾಲು ಕುಡಿದು ನಾನು ನೀರು ಕುಡಿದು, ಹಾಲು ಕುಡಿದಷ್ಟು ನೀನು ನೀರು ಕುಡಿದಿಲ್ಲ, ಎಂಥದ್ದು ಇದು ಹೀಗಂತೀಯ ಅಂತನ್ನುವಂಥದ್ದು. ಇದು ಅನುಭವವನ್ನು ಮುಂದೊಡ್ಡು ಬಿಟ್ಟು ಯಾರ ಬಾಯನ್ನು ಬಡಿಯುವಂಥದ್ದು. ಆದರೆ ಅನುಭವ ಆಗಬಹುದು, ಅಭಿಜ್ಞಾನ ಆಗಬೇಕಲ್ಲ. ವಿ ಮೇ ಎಕ್ಸ್ಪೀರಿಯನ್ಸ್ ಇಟ್, ವಿ ಮೇ ಕಾಗ್ನೈಸ್ ಇಟ್, ವಿಲ್ ವಿ ರೆಕಾಗ್ನೈಸ್ ಇಟ್. ಅದು ಬರುವಂಥದ್ದು ಸಮಸ್ಯೆ. ನಿದ್ರಾನುಭವ ಯಾರಿಗೆಲ್ಲ ನಿತ್ಯ ನಿತ್ಯ ಆಗ್ತಾ ಇದೆ. ಆದರೆ ಅದನ್ನು ಗಮನಿಸಿಕೊಂಡಾಗ ತಾನೇ ಅಲ್ಲಿದ್ದ ಆನಂದ ಯಾವುದು, ಅಲ್ಲಿ ನಮ್ಮ ಜೀವತ್ವ ಏನಾಗಿತ್ತು, ಅಲ್ಲಿ ಮನೋಲಯ ಹೇಗಾಗಿತ್ತು ಅಂತ ಗೊತ್ತಾಗುವಂಥದ್ದು. ನಾವು ಮಾತಾಡುವುದನ್ನೇ ಕವಿನೂ ಬರೆದಿದ್ದಾನೆ ಅಂತ ನಮ್ಮ ಮಾತೇ ಕಾವ್ಯ ಆಗುತ್ತಾ? ಇಲ್ಲ. ವಿನ್ಯಾಸ ವಿಶೇಷ ಭವ್ಯತ್ವ ಬರಬೇಕಾಗತ್ತೆ. ಹಾಗಾಗಿ ಕಾವ್ಯ ಅನ್ನುವುದು ಉಕ್ತಿ, ಅದು ಬೇರೆಯೇ ಆದದ್ದು. ಆ ಕಾರಣ ಕುಮಾರವ್ಯಾಸ ಏಕಕಾಲದಲ್ಲಿ ಕಾವ್ಯ ಸೌಂದರ್ಯ, ಲೋಕ ಸೌಂದರ್ಯವನ್ನು ತೋರಿಸಿ ಈ ಮಾತನ್ನು ಹೇಳ್ತಾ, ಗಜರಿದನು ಬಲರಾಮ, ಗದರ್ಬಿಟ್ನಂತೆ. ನಮಗೆ ವಾದದಲ್ಲಿ ಸೋಲು ಬಂದಾಗ ಧ್ವನಿಯನ್ನು ಜೋರು ಮಾಡ್ತೀವಿ, ಅದು ಇಲ್ಲೇ ಆಗಿದೆ. ಅದರೊಳ್ಳಿತು ತಂಗಿ ಬೆಸಗೈದ ಧರಿಸಲಿ ಯತಿಪತಿಯ. ಅದರೊಳ್ಳಿತು ತಂಗಿ ಬೆಸಗೈದ ಧರಿಸಲಿ ಯತಿಪತಿಯ. ನಿಮಗೆ ದುರಾಗ್ರಗಬೇಕೆ ಕಾಂಬಿರಿ ಫಲವರಗ್ರದಲ್ಲಿ. ಹೋದೆವಿದೆ ಮೌನದೊಳೆನುತ್ತ, ಹೋದೆವಿದೆ ಮೌನದೊಳೆನುತ್ತ, ಅಬುಜೋದರನು ಹಿಂಗಿದನು. ಹರಿಯ ವಿನೋದ ರಚನೆಯ ಏನನೆಂಬೆನು, ಹರಿಯ ವಿನೋದ ರಚನೆಯನೇನನೆಂಬೆನು ಭೂಪ ಕೇಳಂದ. ಹರಿಯ ವಿನೋದ ರಚನೆಯನೇನನೆಂಬೆನು ಭೂಪ ಕೇಳೆಂದ. ಬೃಂದಾವನಚರ ಬೃಂದಾವನಿಯಲ್ಲಿ ಅಣ್ಣನಿಗೆ ಕಡ್ಡಿ ಮುರಿದು ತನ್ನ ಮಾತು ಹೇಳಿಬಿಟ್ಟ. ಮನೆಯಲ್ಲಿ ತಗಾದೆ ಆದಾಗ ಹೀಗೆ ತಾನೆ, ಆಯ್ತಪ್ಪ ಒಳ್ಳೇದು, ನೀನು ಹಾಗೇ ಮಾಡು, ಆಗಿದ್ದಾಗತ್ತೆ, ನಿನಗಾಗಲೇ ಬುದ್ಧಿ ಬರೋದು, ಹೀಗೆ ತಾನೆ. ಆದರೆ ಒಳ್ಳಿತು, ಒಳ್ಳೇದು ಅಂತಲೇ ಹೇಳೋದು, ಸರ್ವನಾಶ ಆಗಲಿ ಅಂತಲೇ ಅಲ್ಲಿ. ಆದರೆ ಒಳ್ಳಿತು ತಂಗಿ ಬೆಸಗ ಇದು ಆಧರಿಸಲಿ ಈ ಯತಿಯ, ಇವನನ್ನು ಚೆನ್ನಾಗಿ ಉಪಚಾರ ಮಾಡಿ ಅವನನ್ನು ಆರಾಧಿಸಲಿ, ಆಗೋದಾಗೇ ಆಗುತ್ತೆ. ನಿಮಗೆ ಈ ದುರಾಗ್ರಹ ಬೇಕೆ, ಮುಂದೆ ನಿಮಗೆ ಗೊತ್ತಾಗುತ್ತೆ. ಕಾಂಬರಿ ಫಲವನಗ್ರದಲ್ಲಿ ಮುಂದೆ ಗೊತ್ತಾಗುತ್ತೆ ಎಂಥದ್ದು. ಹೋದೆವಿದೆ, ನಾವು ಹೋಗ್ತೀವಪ್ಪ, ನೀವೇ ರಾಜ್ಯ ಆಳ್ಕೊಂಡಿರಿ, ನೀವೇ ಚೆನ್ನಾಗಿರಿ, ನಾವು ಅನ್ನೋದಿಲ್ವೇ? ಎಲ್ಲ ಪ್ರತಿಕೂಲವಾದದ್ದು, ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಇದು. ಇದನ್ನು ವಿಪರೀತ ಲಕ್ಷಣ ಅಂತ ಕೂಡ ಅಲಂಕಾರ ಶಾಸ್ತ್ರದಲ್ಲಿ ಹೇಳ್ತಾರೆ. ಎಂದು ಮೌನದಳು ಅಬ್ಜೋದರನು ಹಿಂಗಿದನು, ಅವನು ಹಾಗೇ ನೆಲಕ್ಕೆ ಹಿಂಗಿಬಿಟ್ಟ ಅಂತಂದರೆ ಹಿ ವಿಡ್ರ್ಯೂ, ಅಷ್ಟು ಸೈಲೆಂಟ್ ಆಗಿಬಿಟ್ಟ. ಕುಮಾರವ್ಯಾಸನಿಗೆ ತಡೆಯೋಕ್ಕಾಗ್ತಾ ಇಲ್ಲ. ಎಷ್ಟು ವಿನೋದ ಈ ಮಹಾನುಭಾವನದು, ಲೀಲಾಮಾನುಷ ವಿಗ್ರಹನದು. ಅದಕ್ಕೆ ಹರಿಯ ವಿನೋದ ರಚನೆಯನ್ನು ಏನನೆಂಬೆನು ಭೂಪ ಅಂತ ವೈಶಂಪಾಯನ ಬಾಯಿನಲ್ಲಿ ತಾನೇ ಕೂತ್ಕೊಂಡು ಜನಮೇಜನಿಗೆ ಹೇಳಿಸ್ತಾ ಇದ್ದಾನೆ. ನೋಡಯ್ಯ ಏನು ಸೊಗಸಾಗಿದೆ ಅಂತ. ಇದು ನೋಡಿ, ಈ ಅಸೈಡ್ ಟಾಕ್ ಅಂತೀವಲ್ಲ, ಇಮಿಡಿಯೇಟ್ ರಿಯಾಕ್ಷನ್ ಫ್ರಮ್ ದಿ ಆಡಿಯನ್ಸ್ ಅಂತ, ಇವನ್ನೆಲ್ಲ ಈಗ ಮಾಡರ್ನ್ ಥಿಯೇಟ್ರಿಕಲ್ ಟರ್ಮಿನಾಲಜಿ ಅಂತ ಭಾಳ ವಿಶೇಷವಾಗಿ ಹೇಳ್ತಾರೆ. ಎಪಿಕ್ ಥಿಯೇಟ್ರ್ ಅಂತ, ಟೋಟಲ್ ಥಿಯೇಟ್ರ್ ಅಂತ. ಅವರು ವೇಷಧಾರಿಗಳ ಜೊತೆಗೆ ರಂಗಭೂಮಿಗೆ ಸಹೃದಯರು ಪ್ರೇಕ್ಷಕರು ಬರಬೇಕು ಅಂತೆಲ್ಲ ಹೇಳಿ, ಇದು ಹೀಗೆ ಈ ಅಲ್ಲಿಯೇ ಆಗಲೇ ಕಾಣಿಸ್ತಾ ಇರುವಂಥದ್ದು. ಅಂದರೆ ಅದರ ಪ್ರತಿಕ್ರಿಯೆ ತತ್ಕ್ಷಣ ಏನಿದೆ ಅನ್ನುವುದನ್ನು ಕವಿ ತಾನು ಹೇಳಿದರೆ ಅದು ವಾಚ್ಯವಾಗುತ್ತೆ. ಆದರೆ ಕಾವ್ಯದಲ್ಲೇ ಬರುವಂಥ ಮತ್ತೊಂದು ಪಾತ್ರದ ಮೂಲಕ ಹೇಳಿಸಿದ್ರೆ ಅದು ವಾಚ್ಯವಾಗೋಲ್ಲ, ಮತ್ತಷ್ಟು ಧ್ವನಿತವಾಗಿ ಅಭಿರಾಮತರವಾಗುತ್ತೆ ಅನ್ನೋದನ್ನು
ತುಂಬ ಚೆನ್ನಾಗಿ ಕುಮಾರವ್ಯಾಸ ನಿರ್ವಾಹ ಮಾಡ್ತಾ ಇದ್ದಾನೆ. ದುರ್ದೈವ ಏನಂದರೆ ಕುಮಾರವ್ಯಾಸನನ್ನು ಕತೆ ಹೇಳುವಂಥವನು ಯಾವನೋ ಒಬ್ಬ ಹರಿಕತೆ ದಾಸ ಅನ್ನುವಂತೆ ಎಷ್ಟೋ ಜನ ಭಾವಿಸಿ ಅವನಲ್ಲಿ ಅಕ್ಷರಕ್ಷರಕ್ಕೂ ಮಾತ್ರಕ್ಕೂ ಕಾಣುವಂಥ ಮಹಾಕವಿತ್ವವನ್ನು ಮರೀತಾ ಇದ್ದಾರೆ. ಯಾಕೆ ಅಂದರೆ ಭಾರತೀಯ ಕಾವ್ಯಮೀಮಾಂಸಾ ದೃಷ್ಟಿಯಿಂದ ಈ ಕವಿಗಳನ್ನು ನೋಡಬೇಕು. ಅದನ್ನು ನೋಡೋದಕ್ಕೆ ಇವರಿಗೆ ಮಾಂಸ ಗೊತ್ತಿದೆ ಹೊರತುನುವೆ ಮೀಮಾಂಸೆ ಗೊತ್ತಿಲ್ವಲ್ಲ, ಅದು ಬಂದಿರುವಂಥ ಸಮಸ್ಯೆ. ಹಾಗಾಗಿ ಇಂಥ ಕವಿಗಳಿಗೆ ತುಂಬ ಅನ್ಯಾಯವಾಗ್ತಾ ಇದೆ. ಇತ್ತ ಕೃಷ್ಣ ಹೋದ, ಬಲರಾಮ ಕೃಷ್ಣರ ಚರ್ಚೆ ಮುಗೀತು. ಇನ್ನು ಇಲ್ಲಿ ಸಮರ್ಚೆ ಹೇಗಾಗ್ತಾ ಇದೆ, ಚಂದನ ಚರ್ಚೆ ಹೇಗಾಗ್ತಾ ಇದೆ ಅನ್ನೋದನ್ನು ನೋಡಬಹುದು ಸನ್ಯಾಸಿಯ ಆ ಏಕಾಂತ ಭವನದಲ್ಲಿ, ಕನ್ಯಾ ಕರುಮಾಡ ಭವನದಲ್ಲಿ. ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು. ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು. ಅವರಿಗೆ ಕೆಯ ಮೇಲೆ ನೆಲೆಸಿತು ಚಿತ್ತ, ಕಾಣೆನು ಜಪ ಸಮಾಧಿಗಳ. ಮೇಳವಿಸಿ ತನ್ಯೋನ್ಯ ರಾಗ ಚಢಾಳಿಸಿದುದು ಅಭಿಲಾಷೆ. ಮೇಳವಿಸಿ ತನ್ಯೋನ್ಯ ರಾಗ ಚಢಾಳಿಸಿದುದು ಅಭಿಲಾಷೆ. ಕಾಮನ ಬೇಳುವೆಗೆ ಬೆಂಡಾದರಿಬ್ಬರು. ಕಾಮನ ಮೇಳುವೆಗೆ ಬೆಂಡಾದರಿಬ್ಬರು. ಬೆಂಡಾದುದಿಬ್ಬರ ಧೈರ್ಯ ಅಡಿಗಡಿಗೆ ಕಾಮನ ಬೇಳುವೆಗೆ ಬೆಂಡಾದುದಿಬ್ಬರ ಧೈರ್ಯ. ಅದ್ಭುತವಾಗಿ ಚಂದ್ರಮುಖಿ ಮತ್ತು ಚಂದ್ರಮುಖರ ಚಂದ್ರಕಂಸದ ಸೊಗಸು ಆರಂಭವಾಗಿದೆ. ಇಲ್ಲಿ ಕವಿಯ ಮಾತಿನ ಚಮತ್ಕಾರ ನೋಡಿ. ಅವನಿಗೆ ಗೊತ್ತು ಅರ್ಜುನನೇ ಸನ್ಯಾಸಿ ಅಂತ. ಅರ್ಜುನ ಅನ್ನುವ ಶಬ್ದವನ್ನೇ ಇಲ್ಲಿ ಬಳಸೋದಿಲ್ಲ. ಸನ್ಯಾಸಿ ದೇವರು ಅಂತ ರಾಯಲ್ ವಿ ಅನ್ನುವಂಥ, ನೋಬಲ್ ವಿ ಅನ್ನುವಂಥ ಗೌರವದ ಶಬ್ದವನ್ನೇ ಬಳಸ್ತಾನೆ. ಆ ಬಹುವಚನದ ಮೂಲಕ ವ್ಯಂಗ್ಯ ವಿಡಂಬನೆ ಅತಿಶಯವಾಗುತ್ತೆ. ಯಾವ ಶಬ್ದಕ್ಕೆ ಯಾವ ಭಾವ ಇದೆ, ಎಷ್ಟು ತೂಕ ಇದೆ ಎನ್ನುವುದನ್ನು ಕವಿ ತಿಳ್ಕೊಳ್ಬೇಕಲ್ವೇ? ಅವನಲ್ಲದೆ ಇನ್ಯಾರು ತಿಳಿಸುವರು ಸಮಾಜಕ್ಕೆ? ಹಾಗಾಗಿ ಇಡೀ ಮಾನವ ಸಮೂಹದ ಅಂತರ್ವಾಣಿಯಾಗ್ತಾನೆ. ಭಾವನೆಗಳ ಎಳೆಯನ್ನು ಸೇರಿಸುವ ವಾಣಿ ಅಂದರೆ ಮಗ್ಗ, ಅವನು ಕವಿ ಆಗ್ತಾನೆ. ಸಂಸ್ಕೃತದಲ್ಲಿ ವಾಣಿ ಅನ್ನುವ ಪುಲ್ಲಿಂಗ ಶಬ್ದಕ್ಕೆ ಮಗ್ಗ ಅಂತ ಕೂಡ ಉಂಟು. ಹೀಗಾಗಿ ಎಲ್ಲರ ಭಾವಗಳನ್ನು ಬೆಸೆಯುವಂಥದ್ದು ಕವಿಯ ಕೆಲಸ. ಅಷ್ಟು ಚೆನ್ನಾಗಿ ಆ ಕ್ಲೈಮ್ಯಾಕ್ಸನ್ನು ತರುವಂಥದ್ದು. ಜೊತೆಗೆ ಕಾಂಟ್ರಾಸ್ಟ್. ಇವಳು ಏನು ಅರಿಯದ ಅಬೋಧ ಮುಗ್ಧೆ ಬಾಲಿಕೆ, ಹುಡುಗಿ, ಚಿಕ್ಕ ಹುಡುಗಿ. ಬಾಲಕಿಗೆ ಸನ್ಯಾಸಿ ದೇವರ ಮೇಲೆ ಮನವಾಯಿತು ಅನ್ನುವಲ್ಲಿ ಸನ್ಯಾಸಿ ದೇವರು ಅಂತ ಬೇರೆ, ಆ ಬಹುವಚನ, ಆ ದೇವತ್ವ ಅದೆಲ್ಲ. ಇವಳು ಚಿಕ್ಕ ಹುಡುಗಿ, ಏನು ಗೊತ್ತಿಲ್ಲದೆ ಇದ್ದ, ಬಾಯಲ್ಲಿ ಬೆರಳಿಟ್ಲೆ ಕಚ್ಚಲಾರದ ಮುಗ್ಧೆ, ಇವಳಿಗೆ ಪ್ರಣಯ ಬಂದುಬಿಡ್ತು ಅಂತ. ಜೊತೆಗೆ ವೈರಾಗ್ಯಶಾಲಿಗಳಾಗಿ ಯಮದಮಾದಿಗಳನ್ನು ಶಮದಮಾದಿಗಳನ್ನು ಎಲ್ಲ ಇಟ್ಟುಕೊಳ್ಬೇಕಾಗಿರ್ತಕ್ಕಂಥ ತಪಸ್ವಿಗಳು, ಸನ್ಯಾಸಿಗಳಿಗೆ ಈ ಸ್ಥಿತಿ ಆಯಿತು ಅಂತ ಅದನ್ನು ಕಾಂಟ್ರಾಸ್ಟನ್ನು ತರ್ತಾ ಇದ್ದಾನೆ. ಎಷ್ಟು ಈ ಅಂತರವನ್ನು ಮುರಿಯೋಬಾರದು, ಮುರಿಯೋ ಮಟ್ಟಿಗೆ ಹೋಗಬೇಕು, ಹಾಗೆ ತೋರಿಸಿದ್ರೆ ಸೊಗಸು ಉಂಟು ಅಂತ ಹೇಳ್ಬಿಟ್ಟು. ಚಂದ್ರಕಂಸರಾಗದ ನಿಷಾದದ ತೀವ್ರತೆಯು ಅಂಥದ್ದು. ಕೋಮಲ್ ನಿಷಾದವಾದರೆ ಮಾಲ್ಕಂಸು, ತೀವ್ರ ನಿಷಾದವಾದರೆ ಚಂದ್ರಕಂಸು. ಆ ನಿಷಾದವನ್ನು ತೀವ್ರ ಮಾಡಬೇಕು. ಆದರೆ ಅದು ನಿಷಾದ ತೀವ್ರವಾಗಿ ಷಡ್ಜವಾಗಿಬಿಟ್ರೆ ಆ ರಾಗವೇ ಆಗೋದಿಲ್ಲ. ಅಂದರೆ ಆ ತೀವ್ರತೆ ಮುರಿಯದೇ ಇರುವ ಮಟ್ಟಿಗೆ ಬರಬೇಕು. ಮೇಕಪ್ ಎಷ್ಟರವರೆಗೂ ಮಾಡ್ಕೋಬೇಕು ಅಂದರೆ ಇವರೋ ಅಥವಾ ಅಪ್ಸರೆ ಇರೋ ಅಂತ ಅನಿಸ್ಬೇಕು. ಆದರೆ ಇವರು ಅನ್ನುವ ಗುಮಾನಿ ಇದ್ದೇ ಇರಬೇಕು.
ಇವರಲ್ಲ ವೈಜಯಂತಿ ಮಾಲಾನೋ ಐಶ್ವರ್ಯ ರೈಯೋ ಅಂದುಬಿಟ್ರೆ ಇವ್ರ ಮೇಕಪ್ಗೆ ಬೆಲೆಯೇ ಇಲ್ಲ. ಅಂದರೆ ನಾವು ನಮ್ಮನ್ನು ಗುರುತಿಸುವಷ್ಟರವರೆಗೆ ಮರೆಸಿಕೊಳ್ಳಬಹುದು. ಇದು ಒಂದು ವಿಲಕ್ಷಣವಾದ ಆಟ. ಹಾಗೆ ಕಾವ್ಯದಲ್ಲಿ ಕೂಡ ಇದು ಲೋಕವಾಗ್ರೂಢಿಯೋ ಅನ್ನುವಂತೆ ಇರಬೇಕು, ಅದು ಅಲ್ಲ ಅಂತೆಯೂ ಮಾಡಬೇಕು. ಹೀಗಾಗಿ ಪೂತಿ ನರಸಿಂಹಾಚಾರ್ಯ ಹೇಳ್ತಾರೆ, ಈ ಜಗತ್ತು ಹೇಗಿದೆ ಮತ್ತು ಕಾವ್ಯ ಹೇಗಿದೆ ಅಂತಂದರೆ ಅದೇ ಅವರು ಹೇಳ್ತಾರೆ, ಮೇಧ್ಯಾಮೇಧ್ಯಗಳ ನಡುಗಡೆ ಪ್ರಾಣ, ಮೇಧ್ಯ ಅಮೇಧ್ಯ ಇದರ ಮಧ್ಯೆ ಪ್ರಾಣ ಅಂತ ಇರುವಂಥದ್ದು. ಬಾಯಲ್ಲಿರುವುದು ಮೇಧ್ಯ, ಕರುಳಲ್ಲಿರುವುದು ಅಮೇಧ್ಯ, ಇದರ ಮಧ್ಯದಲ್ಲಿ ಅನ್ನಗತ ಪ್ರಾಣ, ಜಠರಗತವಾದಂಥದ್ದು ಪ್ರಾಣ. ಹೀಗೆ ಬದುಕು ಅದೇ ಥರ, ಕಾವ್ಯವೂ ಹಾಗೆ ಲೋಕಾಲೋಕಗಳ ವ್ಯಕ್ತಾವ್ಯಕ್ತಗಳ ನಡುಗಡೆ ಇರ್ತಕ್ಕಂಥದ್ದು ಅಂತ ಈ ಸೊಗಸನ್ನು ಕವಿ ಕಾಣಿಸ್ತಾ ಇದ್ದಾನೆ. ಅದನ್ನು ಕಂಡವರೇ ಧನ್ಯರು. ಹಾಗೆಯೇ ಮನವಾಯಿತು ಅವರಿಗೀಕೆಯ ಮೇಲೆ, ಅವರಿಗೆ ಇಲ್ಲಿ ಬಹುವಚನ ಮತ್ತೆ ಕಂಟಿನ್ಯೂಸ್ ಆಗಿ ಮೇಂಟೈನ್ ಮಾಡಿದ್ದಾನೆ. ಕಾಣೆನು ಜಪ ಸಮಾಧಿಗಳ, ಕವಿಗೆ ಕಾಣಿಸುವುದು ಸನ್ಯಾಸಿ ಬಾಲಕಿ, ಕಾಣದೇ ಇರುವುದು ಜಪ ತಪ ಸಮಾಧಿ. ಕಣ್ಣಿಗೆ ಎಷ್ಟು ಸಾಮಗ್ರಿ ತಂದು ಕೊಡ್ತಾ ಇದ್ದಾನೆ ನೋಡಿ. ಮೇಳವಿಸಿ ಅನ್ಯೋನ್ಯ ರಾಗ, ರಾಗ ಚೆನ್ನಾಗಿ ಮೇಳವಿಸ್ತು ಪ್ರೀತಿ. ಜೊತೆಗೆ ಇವರು ಹುಟ್ಟಿದ್ದು ಎಂಥದ್ದು, ರಾಗ ಅನ್ನೋದಕ್ಕೆ ಕೆಂಪು ಬಣ್ಣ ಅಂತ ಕಾಷಾಯ ವಸ್ತ್ರ ಹುಟ್ಟಿದ್ದಾನೆ. ಅದಕ್ಕೆ ಸರಿಯಾಗಿ ಇವಳು ಕುಸುಂಬಾರುಣಾಂ ಚಾರುಚೇಲಂ ವಸಾನ ಆಗಿದ್ದಾಳೆ. ಇವಳು ಛಡಾಳಿಸಿದುದು ಮೇರೆ ಬರೆದು ಮಿತಿಮೀರಿದೆ ಅಭಿಲಾಷೆ. ಕಾಮನ ಬೇಳುವೆಗೆ ಅವನ ಒಂದು ಟ್ಯಾಕ್ಸಿಂಗ್ ವ್ರತ ಯಾವುದಿದೆ, ಟ್ರಯಲ್ಸ್ ಅಂತ ಏನು ಕರಿತೀವಿ, ಅದಕ್ಕೆ ಬೆಂಡಾದುದು ಇಬ್ಬರ ಧೈರ್ಯ. ಅಡಿಗೆ ಅಡಿಗೆ ಹೆಜ್ಜೆ ಹೆಜ್ಜೆಗೆ ಇಳಿತಾ ಬರ್ತಾ ಇದೆ ಧೈರ್ಯ. ಹಿಂದೆ ಪಾಂಡುವಿನ ಅವಸಾನದ ಕಾಲದಲ್ಲಿ ಹೇಳ್ತಾನೆ, ಆ ಒಂದು ವಿವೇಕ ಏನಾಗ್ಬಿಡ್ತು ಅಂತಂದರೆ ಮೊಣಕಾಲಿಗೆ ಇಳಿದು ಬಂದುಬಿಡ್ತು ಅಂತ. ವಿವೇಕ ಸಮುದ್ರ ಕೆಳಕೆಳಗೆ ಪಾಂಡುವಿನದು ಇಳಿದು ಬಿಡ್ತು ಅಂತ ಹೇಳ್ಬಿಟ್ಟಿದ್ರು, ಜಾನದಗ್ನವಾಗಿಬಿಡ್ತು. ಮತ್ತು ಕಾಮನ 5 ಬಾಣಗಳಲ್ಲ 8 ಕೋಟಿ ರೋಮಗಳಿವೆ ಅಂತಾರೆ. ಆ ರೋಮಗಳೆಲ್ಲ ನೆಟ್ಟಗೆ ರೋಮಾಂಚಿತವಾಗಿ ನಿಂತಾಗ ಮನ್ಮಥನ ಬಾಣಗಳೇ ಹೊಡೆದಂತೆ ಇತ್ತು ಅನ್ನುವಂತೆ ಎಲ್ಲ ಕವಿ ಅತ್ಯದ್ಭುತವಾಗಿ ವರ್ಣನೆ ಮಾಡ್ತಾನೆ. ಅಂತ ಮತ್ತೊಂದು ಸ್ಥಿತಿ, ಅದು ಪ್ರಳಯ ಆಯಿತು. ಇಲ್ಲಿ ಪ್ರಣಯವೇ ಇರುತ್ತೆ, ಪ್ರಣವ ಹೋಗಿ ಪ್ರಳಯ ಆಗದೆ ಪ್ರಣಯವಾಗಿದೆ. ಆ ರೀತಿಯಾಗಿ ಮುಂದೆ ಅವರ ಗತಿ ಏನು ಅಂತ ಇನ್ನಷ್ಟು ಚಟುವಟಿಕೆಯ ಬಾಡಿ ಲ್ಯಾಂಗ್ವೇಜಿಂದಲೇ ಹೇಳ್ತಾನೆ ನೋಡಿ. ಮಿಡುಕುವುದು ಬಾಯಿ, ಚಿತ್ತ ಅವಳಲಿ ತೊಡಕಿಹುದು. ಮಿಡುಕುವುದು ಬಾಯಿ, ಚಿತ್ತ ಅವಳಲಿ ತೊಡಕಿಹುದು. ಜಪಮಾಲೆ ಬೆರಳಲಿ ನಡೆಯುತ್ತಿಹುದು. ಜಪಮಾಲೆ ಬೆರಳಲಿ ನಡೆಯುತ್ತಿಹುದು. ಅಕ್ಷಿಗಳು ಮುಕ್ಕುಳಿಸಿಗವು ಮಾನಿನಿಯ. ಬೆರಳಲಿ ಜಪಮಾಲೆ ನಡೆಯುತ್ತಿಹುದು. ಅಕ್ಷಿಗಳು ಮುಕ್ಕುಳಿಸುವು ಮಾನಿನಿಯ. ಅಕ್ಷಿಗಳು ಮುಕ್ಕುಳಿಸಿಗವು ಮಾನಿನಿಯ. ಮೃಡನ ಪೂಜೆಗೆ ಕೈ, ಸುಭದ್ರೆಯ ಹಿಡಿನಲಿ ಮನ. ಮೃಡನ ಪೂಜೆಗೆ ಕೈ, ಸುಭದ್ರೆಯ ಗಿಡಿಗಿನಲಿ ಮನ. ವರ ಸಮಾಧಿಯ ತೊಡಗು, ಹೊರಗೊಳಗೆ ಇಂದು ಮುಖಿ. ಮೃಡನ ಪೂಜೆಗೆ ಕೈ, ಸುಭದ್ರೆಯ ಗಿಡಿಗಿನಲಿ ಮನ. ವರ ಸಮಾಧಿಯ ತೊಡಗು, ಹೊರಗೊಳಗಿಂದು ಮುಖಿ. ನರನಾಥ ಕೇಳೆಂದ, ಹೊರಗೆ ಒಳಗೆ ಇಂದು ಮುಖಿ. ನರನಾಥ ಕೇಳೆಂದ. ಏನು ಬ್ರಹ್ಮಾಂಡ ಭಾವಗಳು ಮಾಂಡ ರಾಗದಲ್ಲಿವೆ. ಅಸಾಧಾರಣವಾದಂಥ ರಾಗ ಮಾಂಡ. ಇಲ್ಲಿ
ಏನನ್ನೂ ಕವಿ ಹೊಸದಾಗಿ ಸೃಷ್ಟಿ ಮಾಡ್ತಾ ಇಲ್ಲ, ಇರುವುದನ್ನು ವರ್ಣಿಸಿದ್ದಾನೆ. ಅವರನ್ನು ವರ್ಣಿಸ್ತಿಲ್ಲ, ಅವರ ಚೇಷ್ಟೆಯನ್ನು ವರ್ಣಿಸ್ತಾ ಇದ್ದಾನೆ. ಅನುಭಾವ ವಿಭಾವಾನಾಂ ವರ್ಣನಾ ಕಾವ್ಯ ಮುಚ್ಯತೆ ತೇಷಾಮೇವ ಪ್ರಯೋಗಸ್ತು ನಾಟ್ಯಂ ಗೀತಾದಿರಂಜಿತಂ ಅಂತ ಭಟ್ಟ ತೌತ ಹೇಳಿದ ಮಾತು. ಆಕ್ಟಿವಿಟಿ, ಕಾಸ್, ಎಫೆಕ್ಟ್ ಆ್ಯಂಡ್ ಫ್ಲೀಟಿಂಗ್ ಮೂಮೆಂಟ್ಸ್ ಆಫ್ ಎಮೋಷನ್ಸ್, ಇವನ್ನು ವರ್ಣಿಸಿದರೆ ಸಾಕು ಕಾವ್ಯ ಆಗುತ್ತೆ. ನೀವು ಪ್ರತ್ಯೇಕವಾಗಿ ಏನನ್ನು ತಂದು ಹೇರಬೇಕಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದನು. ಅದನ್ನು ಇಟ್ಟರೆ ಗೊತ್ತಾಗುತ್ತೆ. ಸೇಡಿಯಾಪು ಅವರು ಬಹಳ ಚೆನ್ನಾಗಿ ಹೇಳ್ತಾರೆ, ಇದು ತಪ್ಪು ಇದು ತಪ್ಪು ಅಂತ ಹೇಳೋದಕ್ಕಿಂತ ಸರಿಯಾದದ್ದನ್ನು ತಂದು ಇಟ್ಟುಬಿಡಿ, ತಾನಾಗಿಯೇ ಗೊತ್ತಾಗುತ್ತೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳ್ಬಿಟ್ಟಿದ್ದನು ಅಂತ. ಹಾಗಾಗಿ ಇಲ್ಲಿ ಅವರ ಚಟುವಟಿಕೆಯನ್ನೇ ವರ್ಣಿಸ್ತಾ ಇದ್ದಾನೆ. ಇದು ಅತ್ಯಂತ ಉತ್ಕೃಷ್ಟ ಪ್ರತಿಭೆ ಮಾತ್ರ ಮಾಡಬಲ್ಲಂಥದ್ದು. ಮಿಡುಕುವುದು ಬಾಯಿ, ಪಿಟ 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 ಅಂತ ತುಟಿ ಅಲ್ಲಾಡ್ತಾ ಇದೆ ಅಷ್ಟೇ. ಚಿತ್ತಬವಳಲ್ಲಿ ತೊಡಕಿಹುದು, ಬಾಯಿ ಪಟಪಟ ಅಂತ ಆಡ್ತಾ ಇದೆ, ಮನಸ್ಸು ಅಲ್ಲಿ ಮಾತ್ರ ರಪರಪ ಅಂತ ಸಿಕ್ಕಾಕೊಂಡಿದೆ ಅವಳಲ್ಲಿ. ಜಪಮಾಲೆ ಬೆರಳಲ್ಲಿ ನಡೆಯುತ್ತಿಹುದು, ಪುರಶ್ಚರಣ ಅಂತೀವಿ, ಅದು ತಳ್ತಾ ಇದ್ದಾನೆ ಮಣಿಯನ್ನು ಒಂದೊಂದು ಮುಂದಕ್ಕೆ. ಈ ಭಾಮಾಮಣಿ ಸಿಕ್ಕಾಕಿಸ್ಕೊಂಡು ಬಿಟ್ಟಿದ್ದಾಳೆ. ಹಾಗಾಗಿ ತೊಡಕಿಹುದು ಜಪಮಾಲೆ ಬೆರಳಲ್ಲಿ. ಇನ್ನೊಂದು ಅರ್ಥ, ಚಿತ್ತವಳಲ್ಲಿ ತೊಡಕಿಹುದು, ಜಪಮಾಲೆ ಬೆರಳಲ್ಲಿ ನಡೆಯುತ್ತಿಹುದು. ಅಕ್ಷಿಗಳು ಮುಕ್ಕುಳಿಸಿಹವು ಮಾನಿನಿಯ, ಕಣ್ಣುಗಳು ಅವಳನ್ನು ಒಳಗೆ ತಗೊಂಡು ಮುಕ್ಕಳಿಸ್ಬೇಕಾದ್ರೆ ಬಾಯಿಯೊಳಗೆ ನೀರನ್ನು ಸಾಕಷ್ಟು ತಿಳಿಸ್ಕೊಂಡು ಅಲ್ಲೆಲ್ಲ ರಿನ್ಸ್ ಮಾಡ್ತೀವಲ್ಲ, ಹಾಗೆ ಇವನ ಕಣ್ಣೊಳಗೆ ಅವಳು ಗಿರಿಗಿರ ಸುತ್ತಾ ಇದ್ದಾಳಂತೆ. ತಸ್ಯಾ ಸುತನು ಸರಸ್ಯಾಂ ಚೇತೋ ನಯನಂಚ ನಿಷ್ಪತಿತಂ ಗುರುಚೇತಸ್ತು ನಿಮಗ್ನಂ ಲಘುನೇತ್ರಂ ಸರ್ವತೋ ಭ್ರಮತಿ ಅಂತ ಒಬ್ಬ ರಸಿಕ ಕವಿ ಹೇಳಿದ ಮಾತು. ಅವಳ ಸೌಂದರ್ಯ ಸರೋವರದಲ್ಲಿ ಕಣ್ಣು ಮನಸ್ಸು ಎರಡು ದುಡುಮ್ಮನೆ ಬಿದ್ದುಬಿಟ್ಟುವಂತೆ. ಭಾರವಾದ ಮನಸ್ಸು ತಳಾತಳಕ್ಕೆ ಹೊರಟೋಯ್ತು, ಹಗರವಾದ ಕಣ್ಣು ಮೇಲೆ ಗಿರಿಗಿರ ತಿರುಗ್ತಾ ಇದೆ ಅಂತ, ಭ್ರಮಿಸ್ತಾ ಇದೆ ಮೇಲೇನೆ ಅಂತ. ಅಂದರೆ ಹೀಗೆ ಮಿಡುಕುವುದು ಬಾಯಿ, ಚಿತ್ತಬವಳಲ್ಲಿ ತೊಡಕಿಹುದು, ಜಪಮಾಲೆ ಬೆರಳಲ್ಲಿ ನಡೆಯುತ್ತಿಹುದು, ಅಕ್ಷಿಗಳು ಮುಕ್ಕುಳಿಸಿಹವು ಮಾನಿನಿಯ. ಎಲ್ಲವೂ ಕೂಡ ಲಾಕ್ಷಣಿಕವಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಮೃಡನ ಪೂಜೆಗೆ ಕೈ, ಸುಭದ್ರೆಯ ಹಿಡಿಹಿನಲ್ಲಿ ಮನ. ಕೈಯಲ್ಲಿ ಮೃಡ ಮದನಾರಿಯ ಪೂಜೆ ಮಾಡ್ತಾ ಇದ್ದಾನೆ. ಆದರೆ ಈ ಮದಿಸಿದ ನಾರಿಯ ಮನಸ್ಸು ಇವನನ್ನು ಸೆರೆ ಹಿಡಿದಿದೆ. ಕೈ ಇವನ ಅಂದರೆ ಬಹಿಷ್ಕರಣ, ಹೊರಗಿನ ಕರ ಅದು ಶಿವನ ಪೂಜೆ ಮಾಡ್ತಾ ಇದೆ. ಆದರೆ ಇವನ ಅಂತಃಕರಣವಾದಂಥ ಮನಸ್ಸು ಅವಳ ಹಿಡಿಯಲ್ಲಿದೆ ಅಂತ ಒಂದು ವರ್ಣನೆ ಮಾಡುವುದುಂಟು. ಕಪ್ಪೆ ಒಂದು ನೊಣಕ್ಕೆ ಬಾಯಿ ಹಾಕಿದೆ, ನಾಲಿಗೆಯ ಮೇಲೆ ಅದರ ಅಂಟಿಗೆ ನೊಣ ಸಿಕ್ಕಾಕ್ಕೊಂಡಿದೆ. ಹಾವು ಆ ಕಪ್ಪೆಯನ್ನು ಹಿಂದೆಯಿಂದ ಹಿಡ್ಕೊಂಡಿದೆ. ಆದರೆ ಈ ನೊಣವನ್ನು ಅದು ಬಿಡ್ತಾ ಇಲ್ಲ. ಹಾವಿಗೆ ಬೋನಸ್ಸು, ಒಂದರೊಳಗೆ ಒಂದು ಕರಗಡಬಿನ ತರಹ ಇದಕ್ಕೆ ಪೂರ್ಣದ ಸಮೇತ ಸಿಗ್ತಾ ಇದೆ ಅಂತ. ಅಥವಾ ಹಾವಿನ ಬಾಯಲ್ಲಿ ಸರಿಯಾದ ಕಪ್ಪೆ ಒಂದು ನೊಣ ಹೋದರೆ ಅದನ್ನು ಹಿಡ್ಕೊಳ್ಳೋದಕ್ಕೆ ಸಿದ್ಧ ಇದೆ. ಅಂದರೆ ಅದನ್ನು ಯಾಕೆ ಬಿಡೋಣ ಅಂತ, ಸಾಯೋದು ಹೇಗಿದ್ರು ಸಾಯ್ತಾ ಇದ್ದೀನಿ, ಜಿಹ್ವಾ ಚಾಪಲ್ಯ ಅಂಥದ್ದು ಅಂತ. ಒಂದಕ್ಕೆ ಇನ್ನೊಂದು ಆಧಾರಾಧೇಯ ಭಾವದಿಂದ ಇವನ ಮನಸ್ಸು ಅವಳ ಕೈಯಲ್ಲಿದೆ, ಇವನ ಕೈಯೇ ಶಿವನಲ್ಲಿದೆ, ಅಥವಾ ಇವನ ಕೈಯಲ್ಲಿ ಶಿವನೇ ಸಿಕ್ಕಿದ್ದಾನೆ ಅಂತ ಹೇಳೋಣವೆ. ಈ ವಿಡಂಬನೆಯನ್ನು ಅದೆಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಮತ್ತು ವರ ಸಮಾಧಿಯ ತೊಡಹು, ಸಮಾಧಿಯ ತೋರಿಕೆ, ಅದನ್ನು ಏನೇನು ರೀತಿಯಲ್ಲಿ ಬೇಕಾದ್ರೂ ಓದ್ಬೋದು. ವರ ಸಮಾಧಿಯ ತೊಡಹು ಹೊರಗೆ, ಒಳಗೆ ಇಂದು ಮುಖಿ ಅಂತ. ಆದರೆ ಹೊರಗೂ ಒಳಗೂ ಅವಳೇ, ಬರೀ ಮುಖವಾಡ ಮಾತ್ರ ಸಮಾಧಿಯ ತೊಡಹಾಗಿರುವಂಥದ್ದು ಅಂತ ಹೇಳ್ತಿದ್ದಾನೆ. ಇನ್ನೇನು ವರ್ಣಿಸೋದಕ್ಕೆ ಸಾಧ್ಯ ಇದೆ ಇದಕ್ಕಿಂತ? ಇನ್ನೇನೇನು ವಿಸ್ತಾರ ಮಾಡಬೇಕಾಗಿದೆ? ಬೇರೆ ಕವಿಗಳು ಸಂಧಿಗಳನ್ನೇ ಬರೆದರು, ಆಶ್ವಾಸಗಳನ್ನೇ ಬರೆದರು. ಇಂಥ ಒಂದು ಪದ್ಯ ಬರೆದರೆ ಸಾಕು, ಶೃಂಗಾರದ ಅತಿಲೋಕ ಸ್ವಾರಸ್ಯ ಒಂದು ಸ್ವಲ್ಪವೂ ಕೂಡ ಅಶ್ಲೀಲತೆ ಇಲ್ಲದೆ ಬಂದಿದೆ. ಸನ್ಯಾಸಿಗಳಿಗೆ ತಕ್ಕಂತೆ ಮಡಿಮಡಿಯಾಗಿಯೇ ಇದೆ ಈ ಒಂದು ಸನ್ನಿವೇಶದ ಶೃಂಗಾರ. ಅದು ನೋಡಿ, ಕುಮಾರವ್ಯಾಸನಲ್ಲಿ ಯಾವ ಆಕ್ಷೇಪವನ್ನು ಮಾಡಬಹುದೇನೋ, ಅಶ್ಲೀಲತೆಯ ಆಕ್ಷೇಪ ಮಾತ್ರ ಎಳ್ಳಷ್ಟು ನಿಲ್ಲುವಂಥದ್ದಲ್ಲ. ಮಿಕ್ಕ ಕವಿಗಳನ್ನು 4 ಜನರ ಮುಂದೆ ಓದೋಕ್ಕೆ ಸಾಧ್ಯವ? ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ಪಂಪ ಕೂಡ ಹೊರತಲ್ಲ, ಇನ್ನೇನನ್ನೋಣ. ಹಾಗಿರುವಾಗ ಈ ಕವಿ, ಅದಕ್ಕೆ ಇವನನ್ನು ಯೋಗೀಂದ್ರ ಅಂತ ಕರೆದಿದ್ದು. ಕುಣಿಸಿ ನಗನೆ ಕವಿ ಕುಮಾರವ್ಯಾಸನುಳಿದವರ ಬಣಗು ಕವಿಗಳ ಲೆಕ್ಕಿಪನೆ. ಹಾಗಾಗಿ ಮುಂದೆ ನೋಡಿ ಏನಾಯಿತು ಅಂತ. ಚಾತುರ್ಮಾಸ್ಯ ಮುಗೀತು.
ಅತಿ ಬಿಳುಪೇರಿದವು ಮುಗಿಲುಗಳು. ಜಾರಿದವು ಮಳೆಗಾಲ, ಜಾರಿದುದು ಮಳೆಗಾಲ. ಅತಿ ಬಿಳುಪೇರಿದವು ಮುಗಿಲುಗಳು, ಕತ್ತಲೆ ಸೂರ್ಯವಾದುದು ಹಗಲಿರುಳು ರವಿ ಶಶಿಗಳು ಪಟಳಕ್ಕೆ. ಕತ್ತಲೆ ಸೂರ್ಯ ಓದುದು ಕಗಲಿರುಳು ರವಿ ಶಶಿಗಳು ಪಟಳಕ್ಕೆ. ತಾರಿದವು ನದಿ ನದಗಳಭ್ರಕ್ಕೆ ಕಾರಿದವು ಕಳಹಂಸಗಳು ತಲೆದೋರಿದವು ತಾವರೆಗಳೆನೆ. ಬಂದುದು ಶರತ್ ಸಮಯ, ಬಂದುದು ಶರತ್ ಸಮಯ, ಬಂದುದು. ಕಾಲ ಹೋಯಿತು, ಆದರೆ ಅವರ ಪ್ರಣಯ ತೀರಲಿಲ್ಲ ಅನ್ನುವ ಧ್ವನಿ. 4 ತಿಂಗಳು 4 ಕ್ಷಣ ಆಗುವಂತೆ ಕಳೆದೋಗ್ಬಿಡ್ತು ಅನ್ನುವಂಥ ಧ್ವನಿ. ಕವಿ ಅದು ಅನುಕ್ತಿಯಿಂದಲೇ ಸಾಧಿಸುವಂಥ ಸ್ವಾರಸ್ಯ. ಮಳೆಗಾಲದಲ್ಲಿ ಮೋಡ ಮುಚ್ಚಿರುತ್ತೆ, ದುರ್ದಿನ ಮೇಘಾಚ್ಛನ್ನಂತು ದುರ್ದಿನಂ ಅಂತ ಏನೂ ಗೊತ್ತಾಗೋದಿಲ್ಲ, ಎಲ್ಲ ಮುಚ್ಚಿಟ್ಟಂತೆ ಇತ್ತು ಪ್ರಣಯ. ಇನ್ನು ಗುಟ್ಟು ರಟ್ಟಾಗುತ್ತೆ. ಶರತ್ಕಾಲದಲ್ಲಿ ಎಲ್ಲ ಬೆಳ್ಳಂ ಬೆಳಗು. ಇನ್ನು ಅರ್ಜುನ ಸನ್ಯಾಸಿತ್ವದ ಛದ್ಮವನ್ನು, ಇವರ ಗುಟ್ಟಾದ ಪ್ರಣಯವನ್ನು ಎಲ್ಲವನ್ನ ರಟ್ಟು ಮಾಡಬೇಕು. ಹೀಗೆ ಅನೇಕ ಸ್ತರದಲ್ಲಿ ಈ ಶರತ್ಕಾಲ. ಜೊತೆಗೆ ಸನ್ಯಾಸಿಗಳಿಂದ ಸಂಚಾರಕ್ಕೆ ಹೋಗಬೇಕು, ಇವರಿಂದ ಓಡಿ ಹೋಗಬೇಕು. ಅದೆಲ್ಲ ಕೂಡ ಇಲ್ಲಿ ಬರುತ್ತೆ. ಪ್ರಾಸಸ್ಥಾನಕ್ಕೆ ಜಾರಿದವು, ಪೇರಿದವು, ಸೂರ್ಯದವು, ತೋರಿದವು, ತಾರಿದವು, ಹಾರಿದವು, ತಲೆದೋರಿದವು ಅಂತೆಲ್ಲ ಕ್ರಿಯಾತ್ಮಕವಾದಂಥದ್ದನ್ನೇ ಹಾಕ್ಕೊಂಡಿದ್ದಾನೆ. ಮೊದಲು ಮಳೆಗಾಲದಲ್ಲಿ ಅಡ್ಡು ಲಡ್ಡು ಇವೆಲ್ಲ ಬಂದಿತ್ತು. ಈಗ ಆ ರೀತಿಯಾದದ್ದಲ್ಲ, ಅದು ದ್ವಿತ್ವಾಕ್ಷರ ಇದ್ದಂಥ ಪ್ರಾಸ. ಇದು ಹಾಗಲ್ಲ, ಇದು ಗಜಪ್ರಾಸ, ಅದು ಬಂದು ಅಜಪ್ರಾಸ. ಎಷ್ಟು ವ್ಯತ್ಯಾಸ ಮಾಡ್ತಾ ಇದ್ದಾನೆ. ಪ್ರಾಸಗಳಲ್ಲಿ ಬಗೆ ಬಗೆ ಗಜಪ್ರಾಸ, ಅಜಪ್ರಾಸ, ಸಿಂಹಪ್ರಾಸ, ವೃಷಭಪ್ರಾಸ ಅಂತೆಲ್ಲ ಉಂಟು. ಆ ಕವಿ ಅದನ್ನೆಲ್ಲ ತಿಳಿದು ಬರೆದನೋ ತಿಳಿಯದೆ ಬರೆದನೋ, ತಿಳಿದವರಿಗಂತೂ ಬೇಕಾದಷ್ಟು ತೋರ್ಪಡೆ ಮಾಡ್ತಾನೆ. ಜಾರಿದುದು ಮಳೆಗಾಲ, ಮಳೆಗಾಲ ಜಾರಿ ಹೋಯಿತು, ಮೇಲಿದ್ದಿದ್ದು ಜಾರಬೇಕು, ಮೇಲಿದ್ದ ಮುಗಿಲೆಲ್ಲ ಕೆಳಗೆ ಬಂದ ಮೇಲೆ ಜಾರಿತಲ್ವಾ ಅಂತನ್ನುವಂಥದ್ದು. ಅತಿ ಬಿಳುಪೇರಿದವು ಮುಗಿಲುಗಳು, ಮುಗಿಲೆಲ್ಲ ನೀರನ್ನು ಕೊಟ್ಟು ಬೆಳ್ಳಗಾಯಿತು, ಬಿಳಿಚಿಕೊಂಡು ಬಿಡ್ತು, ಅನೇಮಿಕ್ಕಾಯಿತು. ಅದರ ರಕ್ತವೇ ನೀರಲ್ವೇ. ಕತ್ತಲೆ ಸೂರ್ಯ ಓದುವು ಹಗಲಿರುಳು ರವಿಶಿಶಿಗಳ ಉಪಟಳಕ್ಕೆ. ಕತ್ತಲಿನ ದೃಷ್ಟಿಯಿಂದ ಸೂರ್ಯಚಂದ್ರರು ಮಾಡ್ತಾ ಇರೋದು ತಂಟೆ ತಕರಾರಲ್ವೇ. ಅದಕ್ಕೆ ರವಿಶಿಶಿಗಳ ಉಪಟಳಕ್ಕೆ ಕತ್ತಲು ಸೂರ್ಯ ಓದುದು ಅಂತ ಹೇಳ್ತಾನೆ. ಭಾಷೆಯ ಶಬ್ದಗಳನ್ನು ಎಲ್ಲಿ ಹೇಗೆ ಬೇಕಾದ್ರೂ ಬಳಸ್ತಾನೆ. ಯಾವುದಕ್ಕೂ ಸಂಬಂಧ ಇಲ್ಲ ಅನ್ನೋದಕ್ಕೂ ಬಾದರಾಯಣ ಸಂಬಂಧವನ್ನು ಕಲ್ಪಿಸಬಲ್ಲಂಥ ಅಪರ ಬಾದರಾಯಣ ಕುಮಾರವ್ಯಾಸ ಅಲ್ವಾ ಇವನು. ಹಾಗಾಗಿ ತಾರಿದವು ನದಿಗಳು ತಿಳಿಯಾದವು, ಅಭ್ರಕ್ಕೆ ಹಾರಿದವು ಕಲಹಂಸೆಗಳು. ಇನ್ನು ನವಿಲಿನ ದರ್ಪ ಅಡಗಿತು, ರಾಜಹಂಸ ಮೆರೆಯಿತು, ತಲೆದೋರಿದವು ತಾವರೆಗಳು. ತಾವರೆಗಳು ಈಗ ಮಳೆಗಾಲದ ಕೊಚ್ಚೆ ಕೆಸರುಗಳಿಂದ ಮೆಲ್ಲನೆ ತಿಳಿನೀರಿನಲ್ಲಿ ತಲೆ ಎತ್ತದುವಂತೆ ನಮಗಿಂದ ಬಂತು ಕಾಲ ಅಂತ. ತಾವರೆ ತಲೆ ಎತ್ತೋದು ಅಂದರೆ ಅದು ಅರಳುವುದು ಅಂತಲ್ವೇ. ಅದು ಎಷ್ಟು ಚೆನ್ನಾಗಿ ಯಾವ ರೀತಿಯಲ್ಲಿ ಅಷ್ಟು ಸೌಕುಮಾರದಿಂದ ಪದಗಳನ್ನು ಬಳಸ್ತಾನೆ. ಬಂದುದು ಶರತ್ ಸಮಯ. ಈಗ ಏನಾಯಿತು? ಮದುವೆ ಆಯಿತು. ಇದೀಗ ಶರತ್ಕಾಲ, ಅವರ ಮದುವೆಯನ್ನು ನೋಡೋಣ. ಹೊರವಂಟವರು ಬರಲು ಅಬ್ಬರಣೆಯಾಯ್ತರ ಮನೆಯೊಳಗೆ. ಪುರವ ಹೊರವಂಟವರು ಬರಲು ಅಬ್ಬರಣೆಯಾಯ್ತರ ಮನೆಯೊಳಗೆ. ಸಂಕರುಷಣಂಗರುಗಿದರು ಸನ್ಯಾಸಿಯ ಸಮಾಧಿಗಳ. ಪುರವ ಹೊರಟವರು ಬರಲಬ್ಬರಣೆಯಾಯ್ತರ ಮನೆಯೊಳಗೆ. ಸಂಕರುಷಣಂಗರುಗಿದರು ಸನ್ಯಾಸಿಯ ಸಮಾಧಿಗಳ. ಅರಸು ಮಗಳನ್ನು ಕೊಂಡು ಹಾಯ್ದನೆ ತಿರುಕ ಮುನಿ.
ಅರಸು ಮಗಳನ್ನು ಕೊಂಡು ಹಾಯ್ದನೆ ತಿರುಕಮುನಿ ಮಜುಬಾಪು ಸುಭಟರ ಕರೆ ಮುರಾರಿಯ ಮಾತು ತಾಗಿತ್ತನುತ ಗರ್ಜಿಸಿದ. ಮಜುಬಾಪು ಸುಭಟರ ಕರೆ ಮುರಾರಿಯ ಮಾತು ತಾಗಿತು, ಮುರಾರಿಯ ಮಾತು ತಾಗಿತು ಎನ್ನುತ್ತ ಖರ್ಚಿಸಿದ. ಆ ಮಿಶ್ರಮಾಂಡದಲ್ಲಿ ಏನೇನು ಎಲ್ಲ ಸ್ವಾರಸ್ಯಗಳು, ಆಗ ನುಡಿಸಿದ್ದು ಈಗ ನುಡಿಸಿದ್ದು, ಆ ಜಗಜಾಂತರ ಸೊಗಸು ಎಷ್ಟು ಅದ್ಭುತ. ಇವರು ಕದ್ದು ಮದುವೆ ಆಗಿ ಎದ್ದು ಬಿಟ್ಟರು. ಇನ್ನು ಪುರವ ಹೊರವಂಟವರು ಬರಲು ಅಬ್ಬರಣೆಯಾಯಿತು. ತಾಳ ಮೇಳಗಳ ಮದುವೆ ಆಗಿ ಅವರ ರಥದಲ್ಲಿ ಮೇಳದೊಂದಿಗೆ ಹೋದ ಮೇಲೆ ಗೊತ್ತಾಯಿತು ಇವನಿಗೆ ಸಂಕರ್ಷಣಂಗೆ ಅರುಹಿದರು. ಇಲ್ಲಿ ಸಂಕರ್ಷಣ ಅನ್ನುವ ಶಬ್ದ ಕೂಡ ವಿಶೇಷ. ಎಲ್ಲವನ್ನು ಎಳೆದು ಬಿಡ್ತಾನೆ, ಕೆತ್ತು ಬಿಡ್ತಾನೆ ಬಲರಾಮ. ಸನ್ಯಾಸಿಯ ಸಮಾಧಿಗಳನ್ನು ಅರಹುದರಂತೆ. ನೋಡಿ, ಸನ್ಯಾಸಿಗೆ ಮುಕ್ತಿಕಾಂತೆ ಸಿಕ್ಕಿಬಿಟ್ಲು ಅಂತ. ಅರಸು ಮಗಳನ್ನು ಕೊಂಡು ಹಾಯ್ದನೆ ತಿರುಕಮುನಿ. ಕೃಷ್ಣ ಹೇಳಿದ್ದು ಅದೇ ತಾನೇ, ತಿರುಕ ಅಂತ ಬಣಗು ತಿರುಕನಲ್ಲಿ ಬಿಸುಟಿರೆ ಅಂತ. ಈಗ ಕೃಷ್ಣನ ಮಾತನ್ನೇ ಬಲರಾಮ ಬೈತಾ ಇದ್ದಾನೆ. ತಿರುಕಮುನಿಯ ಅಂತ ಹೇಳಿ ಬಾಪು ಸುಭಟರ ಕರೆ ಎಲ್ಲ ಸೈನ್ಯ ತಗೊಂಡು ಬಾ ಅಂತ ಹೇಳುವಾಗ, ಈಗ ನೋಡಿ ಅವನು ಲತ್ತೆ ಬಾಯಲ್ಲಿ ಹೇಳ್ದ, ಆದ್ದರಿಂದ ಹಾಗೇ ಆಗ್ಬಿಡ್ತು ಅಂತ. ನಾವೇನಲ್ವಾ, ನೀನು ಹೇಳಿಬಿಟ್ಟಿಯಲ್ಲ, ಪಲಕ್ಬಿಟ್ಟಿಯಲ್ಲ ಶಕುನ, ಅದಕ್ಕೆ ಹಾಗೆ ಆಯಿತು, ನೀನು ಹಾಗೆ ಹೇಳದೇ ಇದ್ದರೆ ಹೀಗಾಗ್ತಾ ಇರಲಿಲ್ಲ ಅಂತ. ಹಾಗಾಗಿ ಮುರಾರಿಯ ಮಾತು ತಾಗಿತು. ಕೃಷ್ಣ ಅಂದಿದ್ದಕ್ಕೆ ಹೀಗಾಗಿದ್ದು, ಅವನಂದೇ ಇದ್ದಿದ್ದರೆ ಹೀಗಾಗ್ತಾ ಇರಲಿಲ್ಲ ಅಂತ. ಅಂದರೆ ನಾನು ತಂದಿದ್ದೆಲ್ಲ ಸರಿ, ಅವನನ್ನು ಇಲ್ಲಿಯೇ ಚಾತುರ್ಮಾಸ್ಯ ಮಾಡಿಸೋದಕ್ಕೆ ಮಾಡಿದ್ದು ಸರಿ, ಇವನು ಅಂದಿದ್ದು ತಪ್ಪಾಯಿತು ಅಂತ ಕಡೆಗೂ ಕೃಷ್ಣನ ಮೇಲೇ ಬೈಗಳು ಅಂತ. ಮನೆ ಮಂದಿಯ ಮನಸ್ಸನ್ನು ಎಷ್ಟು ಚೆನ್ನಾಗಿ ಬಲ್ಲವನು. ಆ ಕೋಳಿವಾಡದಲ್ಲಿ ಗದಗಿನಲ್ಲಿ ಯಾವ್ಯಾವ ಮನೆಗಳ ಜಗಳಗಳನ್ನೆಲ್ಲ ಬಗೆಹರಿಸಿದವನು ಕುಮಾರವ್ಯಾಸ. ಹಾಗಾಗಿ ಅಷ್ಟು ಚೆನ್ನಾಗಿ ಲೋಕರೂಢಿಯ ಮಾತುಗಳಲ್ಲಿ ಮಹಾಭಾರತದ ಗಾಂಭೀರ್ಯಕ್ಕೆ ಚ್ಯುತಿ ಬರದಂತೆ ನಿರ್ವಾಹ ಮಾಡ್ತಾನೆ, ಗರ್ಜನೆ ಮಾಡ್ತಾನೆ. ಹೇಳಿವೆ ನಾವು ಮುನ್ನ ನೀವು ನೀಳಾಳಕಿಯ ಕೆಡಿಸಿದಿರಲ. ಹೇಳಿವೆ ನಾವು ಮುನ್ನ ನೀವು ನೀಳಾಳಕಿಯ ಕೆಡಿಸಿದಿರಲ. ನೀವಾಳ ನೆರಗಿದಡಿನ್ನು ಮಾಡುವುದೇನು ಕಡುಮುಳಿದು. ಚಾಳಿಸಿದುದಪ ಕೀರ್ತಿಯ ಕಟ ವಿಕಾಳಿಸಿತು ಯದು ವಂಶವೆನೆ. ಕರವಾಳ ಜಡಿದೈದಿದನು ಹಲಧರನರ್ಜುನನ ರಥವ. ಇತ್ತ ಕಡೆ ಕೃಷ್ಣ ವಿನಯದಿಂದಲೂ ಒಂದು ಮಾತು ಹೇಳ್ತಾನೆ. ನಾನೇ ಮೊದಲು ಹೇಳಲಿಲ್ವೇ, ನೀವೇ ಕೆಡಿಸಿದ್ದು ನಮ್ಮ ಹುಡುಗಿನ ಅಂತ ಅವನು ಅಂತಾನೆ. ನಾವು ಮುನ್ನ ಹೇಳವೇ, ನೀವು ನೀಲಾಲಕಿಯ ಕೆಡಿಸಿದರಲ್ಲ, ನೀವು ಆಳದರೆ ಹಿಡಿದಿನ್ನು ಮಾಡುವುದೇನು. ಈಗ ಮದುವೆ ಮಾಡ್ಕೊಂಡು ಹೋದ ಮೇಲೆ ಏನು ಮಾಡಿದ್ರು ಅಳಿಯನ ಮೇಲೆ ಕೈ ಮಾಡಿದಂತೆ ಆಗುತ್ತೆ. ಹೊಟ್ಟೆನ ಸೀಳ್ಕೊಂಡ್ರೆ ಕರಳು ಕಾಲ ಮೇಲೆ ಬೀಳುತ್ತೆ ಅಂತ. ಹಾಗಾಗಿ ಏನೂ ಮಾಡೋಕ್ಕಾಗೋದಿಲ್ಲ. ಇನ್ನು ಕರೆದು ಕಾಲು ತೊಳೆದು ಕನ್ಯಾದಾನ ಮಾಡಬೇಕು, ಇಲ್ಲದೇ ಇದ್ದರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳಿಬಿಟ್ಟು ಕೃಷ್ಣ ಹೇಳ್ತಾನೆ. ಆದರೆ ಬಿಡುವುದಿಲ್ಲ, ಬೆನ್ನಟ್ಟಿ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾನೆ. ಅದಕ್ಕೆ ಬಲರಾಮ ಕೊಡೋ ಕಾರಣ ತುಂಬ ಸ್ವಾರಸ್ಯಕರವಾದದ್ದು. ಆ ಪದ್ಯದಿಂದ ಇಂದಿನ ಕಾರ್ಯಕ್ರಮ ಮುಗಿಸಬಹುದು. ಮುಸುಕಿದನು ನಾರಾಜದಲ್ಲಿ ನಿಪ್ಪ
ನಿಪ್ಪಸರದಲ್ಲಿ ಕಲಧರನ ಸೇನೆಯ ಕುಸುರಿದನು ಕೊಂದನ ಗಣಿತ ಬಲವನ ಪಾರ್ಥ ಮುಸುಕಿದನು ನಾರಾಜದಲ್ಲಿ ನಿಪ್ಪಸರದಲ್ಲಿ ಕಲಧರನ ಸೇನೆಯ ಕುಸುರಿದನು ಕೊಂದನು ಅಗಣಿತ ಬಲವನ ಪಾರ್ಥ ಯಸೆವನೇ ಸನ್ಯಾಸಿ ಮಾಡಿದ ಕುಸಿಯುಪನ್ಯಾಸಕ್ಕೆ ಕೊಯ್ವನು ರಸನಯ ಯಸೆವನೇ ಸನ್ಯಾಸಿ ಮಾಡಿದ ಕುಸಿಯುಪನ್ಯಾಸಕ್ಕೆ ಕೊಯ್ವನು ರಸನೆಯನು ದೇವಕಿಯ ಮೇಲಾಣೆ ಎನ್ನುತ್ತ ಗರ್ಜಿಸಿದ ದೇವಕಿಯ ಮೇಲಾಣೆ ಎನ್ನುತ್ತ ಗರ್ಜಿಸಿದ. ಹಂಸಧ್ವನಿಯಲ್ಲಿ ಹಿಂಸಾಸ್ಪದವಾಗಿ ಬಲರಾಮ ಗರ್ಜಿಸ್ತಾನೆ. ಅರ್ಜುನನ ಜೊತೆಗೆ ಯುದ್ಧವಾಗುತ್ತೆ. ಕನ್ಯಾಶುಲ್ಕ ಕ್ಷತ್ರಿಯರಿಗೆ ಏನು ವೀರ್ಯಶುಲ್ಕ. ಅಲ್ಲಿ ಆದದ್ದು ರಾಕ್ಷಸ ವಿವಾಹ ಮೂಲದಲ್ಲಿ ಬರುವಂಥದ್ದು. ಅರ್ಜುನ ಒಂದು ಉತ್ಸವಕ್ಕೆ ಬಂದಂಥ ಸುಭದ್ರೆಯನ್ನೇ ರೈವತಕಾದ್ರಿಯಲ್ಲಿ ನೋಡ್ತಾನೆ. ಅವನು ಸನ್ಯಾಸಿ ವೇಷಧಾರಿಯಾಗದೆ ನಿಜವಾದ ರೂಪದಿಂದಲೇ ಬಂದಿದ್ದ. ಕೃಷ್ಣ ತನ್ನ ತಂಗಿಯನ್ನು ತೋರಿಸ್ತಾನೆ. ಅರ್ಜುನ ಅವಳ ಕಡೆಗೆ ಆಸಕ್ತಿ ತೋರಿಸಿದಾಗ, ನಿನಗೆ ಇವಳು ಬೇಕು ಅಂತಿದ್ದರೆ ಈಗಲೇ ಅಪಹರಣ ಮಾಡಿಕೊಂಡು ಹೋಗು, ಕ್ಷತ್ರಿಯರಿಗೆ ಇದು ಯುಕ್ತವಾದ ವಿಧಿಯೂ ಆಗಿದೆ, ಅವಳಿಗೂ ನಿನ್ನಲ್ಲಿ ಮನವುಂಟು, ಸ್ವಯಂವರ ಮಾಡಿದ್ರೆ ಹೇಗೋ ಏನೋ ಹೇಳೋಕ್ಕಾಗೋಲ್ಲ, ಅಣ್ಣನ ಮನಸ್ಸು ಕೆಸರ ಕಂಬ ಅಂತಂದರೆ ಅವನು ಅಲ್ಲಿಂದಲ್ಲಿಯೇ ಸುಭದ್ರೆಯನ್ನು ಕರೆದುಕೊಂಡು ಹೋದದ್ದು ಅಂತ ಪ್ರಸಿದ್ಧಿ ಮಹಾಭಾರತದಲ್ಲಿ ಇರುವಂಥ ಕತೆ. ಅದಕ್ಕೆ ದುರ್ಯೋಧನನ ಸಂಬಂಧ ಮತ್ತೊಂದು ಇಲ್ಲ. ಆದರೆ ಊಹೆ ಮಾಡ್ಬೋದು ಬಲರಾಮ ದುರ್ಯೋಧನ ಪಕ್ಷಪಾತಿ ಅಂತ. ಅದು ಕುಮಾರವ್ಯಾಸ ಅಕಟ ದುರ್ಯೋಧನೆಗೆ ತಪ್ಪಿಸಿ ಸಕಲ ಯಾದವರಿಲ್ಲಿ ಗೈದರೆ ವಿಕಳಮತಿ ನಾನೈಸಲೇ ಕೃಷ್ಣನ ಕುಮಂತ್ರವಿದು ಅಕುಟಿಲ ಅಂತಃಕರಣತನ ಬಾಧಕವಲೇ. ನಿರ್ಮಲವಾಗಿದ್ದರೆ ನಮ್ಮಂಥವರು ಪ್ಲೈನ್ ಆಗಿರ್ತೀವಲ್ಲ, ಹಾಲು ನೀರು ಎಲ್ಲ ಒಂದೇ ಅಂತ, ಇದು ಬಹಳ ಮೋಸ ಅಂತ ಬಲರಾಮ ಬೇಜಾರು ಮಾಡ್ಕೊಂಡು ಫೌಲ್ ಪ್ಲೇ ಅಂತ ಕೂಗಿ ತೆಪ್ಪಗಾಗ್ತಾನೆ. ಅದಕ್ಕೆ ಮುನ್ನ ಈ ಹುಸಿಯುಪನ್ಯಾಸಕ್ಕೆ ಸನ್ಯಾಸಿಯ ರಸನೆಯನ್ನು ಕೊಯ್ವೇನು ದೇವಕಿಯ ಮೇಲಾಣೆ ಅಂತ. ಇನ್ಯಾವುದರ ಮೇಲೂ ಕೋಪ ಅಲ್ಲ. ಭಾವಿತ ಪ್ರಾರಬ್ಧ ಕರ್ಮ ಫಲಾವಳಿಯನ್ನು ಅನುಭವಿಸುತ್ತಾ ದೇಹಾವಸಾನ ನಿರೀಕ್ಷಿಸುತ್ತೇವು ಅಂತ ಎಲ್ಲ ಢೋಂಗಿ ಉಪನ್ಯಾಸ ಮಾಡಿದ್ನಲ್ಲ, ಅದಕ್ಕೋಸ್ಕರ ನನಗೆ ಕೋಪ ಅಂತಾನೆ. ಅಂದರೆ ಕೋಪ ಕ್ರಮಕ್ರಮವಾಗಿ ಕಡಿಮೆ ಆಗ್ತಾ ಬಂತು, ಇಲ್ಲಿಗೆ ನಿಲ್ತು. ಆ ಹಾಸ್ಯದಲ್ಲಿಯೇ ಕೋಪವನ್ನು ತೇಲಿಸಿಬಿಡ್ತಾನೆ ಕವಿ. ಹೀಗೆ ಇಡೀ ಪ್ರಸಂಗವನ್ನು ಸೊಗಸಾದ ಹಾಸ್ಯದ ಲೇಪನ ಕೊಡ್ತಾನೆ. ಹಳಗನ್ನಡ ಕಾವ್ಯಗಳಲ್ಲಿ ಹಾಸ್ಯರಸಕ್ಕೆ ಅವಕಾಶ ಕಡಿಮೆ ಇದ್ದರೂ ಅದು ಮರ್ಯಾದೆಯ ಹಾಸ್ಯ ಆಗಿರೋಲ್ಲ. ನಿರ್ಮಲವಾದ ಮನೆಮಂದಿಯೆಲ್ಲ ನಕ್ಕು ನಲಿಯಬಹುದಾದ ಹಾಸ್ಯವನ್ನು ದಿಟವಾಗಿ ಶೃಂಗಾರಕ್ಕೆ ಅಂಗ ಹಾಸ್ಯ ಅನ್ನುವುದನ್ನು ಸಾರ್ಥಕ ಮಾಡುವಂತೆ ಆ ಸನ್ಯಾಸಿ ಮತ್ತು ಮುಗ್ಧ ಬಾಲಕಿ ಇವರ ಸಮಾಯೋಗದ ವೈಷಮ್ಯವನ್ನು ತೋರಿಸುವ ಮೂಲಕ ಕವಿ ಮಾಡಿದ್ದಾನೆ. ಇನ್ನು ನಾವು ಮುಂದೆ ಬಹಳ ಸೊಗಸಾಗಿರುವಂಥ ಸಂದರ್ಭ ಶಿಶುಪಾಲ ವಧೆ, ಅಲ್ಲಿಗೆ ನಾವು ಹೋಗೋಣ ನಾಳೆ. ಓಂ ತತ್ಸತ್. ಮಂಗಳ ಪದ್ಯ ಹೇಮಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯಗ್ರಗಣದಲ್ಲಿ ಸುರನದಿಯ ತೀರದಲ್ಲಿ. ಹೇಮಖುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರ್ಯಗ್ರಗಣದಲ್ಲಿ ಸುರನದಿಯ ತೀರದಲ್ಲಿ. ಶ್ರೀ ಮುಕುಂದಾರ್ಪಣವೆನಿಸಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಗುದು. ಶತಭೂಮಿ ದೇವರಿಗೆ
ಸಹಸ್ರ ಕಪಿಲಯ ಸೋಮ ಸೂರ್ಯ ಗ್ರಗಣದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣ ಎನಿಸಿ ಶತಭೂಮಿ ದೇವರಿಗಿತ್ತ ಫಲವಗುದು ಈ ಮಹಾಭಾರತದಳು ಒಂದಕ್ಷರವ ಕೇಳ್ದರಿಗೆ ಈ ಮಹಾಭಾರತದಳು ಒಂದಕ್ಷರವ ಕೇಳ್ದರಿಗೆ ಸಹಸ್ರ ಕಪಿಲಯ ಸೋಮ ಸೂರ್ಯ ಗಗನದಲ್ಲಿ ಸುರನದಿಯ ತೀರದಲ್ಲಿ ಶ್ರೀ ಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಗುದೋ ಶತಭೂಮಿ ದೇವರಿಗಿತ್ತ ಫಲವಗುದೋ.